ಸಮಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರಭೃತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತ ಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೋದನಪಟುತರೆ ಧರ್ಮಾರ್ಥಿಕಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ತೃತೀಯ ಸ್ಕಂದೇ ಅದ್ಯ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ರಾಜೋವಾಚ ಕಪಿಲಸ್ ತತ್ವಸಂಖ್ಯಾತ ಭಗವಾನಾತ್ಮಾಯಯ ಜಾತಸ್ವಯಮಜಃ ಸಾಕ್ಷಾದಾತ್ಮಪ್ರಜ್ಞಪ್ತಯೇಂದ್ರಣಾಂ. ಭಾಗವತದ ತೃತೀಯ ಸ್ಕಂದದಲ್ಲಿ ವಿಶೇಷವಾಗಿ ವರಾಹದೇವರ ಕಥೆಯನ್ನು, ಮಹಿಮೆಯನ್ನು ನಿನ್ನೆಯ ದಿನ ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ. ಭಗವಂತನ ವರಾಹ ರೂಪ ಒಂದು ಭೂವರಾಹ, ಒಂದು ಯಜ್ಞವರಾಹ ಅಂತ ಇದು ಪ್ರಸಿದ್ಧವಾಗಿರತಕ್ಕಂಥದ್ದು. ಇವತ್ತು ತಮಿಳುನಾಡಿನ ಶ್ರೀಮುಷ್ಣ ಅನ್ನುವಂತಹ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಸಾಕ್ಷಾತ್ ಬ್ರಹ್ಮದೇವರೇ ಪೂಜೆ ಮಾಡಿದಂತಹ ಅದ್ಭುತವಾದ ಭೂವರಾಹ ಅನ್ನುವ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ನೋಡ್ತೇವೆ. ಅದೇ ರೀತಿ ಅದರ ಉತ್ಸವ ಪ್ರತಿಮೆಯನ್ನು ಬ್ರಹ್ಮದೇವರೇ ಪೂಜೆ ಮಾಡಿದ್ದು, ಅದಕ್ಕೆ ಯಜ್ಞವರಾಹ ಅಂತ ಕರೀತಾರೆ. ಸಮಸ್ತವಾದ ಭೂಮಿಗೆ ನಾಯಕರು ವರಾಹದೇವರು, ಭೂದೇವಿಯ ಪತಿಯವರು. ನಾವು ಸುಮ್ಮನೆ ಇದು ನಮ್ಮ ಭೂಮಿ, ನಮ್ಮ ಹೊಲ, ಈ 30, 40, 50, 60 ಅನ್ಕೋತ ನಾವು ಕೂತಿರ್ತೀವಿ. ಆದರೆ ಇದ್ಯಾವುದು ನಮ್ಮದಲ್ಲ. ಪ್ರತಿಯೊಂದು ಇಂಚು ಭೂಮಿಯೂ ಕೂಡ ಇದು ಕೇವಲ ವರಾಹದೇವರದು. ಅವರ ಅಧೀನಳಾಗಿ ಭೂದೇವಿ ತಾನಿದ್ದಾಳೆ. ಮುನ್ನ ಶತಭೂಪರಾಳಿದ ಈ ನೆಲವ ತನ್ಯದೆಂದು ಶಾಸನವ ಬರೆಸಿ ಅಂತ ದಾಸರು ಹೇಳುವಂತೆ, ಈ ಭೂಮಿ ಬರೋಕ್ಕಿಂತಲೂ ಮೊದಲು, ನೀನು ಬರೋಕ್ಕಿಂತಲೂ ಮೊದಲು ನೀನಿದ್ದ ಭೂಮಿಗೆ ಯಾರೋ ಒಬ್ಬರು ಮಾಲೀಕರಿದ್ರು. ನೀನೀಗ ಬಂದು ನೀನಾಗಿ ನಾಳೆಯೂ ಮತ್ತೆ ನೀನಿರೋದಿಲ್ಲ. ಅವಾಗ ಇನ್ನೊಬ್ಬರದಾಗ್ತದಷ್ಟೇ ಈ ಭೂಮಿ. ಹಾಗೆ ಈ ಭೂಮಿಗೆ ನಿಜವಾದ ಒಡೆಯರು ಅಂತಿದ್ದವರು ಎಲ್ಲ ಕಾಲಕ್ಕೂ ಕೂಡ ವರಾಹದೇವರು ಒಬ್ಬರೇ ಅಂತನ್ನೋದನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾರೆ. ಸತಧರ್ಮತೀರ್ಥರು ಹೇಳ್ತಾರೆ, ಮಮ ಭೂರ್ ಮಮ ಗೌರ್ ಮಮ ಕುಂಡೋಬ್ಧಿ ಮಹಿಷಿ ಮಮ ಸಹಕಾರೋ ಬುದ್ಧಿ ಇತಿ ಮಾಭೀಭವ ಇದಮಧುನಾತೆ ಶ್ವಕ್ಕಸ್ಯೈತೆ ಕೋಜಾನೀತೆ ಅಂತ. ನನ್ನ ಭೂಮಿ, ನನ್ನ ಹೊಲ, ನನ್ನ ಆಕಳು, ನನ್ನ ಸಂಪತ್ತು ಅಂತ ಇಂದೇನೋ ನೀನು ಬಹಳ ನನ್ನದು ಅಂತ ಹೋರಾಡ್ತೀಯ. ಆದರೆ ನೀನಿಲ್ಲದಾದ ಮೇಲೆ ಇದಕ್ಕೆ ಇನ್ನೊಬ್ಬರ ಹೆಸರು ಸರಳವಾಗಿ ಬಂದು ಹೋಗ್ತದೆ. ಆವಾಗ ನಿನಗೇನೂ ಮಾಡಲಿಕ್ಕಾಗೋದಿಲ್ಲ ಅಂತ. ಹಾಗಾಗಿ ಯಾವ ಕಾಲಕ್ಕೂ ಕೂಡ ಈ ಭೂಮಿ ಇದು ನನ್ನದು ಅನ್ನುವಂತಹ ಅಭಿಮಾನವನ್ನು ನಾವಿಟ್ಟುಕೊಳ್ಳಬಾರದು. ಭಗವಂತ ನಮಗೆ ಇರಲು ಸ್ಥಾನದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಅನ್ನುವಂತಹ ವರಾಹದೇವರ ಉಪಕಾರದ ಸ್ಮರಣ ಎಲ್ಲ ಕಾಲಕ್ಕೂ ಕೂಡ ನಮಗೆ ಭೂಮಿಯನ್ನು ಉಪಭೋಗಿಸುವಾಗ ಇರಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭೂವರಾಹನಾದರೆ ಯಜ್ಞದ ಪ್ರತಿಯೊಂದು ಪದಾರ್ಥವನ್ನು ಹುಟ್ಟಿಸಿದಂತಹ ಯಜ್ಞವರಾಹ ಅವನು ಕೂಡ ವರಾಹರೂಪಿಯಾದ ಭಗವಂತನೇ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಪುರಾಣಗಳು ಬಹಳ ಸುಂದರವಾಗಿ ಒಂದು ಸ್ತ್ರೀಧರ್ಮವನ್ನು ನಮಗೆ ತಿಳಿಸಿಕೊಡ್ತವೆ. ಸ್ತ್ರೀಯರು ಏನು ಸ್ನಾನವನ್ನೂ ಮಾಡಲಾರ್ದೇನೆ ನಿತ್ಯ ದೇವರ ಪೂಜೆಯನ್ನು ಮಾಡುವಂತಹ ಭಾರೀ ಅವಕಾಶ ಸ್ತ್ರೀಯರಿಗಿದೆ ಅಂತ. ಸ್ನಾನ ಮಾಡಲಾರ್ದೆ ಹೆಂಗೆ ಪೂಜೆ ಮಾಡೋದ್ರಿ ಅಂತ ಕೇಳ್ತಿರ್ತಾರೆ ಕೆಲವರು. ಬಹಳ ಸರಳ, ನಿತ್ಯ ಮಾಡ್ತೀವಿ. ಸ್ತ್ರೀಯರೆಲ್ಲರೂ ನಿತ್ಯ ಮಾಡ್ತಾರೆ, ಅದನ್ನು ಪೂಜೆ ಅಂತ ಮಾಡೋದಿಲ್ಲ, ಅಷ್ಟೇ ಗೊತ್ತಿರೋದಿಲ್ಲ. ಸ್ತ್ರೀಯರು ನಿತ್ಯ ಎದ್ದ ಮೇಲೆ ಮನೆ ಮುಂದಿನ ಆ ಭೂಮಿಯ ಅಂಗಳದ ಕಸವನ್ನು ಬೆಳಿತಾರಲ್ಲ, ನಾವು ಪುರುಷರೇನು ಮಾಡ್ತೀವಿ? ಪೂಜೆ ಮಾಡಬೇಕಾದಾಗ ಹಿಂದಿನ ದಿವಸದ ನಿರ್ಮಾಲ್ಯ ಮೊದಲು ತೆಗಿತೀವಿ, ಅಭಿಷೇಕ ಮಾಡ್ತೀವಿ,
ಚೆಂದಾಗಿ ಒಂದಿಷ್ಟು ಅರಿಶಿಣ ಕುಂಕುಮ ಗಂಧ ಅಕ್ಷಂತೆ ಎಲ್ಲ ಹಚ್ತೀವಿ, ದೀಪ ಹಚ್ಚಿಡ್ತೀವಿ, ಪೂಜೆ ಅಂತ ಇಷ್ಟು ಮಾಡ್ತಿರ್ತೀವಿ. ಅಂದಮೇಲೆ ಆ ಭೂಮಿಯ ಮೇಲಿನ ಆ ಕಸವನ್ನು ತೆಗೆಯೋದು ವರಾಹದೇವರ ಮೇಲೆ ಇದ್ದ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡಿದ ಪುಣ್ಯ ಪ್ರತಿಯೊಬ್ಬ ಸ್ತ್ರೀಗೆ ನಿತ್ಯದಲ್ಲಿ ಬರ್ತದಂತೆ. ನೀವು ಅದರ ಮೇಲೆ ತಳೆ ಹೊಡೆದ್ರಿ ಅಂತಂದ್ರೆ ವರಾಹದೇವರಿಗೆ ಅಭಿಷೇಕ ಆಯಿತು. ಚೆಂದಾಗಿ ರಂಗೋಲಿ ಹಾಕಿದ್ರಿ ಅಂತಂದ್ರೆ ವರಾಹದೇವರಿಗೆ ವಸ್ತ್ರವನ್ನು ತೊಡಿಸಿದ್ರಿ, ನೀವು ಅರಿಶಿಣ ಕುಂಕುಮವನ್ನು ಏರಿಸಿದ್ರಿ ಅಂದ್ರೆ ಅಲಂಕಾರ ಮಾಡಿದ್ರಿ, ಮೇಲೊಂದು ದೀಪ ಹಚ್ಚಿಟ್ಬಿಟ್ರಿ ಅಂದ್ರೆ ನಿಮ್ಮ ಸ್ನಾನಕ್ಕಿಂತ ಮೊದಲು ನಿಮ್ಮ ಪೂಜಾನೇ ಮುಗಿದು ಹೋಗ್ಬಿಡುತ್ತದೆ. ಇಷ್ಟು ಸರಳವಾದ ಪೂಜಾ ವಿಧಾನವನ್ನ ಸುಮ್ಮನೆ ಯಾರೋ ಅಲ್ಲ, ಪುರಾಣಗಳೇ ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಂಥದ್ದಿದೆ. ಹಾಗಾಗಿ ವರಾಹದೇವರ ಪೂಜೆಯನ್ನು ನಿತ್ಯದಲ್ಲಿ ಈ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಶಾಸ್ತ್ರ ತಿಳಿಸಿಕೊಡ್ತದೆ. ಅಂತಹ ಶ್ರೇಷ್ಠರಾದ ವರಾಹದೇವರ 2 ಸಲ ಅವತಾರದ ಕಥೆಯನ್ನ ನಿನ್ನೆಯ ದಿನ ನಾವು ಕೇಳಿದ್ದೇವೆ. ಸೃಷ್ಟಿಯ ರಹಸ್ಯವನ್ನ ಹೇಳ್ತಾ ಮೈತ್ರೇಯರು ವಿದುರನಿಗೆ ಮನುವಿನ ಸಂತಾನವನ್ನು ತಾವು ವರ್ಣಿಸುವಾಗ ಅವನ 2ನೆಯ ಮಗಳು ದೇವಹೂತಿ, ಆ ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ ಸಂದರ್ಭವನ್ನು ವರ್ಣಿಸ್ತಾರೆ. ದೇವಹೂತಿ ಸ್ತ್ರೀಯರಿಗೆ ತಾನು ಆದರ್ಶಪ್ರಾಯಳಾದ ಜೀವನವನ್ನು ನಡೆಸ್ತಾ ಯಾವ ರೀತಿ ತನ್ನ ಪತಿಯ ಸೇವೆ ಮಾಡಿದಳು ಅಂತನ್ನೋದನ್ನು ಕೂಡ ತಿಳಿಸಿದ್ದಾರೆ. ಮುಂದೆ ಅವಳ ಸೇವೆಯಿಂದ ತೃಪ್ತರಾದಂತಹ ಸಿದ್ಧರಾದಂತಹ ಆ ಮುನಿಗಳು ಕರ್ದಮ ಪ್ರಜಾಪತಿಗಳು ಏನು ಬೇಕೋ ಕೇಳು ಅಂತಂದಾಗ ಮಹಾನುಭಾವಳು ತನ್ನ ಸ್ವಾಭಾವಿಕವಾದ ಸ್ತ್ರೀ ಗುಣದಂತೆ ತಾನು ಆ ಸಂಸಾರದ ಸುಖವನ್ನು ಅವರಲ್ಲಿ ಕೇಳಿದ್ದಾಳೆ. ಆವಾಗ ತಮ್ಮ ತಪಶಕ್ತಿಯಿಂದ 9 ಮಹಡಿಯ ವಿಮಾನವನ್ನು ಸೃಷ್ಟಿಸಿ ಆ ತಾವೂ 9 ರೂಪವನ್ನು ತೆಗೆದುಕೊಂಡು ಆ ದೇವಹೂತಿಗೂ 9 ರೂಪಗಳನ್ನು ಕೊಟ್ಟು ವೈಬ್ರಾಜಕ, ಪುಷ್ಪಭದ್ರ, ನಂದನವನ ಮೊದಲಾದಂತಹ ವಿಚಿತ್ರವಾದ ದೇವತೆಗಳು ವಿಹರಿಸುವಂತಹ ಉದ್ಯಾನವನಗಳಲ್ಲಿ ಕರ್ಕೊಂಡು ಹೋಗಿ ದೇವಹೂತಿಗೆ ಎಲ್ಲ ರೀತಿಯ ಸುಖವನ್ನ ಅವರು ತೋರಿಸಿದ್ದಾರೆ. ಸ್ವಲ್ಪೇ ದಿನಗಳಲ್ಲಿ ಮರಳಿ ಬಂದರೆ 9 ಹೆಣ್ಣು ಮಕ್ಕಳು ಹುಟ್ಟುತ್ತವೆ. ನಾನಿನ್ನ ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಕರ್ದಮ ಪ್ರಜಾಪತಿಗಳು ಹೊಂಟ್ರೆ ಆವಾಗ ಕಾಲಿ ಹಿಡಿದು ಬೇಡ್ಕೊಳ್ತಾಳೆ, ಪಶ್ಚಾತ್ತಾಪ ಪಡ್ತಾಳೆ. ನಿಮ್ಮಂಥ ಗಂಡನನ್ನ ಪಡೆದು ಜ್ಞಾನಿಯಾದಂತಹ ಪತಿಯಿಂದ ನಾನು ಆತ್ಮೋದ್ಧಾರಕ್ಕಾಗಿ ತತ್ವೋಪದೇಶವನ್ನು ಪಡೆಯಬೇಕಾಗಿತ್ತು. ಅಂಥದ್ದು ಕೇವಲ ನಿಮ್ಮ ಸಂಘವನ್ನು ಪಡೆದು ಸಂಸಾರದ ಸುಖದೊಳಗೆ ನಾನು ಇಚ್ಛೆ ಪಟ್ಟುಬಿಟ್ಟೆ. ಸ್ವಾಮಿ ನೀವೂ ಹೋದ್ರಿ ಅಂತಂದ್ರೆ ಈ ಮಕ್ಕಳು ಮದುವೆ ಆಯಿತು, 9 ಹೆಣ್ಣುಮಕ್ಕಳು ಒಬ್ಬೊಬ್ಬ ಋಷಿಗಳಿಗೆ ಕೊಟ್ಟು ಮದುವೆ ಆಯಿತು, ಅವರೂ ಹೋಗಿಬಿಡುತ್ತಾರೆ. ನನ್ನನ್ನು ನೋಡ್ಕೊಳ್ಳೋರು ಯಾರು? ನಾನು ಅನಾಥಳಾಗಿ ಹೋಗ್ತೇನೆ. ನನಗೆ ಜ್ಞಾನೋಪದೇಶ ಮಾಡಲಿಕ್ಕೆ ಬೇರೆ ಯಾವುದಕ್ಕೂ ಕೇಳಲಿಲ್ಲ ಅವಳು. ನನಗೆ ಜ್ಞಾನೋಪದೇಶ ಮಾಡೋರು ಯಾರು? ನೀವು ಕೂಡ ಸನ್ಯಾಸಕ್ಕೆ ಹೋಗ್ಬಿಟ್ರೆ. ಆದ್ದರಿಂದ ನನಗೊಂದು ಒಬ್ಬ ವ್ಯಕ್ತಿಯ ಕಲ್ಪನವನ್ನು ನೀವು ಮಾಡಿಕೊಟ್ಟು ನೀವು ಹೋಗ್ರಿ ಅಂತ ಪ್ರಾರ್ಥನೆಯನ್ನು ಮಾಡಿದರೆ ಪಶ್ಚಾತ್ತಾಪ ತಪ್ತಳಾದಂತಹ ಆ ದೇವಹೂತಿಗೆ ಕರ್ದಮ ಪ್ರಜಾಪತಿಗಳು ಅನುಗ್ರಹವನ್ನು ಮಾಡುತ್ತಾರೆ. ನಾನು ಭಗವಂತನ ಕುರಿತಾಗಿ ತಪಸ್ಸು ಮಾಡಿದ್ದೆ, ನನ್ನ ಮಗನಾಗಿ ತಾನೇ ಹುಟ್ಟಿ ಭಗವಂತ ಜ್ಞಾನೋಪದೇಶವನ್ನು ಮಾಡ್ತಾನೆ ಅಂತ ನನಗೆ ಮಾತು ಕೊಟ್ಟಿದ್ದಾನೆ. ನಿನ್ನ ಗರ್ಭದಲ್ಲಿ ಅವನು ಹುಟ್ಟಬೇಕು ಅಂದರೆ ನೀನೂ ವ್ರತಗಳನ್ನು ಆಚರಿಸಬೇಕು ದೇವಹೂತಿ ಅಂತ ಅವಳಿಂದಲೂ ತಪಸ್ಸನ್ನು ಮಾಡಿಸಿ ಅವಳಲ್ಲಿ ಆ ಗರ್ಭಾಧಾರಣವನ್ನು ಮಾಡಿಸಿದರೆ ಅಲ್ಲಿ ಸುಮ್ಮನೆ ಭಗವಂತ ಅದಕ್ಕೆ ನೋಡಿ ಜಾತ ಸ್ವಯಂ ಅಜಸ್ ಸಾಕ್ಷಾತ್ ಭಗವಾನ್ ಆತ್ಮಮಾಯಯ ಅಂತ ಹೇಳ್ತಾ ಇದ್ದಾರೆ. ತನ್ನ ಇಚ್ಛೆಯಂತಲೇನೆ ಭಗವಂತ ಆ ಕರ್ದಮ ಪ್ರಜಾಪತಿಗಳನ್ನ ದೇವಹೂತಿಯನ್ನ ನಿಮಿತ್ತ ಮಾತ್ರ ಮಾಡಿಕೊಂಡು ಕಪಿಲ ನಾಮಕ ಪರಮಾತ್ಮ ಅಲ್ಲಿ ಪ್ರಾದುರ್ಭೂತನಾಗಿದ್ದಾನೆ. ಈ ಕಥೆಯನ್ನು ನಿನ್ನೆಯ ದಿನ ಕೇಳಿದ್ದೇವೆ. ಕಪಿಲ ನಾಮಕ ಪರಮಾತ್ಮ ನಮ್ಮ ಪ್ರತಿಯೊಂದು ಕರ್ಮಕ್ಕೆ ಸಾಕ್ಷಿಯಾದಂತಹ ಆ ಅದ್ಭುತನಾದಂತಹ ಭಗವಂತನ ರೂಪ, ಸಾಂಖ್ಯ ತತ್ವವನ್ನು ವಿಸ್ತಾರ ಮಾಡಿದಂತಹ ಭಗವಂತನ ರೂಪ. ನಿತ್ಯದಲ್ಲಿ ನಾವು ನೈವೇದ್ಯ ಮಾಡ್ತೀವಿ ನೋಡ್ರಿ, ನೈವೇದ್ಯಕ್ಕೆ ಇಟ್ಟ ಪದಾರ್ಥಗಳನ್ನು ಭಗವಂತ ಕಪಿಲ ರೂಪದಿಂದ ಕಣ್ಣಿನಿಂದ ನೋಡ್ತಾನೆ ಅಂತ ಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ. ನೈವೇದ್ಯವನ್ನು ಭಗವಂತ ಸ್ವೀಕಾರ ಮಾಡುವಂಥ ಒಂದು ಬಗೆ ಇದೆ, ಪಾಠಕ್ಕೆ ಕೇಳಿದವರಿಗೆ ನಿಮಗೆಲ್ಲ ಗೊತ್ತಿರ್ತದೆ. ಕಪಿಲ ನಾಮಕ ಪರಮಾತ್ಮ ಮೊದಲು ಬಂದು ಕಣ್ಣಿನಿಂದ ಆ ನೈವೇದ್ಯಕ್ಕಿಟ್ಟ ಪದಾರ್ಥಗಳನ್ನು ನೋಡ್ತಾನಂತೆ. ಮುಂದೆ ನರಸಿಂಹ ರೂಪದಿಂದ ಬಂದು ಅದೆಲ್ಲದರ ವಾಸನೆಯನ್ನು ಸ್ವೀಕಾರ ಮಾಡ್ತಾನಂತೆ, ಗಂಧವನ್ನು ಸ್ವೀಕಾರ ಮಾಡ್ತಾನಂತೆ. ಪರಶುರಾಮ ರೂಪದಿಂದ ಬಂದು ಬಹಳ ಚಲೋ ಅಡುಗೆ ಮಾಡಿಯಪ್ಪ, ಭಾರೀ ಸೇವಾ ಮಾಡಿ ಅಂತ ಭಕ್ತನಿಗೆ ಅನುಗ್ರಹ ಮಾಡ್ಲಿಕ್ಕೆ ಬರ್ತಾನಂತೆ. ಕೂರ್ಮ ರೂಪವನ್ನು ತಾಳಿ ದಿವ್ಯವಾದ ತನ್ನ ಜಹ್ವೇಂದ್ರಿಯದಿಂದ ನೀವಿಟ್ಟ ಪದಾರ್ಥಗಳೊಳಗಿದ್ದಂತಹ ಸ್ವಾಖ್ಯರಸವನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಹೀಗೆ 4 ರೂಪಗಳಿಂದ ಭಗವಂತ ನೈವೇದ್ಯ ಸ್ವೀಕಾರ ಮಾಡ್ತಾನೆ ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಅದರಲ್ಲಿ ಕಪಿಲ ನಾಮಕ ಪರಮಾತ್ಮ ನಾವಿಟ್ಟ ಪದಾರ್ಥಗಳನ್ನ ಕಣ್ಣಿನಿಂದ ನೋಡುವಂತಹ ರೂಪ.
ನಾವೇನೇನು ಮತ್ತದೇ ಸಕ್ರಿ ಅದೇ ಕಲ್ಸಕ್ರಿ ಇವೇ ಇಟ್ಟಿರ್ತೀವಿ ಪಾಪ. ನೋಡಿ ಬೇಸರ ಪಡುವುದಿಲ್ಲ. ಏನೋ ಮಾಡ್ಯಾರಲ್ಲಪ್ಪ ಅಂತೂ ಅನುಗ್ರಹ ಮಾಡೋಣ ಅಂತ ಅನುಗ್ರಹ ಮಾಡಲಿಕ್ಕಂತೆ ಭಗವಂತ ಕಪಿಲನಾಮಕ ಪರಮಾತ್ಮ ತಾನಲ್ಲಿ ಬಂದಿರ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ. ಎಂಥವರನ್ನು ಕೂಡ ತಾನು ಪೋಷಣ ಮಾಡ್ತಾನೆ. ಅದಕ್ಕೆ ಭಗವಂತನಿಗೆ ಕಪಿಲ ಅಂತ ಕರೆದ್ರು. ಕಪಿಗಳಂತೆ ಇದ್ದವರನ್ನು ಲಾಲಯತಿ ಇತಿ ಕಪಿಲ, ಕಪೀನಪಿ ಲಾಲಯತಿ ಅಂತ. ಕಪಿಗಳಂಥ ಇರ್ತೀವಿ ನಾವೆಲ್ಲ ಪೂಜೆ ಮಾಡುವಾಗ, ನೈವೇದ್ಯ ಮಾಡುವಾಗ, ಅಂಥವರನ್ನೂ ಕೂಡ ಲಾಲನ ಮಾಡಲಿಕ್ಕೆ ಭಗವಂತ ಆ ಕಪಿಲನಾಮಕ ಪರಮಾತ್ಮ ತಾನು ಬಂದಿದ್ದಾನೆ. ಆತ ದೇವಹೂತಿಗೆ ಸಾಂಖ್ಯಯೋಗದ ಉಪದೇಶವನ್ನು ತಾನು ಮಾಡ್ತಾ ಇದ್ದಾನೆ. ಈ ಕಪಿಲೋಪಾಖ್ಯಾನ ಇದು ಅತ್ಯಂತ ಶ್ರೇಷ್ಠವಾದಂಥದ್ದು. ಕೇಳಿದರೆ ಎಲ್ಲ ರೀತಿಯ ಮಂಗಳವನ್ನು ಕೊಡ್ತಕ್ಕಂಥದ್ದು, ಎಲ್ಲ ರೀತಿಯ ಮನೋದೋಷಗಳನ್ನು ಪಾಪಗಳನ್ನು ನಿವಾರಣೆ ಮಾಡುವಂತಹ ಶ್ರೇಷ್ಠವಾದಂತಹ ಉಪಾಖ್ಯಾನ. ಸಾಕ್ಷಾತ್ ಭಗವಂತನದೇ ಮಾತುಗಳು. ಹೇಳಿದವ ಕಪಿಲ, ಬರೆದಂಥವರು ವೇದವ್ಯಾಸ ದೇವರು. ಎರಡೂ ಕೂಡ ಭಗವಂತನ ಅವತಾರಗಳೇ. ಹಾಗಾಗಿ ಅತ್ಯಂತ ಶುದ್ಧವಾದ ಈ ಜ್ಞಾನವನ್ನು ನಾವು ಅತ್ಯಂತ ಭಕ್ತಿಯಿಂದ ಇದನ್ನು ಗ್ರಹಣ ಮಾಡಿದ್ವಿ ಅಂತಂತಂದರೆ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಅನುಭವಿಸಲಿಕ್ಕಾಗ್ತದೆ. ಹಾಗಾಗಿ ಬಹಳ ಭಕ್ತಿಯಿಂದ ಇದರ ಶ್ರವಣವನ್ನು ಎಲ್ಲರೂ ಮಾಡಬೇಕು ಅಂತ ಕೇಳ್ತಾ, ಪಿತರಿ ಪ್ರಸ್ಥಿತೇರಣ್ಯಂ ಮಾತು ಪ್ರಿಯ ಚಿಕೀರ್ಷಯ ತಸ್ಮಿನ್ ಬಿಂದುಸರೇ ವಾತ್ಸೀತ್ ಭಗವಾನ್ ಕಪಿಲ ಕಿಲ. ತಂದೆ ಕರ್ದಮರು ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಹೋಗಿಬಿಟ್ಟಿದ್ದಾರೆ, ಅರಣ್ಯಕ್ಕೆ ವನಪ್ರಸ್ಥಕ್ಕೆ ಹೋಗಿದ್ದಾರೆ. ಆವಾಗ ಬಿಂದು ಸರೋವರದ ದಂಡೆಯಲ್ಲಿ ಇಬ್ಬರೇ ತಾಯಿ ಮಗ, ಕಪಿಲನಾಮಕ ಪರಮಾತ್ಮ, ತಾಯಿಯಾದ ದೇವಹೂತಿ. ಸ್ವಸುತಂ ದೇವಹೂತ್ಯಾಹ ಧಾತು ಸಂಸ್ಮರತೀವಚಃ. ಗಂಡ ಹೇಳಿ ಹೋಗಿದ್ದ, ನಿನ್ನ ಮಗ ಅಂತ ತಿಳ್ಕೊಂಡು ಕೂಡಬೇಡ, ಎಷ್ಟು ದಿವಸ ಇದೇ ಸಂಸಾರದ ಸುಖದೊಳಗೇನೆ ನೀನು ಪೂರ್ಣ ಸಮಯ ಕಳೆದು ಹಾಕಿಬಿಟ್ಟೀಯ, ಆದದ್ದಾಯ್ತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ದಾಸರು ಹೇಳಿದಂಗೆ ಇನ್ನಾದರೂ ನಿನಗೆ ಸಾಕ್ಷಾತ್ ಭಗವಂತನ ಸಂಘ ಆಗಿದೆ. ಅದರಿಂದ ನಿನಗೆ ಬೇಕಾದಷ್ಟು ಜ್ಞಾನೋಪದೇಶವನ್ನು ನೀನು ಪಡೀಲಿಕ್ಕೆ ಸಾಧ್ಯ, ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಅವನಿಂದ ಜ್ಞಾನವನ್ನು ಪಡ್ಕೋ. ಮತ್ತು ಪಾಪ ಮಗ ಹಸದಾನಂತ ಊಟಕ್ಕೆ ಹಾಕ್ಲಿಕ್ಕಂತ ಅಡಿಗೆ ಮಾಡ್ಕೋತ ಇದರಾಗೆ ನಿನ್ನ ಕಾಳು ಕಳ್ಕೋತ ಕೂತಿ ಎಲ್ಲರೇ ಜ್ಞಾನೋಪದೇಶವನ್ನು ಪಡಿ ಅಂತ ಭಗವಂತನ ಆ ಮಹಿಮೆಯನ್ನು ತಿಳಿಸಿ ಹೋಗಿದ್ರು ಪತಿಯಾದಂತಹ ಯಾರು ಕರ್ದಮ ಪ್ರಜಾಪತಿಗಳು. ನೋಡ್ರಿ, ಭಗವಂತ ಉಪದೇಶ ಮಾಡಿದ್ದು ನಿಜ, ಭಗವಂತನನ್ನು ಪಡೀಲಿಕ್ಕೆ ಪತಿದ್ವಾರ ಹೋದಂಥವಳು ದೇವಹೂತಿ. ಹಾಗಾಗಿ ಯಾವ ಸ್ತ್ರೀಯೇ ಇರಲಿ ತಾನು ಪತಿಯ ದ್ವಾರಾನೇ ಭಗವಂತನನ್ನು ಪಡೀಲಿಕ್ಕೆ ಆಗ್ತದೆ. ಹೇಗೆ ಪುರುಷರು ಗುರುದ್ವಾರ ಗುರುವಂತರ್ಯಾಮಿಯಾದ ಭಗವಂತನ ಉಪಾಸನವನ್ನು ಮಾಡ್ತಾರೋ, ಸ್ತ್ರೀಯರು ಪತ್ಯಂತರ್ಗತನಾದ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಕಪಿಲನಾಮಕ ಪರಮಾತ್ಮ ಅವ ದೇವಹೂತಿಗೆ ಸಿಗಬೇಕು ಅಂದರೆ ಕಾರಣರಾದವರು ಕರ್ದಮ ಪ್ರಜಾಪತಿಗಳು. ಅಂದ ಮೇಲೆ ಪತ್ಯಂತರ್ಗತಳಾಗಿ ಉಪಾಸನ ಮಾಡಿದ್ದಕ್ಕೆ ಕಪಿಲನಾಮಕ ಭಗವಂತ ಅವಳಿಗೆ ಸಿಕ್ಕಿದ್ದಾನೆ. ಅಂತಹ ದೇವಹೂತಿ ಬಂದು ಹೇಳ್ತಾಳೆ, ಅವಳು ಬಹಳ ಚಂದ ಮಾತು ಹೇಳ್ತಾಳೆ ದೇವಹೂತಿ. ನಿರ್ವಿಣ್ಣಾತಿತರಾಂ ಭೂಮನ್ ಅಸದ್ ಇಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧತಮ ಪ್ರಭೋ. ಸ್ವಾಮಿ, ಪ್ರಭೋ ಅಂದ್ಲವಳು, ಮಗನೇ ಅಂತನ್ಲಿಲ್ಲ. ಪ್ರಭೋ, ಸ್ವಾಮಿ, ಇಡಿಯಾದ ಜೀವನ ಈ ಅಸದಿಂದ್ರಿಯ ತರ್ಪಣಾತ್, ಅಸತ್ ಅಂತಂದ್ರೆ ಸುಳ್ಳು ಅಂತ ಅರ್ಥ ಅಲ್ಲ, ಅಮಂಗಲ ವಿಷಯೈಹಿ ಇಂದ್ರಿಯಾಣಾಂ ತರ್ಪಣಾತ್ ಅಂತ ಟಿಪ್ಪಣಿಕಾರರು ಬರೀತಾರೆ. ಅಮಂಗಲವಾದಂತಹ ಈ ಸಂಸಾರದ ಸುಖವನ್ನು ಅನುಭವಿಸುವುದರೊಳಗೆ ಇಂದ್ರಿಯಗಳೆಲ್ಲ ಶಕ್ತಿಯನ್ನು ನಾನು ಹಾಕಿಬಿಟ್ಟೆ. ಹಾಕಿ ಇವತ್ತು ನಿರ್ವಿಣ್ಣಳಾಗಿ ಹೋಗಿದ್ದೇನೆ. ನನ್ನ ಇಂದ್ರಿಯಗಳೇನು ಸಾಕು ಅಂತಂತಾವಂತ ತಿಳ್ಕೊಂಡು ಏನನ್ನೋದು ಬೇಕಾದಷ್ಟು ಕೊಡುಗೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವಾಭಿವರ್ಧತೆ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂತೆ, ಕಾಮ ಇದು ನೀನು ಮನಸ್ಸು ಕೇಳ್ತದೆ ಅಂತ ನೀವು ಕೊಡ್ತೀರಿ, ಕೊಟ್ಟಾಗ ಅದು ಸಾಕು ಅನ್ನೋದಿಲ್ಲ, ಮತ್ತೊಂದನ್ನು ಕೇಳ್ತದಷ್ಟೇ. ಅವಾಗೂ ಅದನ್ನು ಕೊಡ್ತೀರಿ, ಅವಾಗ ಮತ್ತೆ ಸಾಕು ಅನ್ನೋದಿಲ್ಲ, ಇನ್ನೊಂದನ್ನು ಕೇಳ್ತದಷ್ಟೇ. ಮತ್ತಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನುವಂಥ ಆಸೆ ಮನಸ್ಸಿನಿಂದ ತಾನಾಗಿ ಹೋಗುವಂಥದ್ದಲ್ಲ, ಎಂದಿಗೂ ಹೋಗುವುದಿಲ್ಲ. ಬೆಂಕಿಗೆ ನೀವು ತುಪ್ಪ ಹಾಕೋತ ಹೋಗ್ರಿ, ಪಾಪ ಉರ್ಕೋತಿರ್ತದೆ. ಮತ್ತಿಷ್ಟು ತುಪ್ಪ ಹಾಕ್ರಿ, ಮತ್ತಿಷ್ಟು ಉರಿತದೆ, ಮತ್ತಿಷ್ಟು ತುಪ್ಪ ಹಾಕ್ರಿ, ಮತ್ತಿಷ್ಟು ಉರಿತದೆ ಅಷ್ಟೇ. ಹೆಂಗ ಬೆಂಕಿಗೆ ತುಪ್ಪ ಹಾಕೋತ ಹೋದಂಗದವ ಅರ್ಧನೇ ಹಾಕೋತ ಹೋಗ್ತದೋ ಹಂಗ ಮನಸ್ಸಿನ ಇಚ್ಛೆಯನ್ನ ನೀವು ಪೂರ್ಣ ಮಾಡ್ತಾ ಹೋದ್ರಿ ಅಂದ್ರೆ ಆ ಇಚ್ಛೆಗಳಿನ್ನೂ ಹೆಚ್ಚಾಗ್ತವೆ ಹೊರತು ಅಲ್ಲಿಗೆ ಸಾಕು ಅನ್ನುವಂಥ ಬುದ್ಧಿ ಮನಸ್ಸಿಗೆ ಬರೋದಿಲ್ಲ. ಬೆಂಕಿಗೆ ನೀರು ಹಾಕಿದಾಗೆ ಅದು ಶಾಂತ ಆಗೋ ಹಂಗ
ಮನಸ್ಸಿಗೆ ವೈರಾಗ್ಯವೆಂಬ ನೀರನ್ನು ಉಗ್ಗಿದಾಗೇನೆ ಅದು ಶಾಂತ ಆಗ್ಲಿಕ್ಕಾಗ್ತದೆ. ಇಲ್ಲ ಅಂತಂದ್ರೆ ಮನಸ್ಸು ಮತ್ತಷ್ಟು ಕೇಳ್ತದೆ. ನೀವು ಕೊಡ್ತೀರಿ, ಇನ್ನೊಂದನ್ನು ಕೇಳುತ್ತದೆ, ಅದನ್ನೂ ಕೊಡ್ತೀರಿ, ಮತ್ತೊಂದನ್ನು ಕೇಳ್ತದೆ. ಸಾಕು ಅನ್ನೋದಿಲ್ಲ. ನಿರ್ವಿಣ್ಣ ಅತಿತರಾಂಭೂಮನ್, ನಮ್ಮನ್ನೇ ನಿರ್ವಿಣ್ಣ ಮಾಡಿ ಹಾಕ್ತದೆ. ಆವಾಗೂ ಸಾಕು ಅಂತನ್ನೋದಿಲ್ಲ. ನಮೇ ವಪುಷಿ ಪಾಠವಂ ನನಯನೇನ ಶಬ್ದಗ್ರಹೆ ಸಿತಾಮಮ ತನೂರುಹ ಪ್ರಶಿಥಿಲ ದ್ವಿಜಾನಂತತಿ ತಥಾಪಿ ವಿಷಯೇ ಶುಭೇ ಚರತಿ ಮೇ ಮನಶ್ರೀಹರೆ ತ್ವದೀಯ ಹೃದಯಂ ವಿನಾ ನಹಿ ನಿಧಾನಮಸ್ತ್ಯತ್ರ ವೈ ಅಂತ ಹೇಳಿದಂತೆ, ನಮೇ ವಪುಷಿ ಪಾಠವಂ, ಮೊದಲು ದೇಹದ ಸೌಷ್ಠವ ಬಿದ್ದು ಹೋಗ್ತಿರ್ತದೆ. ಆಯಾಸ ಆಗೋದು, ಬಹಳ ಶ್ರಾಂತ ಅನಿಸೋದು, ವಿಶ್ರಾಂತಿ ಬಹಳ ಬೇಕು ಅಂತ ಅನಿಸೋದು, ಇದೆಲ್ಲ ಆಗ್ತಿರ್ತದೆ. ಹೈರಾಣ ಅನಿಸ್ತಿರ್ತದೆ ಮೊದಲಿಗೆ. ಮುಂದೆ ಸಣ್ಣಾಗಿ ಒಂದೊಂದಂಗ ಕೈ ಕೊಟ್ಕೋತ ಹೋಗ್ತಾವ. ನಯನೆ ನ ಶಬ್ದಗ್ರಹೆ, ಕಣ್ಣಿನ ತೇಜಸ್ಸು ಹೋಗ್ತದೆ. ಕಿವಿ ಸ್ವಲ್ಪ ಮಂದ್ ಕೇಳಿಸ್ಲಿಕ್ಕೆ ಪ್ರಾರಂಭ ಆಗ್ತದ. ಸಿತಾಮವ ತನೂರುಹ, ಬಿಳಿ ಕೂದಲಾಗ್ಲಿಕ್ಕೆ ಪ್ರಾರಂಭ ಆಗ್ತಾವ. ಪ್ರಶಿಥಿಲ ದ್ವಿಜಾನಾಂ ತತಿ, ಹಲ್ಲುಗಳು ಬೀಳ್ಲಿಕ್ಕೆ ಆಗ್ತಾವ. ತಥಾಪಿ ವಿಷಯೇ ಅಶುಭೆ ಚರತಿ ಮೇ ಮನಶ್ರೀ. ಇಷ್ಟೆಲ್ಲ ಆದ್ರೂ ಮನಸ್ಸಿಗೆ ಮಾತ್ರ, ಎಲ್ಲಾ ಇಂದ್ರಿಯಕ್ಕೆ ಮುಪ್ಪು ಬರ್ತದ್ರಿ, ಮನಸ್ಸಿಗೆ ಮುಪ್ಪು ಬರುವುದಿಲ್ಲ. ತಾನಾಗಿ ಸಾಕು ಅಂತ ಎಂದೆಂದೆಂದೆಂದು ಅನ್ನೋದಿಲ್ಲದು. ಏನು ಬಿಳಿ ಕೂದಲಾಗ್ಯಾವಿಲ್ಲ, ಹೆರಡಾಯಿ ಹಚ್ಚು ಅಂತದ ಮನಸ್ಸು. ಏನು ಕಣ್ಣಿಗೆ ಒಂದು ಸ್ವಲ್ಪ ಕಡಿಮೆ ಕಾಣಿಸ್ಲಿಕ್ಕೆ, ಇಲ್ಲಿ ಚಸ್ಮಾ ಹಾಕು. ಅಲ್ಲ ಬಿದ್ದು ಚಕ್ಲಿ ತಿನ್ನೋದು ಬಿಡಬೇಡ, ಸೆಟ್ ಹಾಕೊಂಡಾದ್ರೂ ಚಕ್ಲಿ ತಿನ್ನು ಅಂತದ್ದು. ಪಾಪ ಬಿಡು ಅಂತ ಅನ್ನಂಗಿಲ್ಲ. ಅದು ಕಿವಿ ಹೋಗ್ಲಿಕ್ಕತ್ತದಿಲ್ಲ, ಇಯರಿಂಗ್ ಏಡ್ ಹಾಕು. ಅಂತೂ ಏನಾದರೂ ಮಾಡ್ಕೋ, ಆದ್ರೆ ಭೋಗ ಮಾಡು ಅಂತೇ ಮನಸ್ಸು ಹೇಳುತ್ತೆ. ಸಾಕು ಅಂತ ಅನ್ನಂಗಿಲ್ಲ. ಅಲಂಬುದ್ಧಿ ಬರುವುದಿಲ್ಲ. ಆ ಅಲಂಬುದ್ಧಿಗೆ ವೈರಾಗ್ಯ ಅಂತ ಕರೆಯೋದು. ವೈರಾಗ್ಯ ಅಂದ್ರೆ ಏನು ಸಾಕಿನ್ನ ಅಂತ ನಾವೇ ಎಲ್ಲಿ ತನಕ ವಿಚಾರ ಮಾಡುವುದಿಲ್ಲ. ಈ ನಮ್ಮ ಶಾಸ್ತ್ರದಿಂದ ಸಂಸ್ಕೃತವಾದ ಬುದ್ಧಿ ಮನಸ್ಸನ್ನು ಎಲ್ಲಿ ತನಕ ನಿಲ್ಲಿಸುವುದಿಲ್ಲ, ಅಲ್ಲಿ ತನಕ ಇದೇ ವಿಷಯ ಭೋಗದೊಳಗೆ ನಾವು ಹೋಗಬೇಕಾಗ್ತದೆ. ಆದರೆ ಎಲ್ಲ ವಿಷಯಗಳನ್ನು ಉಂಡಂತಹ ದೇವಹೂತಿ ಹೇಳ್ತಾಳೆ, ನಿರ್ವಿಣ್ಣ ಅತಿತರಾಂಭೂಮನ್. ಈ ವಿಷಯದ ಭೋಗ ನಮ್ಮನ್ನು ನಿರ್ವಿಣ್ಣ ಮಾಡ್ತದ ಹೊರತು ಇದರಿಂದ ನಮಗೆ ಎಂದೆಂದಿಗೂ ಶಾಶ್ವತವಾದ ಸುಖ ಅನ್ನೋದು ಸಿಗುವುದಿಲ್ಲ. ಮುಂದೆ ಇದೆ ಭಾಗವತ ನಮಗೆ ಯಯಾತಿಯ ಕಥೆಯನ್ನು ತಿಳಿಸಿಕೊಡ್ತದೆ. ಯಯಾತಿಯು ತನ್ನ ತಾರುಣ್ಯ ಸಾಲಿಲ್ಲ ಅಂತ ತನ್ನ ಮಗನಿಂದ ತಾರುಣ್ಯ ಪಡೆದು ತಾನು ಭೋಗ ಮಾಡಿದ. ಈಗಾದರೂ ಸಾಕೇನಪ್ಪ ಅಂತಂತಂದ್ರೆ ಈಗೂ ಸಹ ಮೊಮ್ಮಗನ ತಾರುಣ್ಯ ಬೇಕು ಅಂತಂತ ಮನಸ್ಸು ಅಮ್ಮ ಅಂದ. ಇದು ಕೇಳಿದ್ರೆ ಇನ್ನೂ 4 ಜನರೇಷನ್ ಆದ್ರೂ ತಾ ಮಾತ್ರ ತರುಣ ಆಗಿರೋದನ್ನೇ ಕೇಳ್ತದ, ಬೇಡ ಅಂತ ಹೇಳಿ ಅವನು ಇದೇ ಉದ್ಗಾರವನ್ನ ತೆಗೆದು ಹೋಗ್ತಾನೆ. ಕಾಮವನ್ನ, ಮನಸ್ಸನ್ನ ನೀವು ಇಚ್ಛಾಪೂರ್ತಿಯಿಂದ ಸರ್ವಥಾ ಸಂತೃಪ್ತಿ ಪಡಿಸ್ಲಿಕ್ಕಾಗುವುದಿಲ್ಲ. ಹಂಗಂದ್ರೆ ಸಂತೃಪ್ತಿ ಪಡಿಸ್ಲಿಕ್ಕೆ ಏನ್ ಬೇಕು? ವೈರಾಗ್ಯ ಬೇಕು. ಎಷ್ಟು ಸಾಕು ಅಂತ ಎಲ್ಲಿ ಯಾವಾಗ ನಿಮಗ ಎದೃಚ್ಛಾಲಾಭದಿಂ ಪ್ರೋಚ್ಛನಾಗುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಹೇಳಿದಂತೆ, ಭಗವಂತ ಎಷ್ಟು ಕೊಟ್ಟಾನೋ ಅಷ್ಟರಲ್ಲಿ ತೃಪ್ತಿ ಪಡಲಿಕ್ಕೆ ಮನಸ್ಸಿಗೆ ಟ್ರೈನಿಂಗ್ ಯಾವಾಗ ಆಗ್ತದೋ ಆವಾಗ ನಮಗ ಸಾಕು ಅಂತನ್ನುವ ಬುದ್ಧಿ ಬರ್ತದ. ಅಲ್ಲಿ ತನಕ ಕೇಳಿದ್ದನ್ನು ಕೊಟ್ಕೋತ ಹೋದ್ರೆ ಮನಸ್ಸು ಇನ್ನಷ್ಟು ಕೇಳುತ್ತದ ಅಂತನ್ನೋದನ್ನ ದೇವಹೂತಿ ತಾನು ಹೇಳ್ತಾಳೆ. ಏನ ಸಂಭಾವ್ಯಮಾನೇನ, ಇದೇ ಮನಸ್ಸನ್ನ ತಣಿಸ್ತಾ, ಇಂದ್ರಿಯಗಳನ್ನ ತಣಿಸ್ತಾ ಪ್ರಪನ್ನ ಅಂಧತಮ ಪ್ರಭೋ, ಅಜ್ಞಾನವನ್ನು ನಾನು ಇವತ್ತು ಪಡೆದು ಬಿಟ್ಟೀನಿ. ಹೌದು, ಸಂಸಾರ ಸುಖದೊಳಗೆ ನಾವು ಒದ್ದಾಡ್ಕೋತ ಅಥವಾ ನಿಮಗಿಲ್ಲಿ ಬಹಳ ಮಜಾ ಮಾಡ್ಕೋತಂತ ಅನಿಸ್ತಿರ್ತದ. ಇದರೊಳಗೆ ಅಂತೂ ಇದ್ದು ಕಾಲ ಕಳೆಯೋದ್ರಿಂದ ಭಗವಂತನ ಜ್ಞಾನದಿಂದ ಎಷ್ಟು ದೂರ ಆಗಿಬಿಟ್ಟಿರ್ತೀವಿ ಅಂದ್ರೆ ಅಜ್ಞಾನ ನಮ್ಮನ್ನ ಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿರ್ತದೆ. ಅಂಥ ಅಜ್ಞಾನದೊಳಗೆ ಇವತ್ತು ನಾನು ಇದ್ದೀನಿ. ಯೋ ಅವಗ್ರಹೋ ಅಹಂ ಮಮೇತಿ ಇದು ಏತಸ್ಮಿನ್ ಯೋಜಿತಸ್ತ್ವಯ, ಇದೇನು ನೀನು ನನ್ನ ಅಹಂ ಮಮ ಅಂತ ಇದರೊಳಗೇನೆ ಇವತ್ತು ಕೂಡಿಸ್ಬಿಟ್ಟು ಭಗವಂತ, ಬೇಡ. ಇದು ಆದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈ ಭವಾನ್ ಕಿಲ, ನೀವು ಸಾಕ್ಷಾತ್ ಭಗವಂತ ಅಂತನ್ನೋದು ನನಗೆ ಗೊತ್ತಾಗ್ಯದ. ತಂತ್ವಾ ಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋಃ ಕುಠಾರಂ, ನಿನ್ನ ಭೃತ್ಯರ ಸಂಸಾರವೆಂಬ ವನಕ್ಕೆ ಕೊಡಲಿಯಂತೆ ಇರ್ತಕ್ಕಂಥವನು ನೀನು. ಅಂಥ ನಿನಗೆ ನಾನಿವತ್ತು ಶರಣಾಗತರಾಗಿ ಬಂದಿದ್ದೀನಿ. ನನಗೆ ಬೇಡ ಈ ವಿಷಯಗಳ ಭೋಗ, ನನಗೆ ನಿನ್ನ ಆ ಯೋಗವೇ ನನಗೆ ಬೇಕು. ಭೋಗವಲ್ಲೇ ಭೋಗದ ತ್ಯಾಗ ಮಾಡಿ ಯೋಗಕ್ಕೆ ಬಂದಂಥ ತಾಯಿಗೆ ಸಂಪೂರ್ಣವಾದ ತತ್ವಜ್ಞಾನದ ಉಪದೇಶವನ್ನು ಮಾಡಲಿಕ್ಕೆ ಭಗವಂತ ತಾನಲ್ಲಿ ಕೊಡ್ತಾನೆ. ಭಗವಾನ್ ವಾಚ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಅಮ್ಮ, ಆಧ್ಯಾತ್ಮಿಕವಾದ ಯೋಗವನ್ನು ಮಾಡಿ ಎಲ್ಲ ಜೀವರಿಗೆ ನಿಶ್ರೇಯಸಾಯ, ಎಂತಹ ದುಃಖವನ್ನು ಸಂಪೂರ್ಣವಾಗಿ ಉಪಶಮನ ಮಾಡಿ ಹಾಕಿ ಕೇವಲ ಸುಖದ ಪದವಿಯನ್ನ ಮೋಕ್ಷವನ್ನ ಕೊಡುವಂತಹ ಸಾಮರ್ಥ್ಯ ಕೇವಲ ಯೋಗದಲ್ಲಿದೆ.
ಆಧ್ಯಾತ್ಮಿಕ ಯೋಗ ಮಾತ್ರ, ಮಾರ್ಗ ಮಾತ್ರ ನಮ್ಮನ್ನು ಮೋಕ್ಷಕ್ಕೆ ಒಯ್ತದೆ. ಒಂದು ತಿಳ್ಕೊ ಅಮ್ಮ, ಚೇತಕ್ಕಲ್ವಸ್ಯ ಬಂಧಾಯ ಮುಕ್ತಯೇ ಚ ಆತ್ಮನೋಮತಂ. ನಿನ್ನ ಬಂಧಕ್ಕ, ನಿನ್ನ ಮುಕ್ತಿಗೆ ಕಾರಣ ಇರುವುದು ಒಂದೇ. ಯಾವುದು? ನಿನ್ನ ಚೇತ, ನಿನ್ನ ಮನಸ್ಸು. ಬೀಗವನ್ನ ತೆಗೀಲಿಕ್ಕೂ ಅದೇ ಕೀ ಬೇಕು, ಲಾಕ್ ಮಾಡಲಿಕ್ಕೂ ಅದೇ ಕೀ ಬೇಕು. ಈ ಕಡೆ ತಿರುಗಿಸಿದ್ರೆ ಲಾಕ್ ಆಗ್ತದೆ, ಈ ಕಡೆ ತಿರುಗಿಸಿದ್ರೆ ಓಪನ್ ಆಗ್ತದೆ ಅಷ್ಟೆ. ಹಂಗ ನಮ್ಮ ಮನಸ್ಸೊಂದೇ ನಮ್ಮ ಬಂಧಕ್ಕೆ, ನಮ್ಮ ಮೋಕ್ಷಕ್ಕೆ ಕಾರಣ. ಗುಣೇಶ ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯ. ಭಗವಂತ ಸ್ಪಷ್ಟ ಹೇಳ್ಬಿಟ್ಟ. ಪ್ರಕೃತಿ ಸಂಸಾರ ಇದರೊಳಗೆ ಸಕ್ತ ಆಯಿತು, ಇಲ್ಲೇ ಬಂಧಿತವಾಗ್ಲಿಕ್ಕೂ ಆ ಮನಸ್ಸು ಕಾರಣ ಆಗ್ತದೆ. ಇದನ್ನು ಬಿಟ್ಟು ಭಗವಂತನ ಕಡೆಗೆ ಆಸಕ್ತವಾಯಿತು, ಅದೇ ಮನಸ್ಸು ನಿನಗೆ ಮೋಕ್ಷಕ್ಕೆ ಕಾರಣವಾಗ್ತದೆ ಅಷ್ಟೆ. ಬಾಹ್ಯೇ ಸುಖೇ ತ್ವನಾಸಕ್ತೇರ ಸುಖಂ ದುಃಖವರ್ಜನಾತ್ ಅದುಃಖಂ ಹರಿಭಕ್ತ್ಯೈವ ನಿತ್ಯಾನಂದಂ ಯದಾ ಮನಃ ತದಾ ತಂ ಪರಮಾತ್ಮಾನಂ ಪಶ್ಯತ್ಯಾತ್ಮ ಪ್ರಸಾದತಃ ಅಂತ ಶ್ರೀಮದಾಚಾರ್ಯರ ತಾತ್ಪರ್ಯವನ್ನು ಹೇಳ್ತಾ, ಬಾಹ್ಯ ಸುಖಗಳಲ್ಲಿ ಯಾವಾಗ ಅನಾಸಕ್ತಿ ಬರ್ತದೋ, ಈ ಸುಖ ಒಲ್ಲೆನ ಭಾಳ ಚಲೋ ಶೀಕರ್ಣಿರಿ, ಕುಡಿದ್ವಿ ಏನು ಸುಖ ಆಯಿತು, ಎಲ್ಲಿ ತನಕ ಆಯಿತು? ಸಂಜೆ ಆಗೋತನ ಆಯ್ತು, ಮುಂದೆ ಬಿತ್ತಾಯಿತು, ರಾತ್ರಿ ಇಡೀ ಒದ್ದಾಡಿದೆ. ಇಂಥ ಸುಖ ಆಯಿತು. ಈ ಸುಖ ನಮಗೆಂದಿಗೂ ಕೂಡ ನಂಬಿ ನೆಚ್ಚದಿರಲು ನರಲೋಕ ಸ್ಥಿರವೆಂಬ ಅಂಬಲಿ ಪರಮಾನ್ನ. ದಾಸರು ಹೇಳ್ತಾರೆ, ವಿಜಯದಾಸರು, ಇದು ಯಾವಾಗೂ ನಮಗ ವಿಷಯಗಳ ಸುಖ ಪರ್ಮನೆಂಟ್ ಆಗಿ ನಮಗೆ ನಿಜವಾದ ಸುಖವನ್ನು ತಂದುಕೊಡುವಂಥದ್ದಲ್ಲ. ನಯುಜ್ಯಮಾನಯ ಭಕ್ತ್ಯ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವಪಂಥ ಯೋಗಿನಾಂ ಬ್ರಹ್ಮಸಿದ್ಧಯೇ. ಅಮ್ಮ, ಭಗವಂತನಲ್ಲಿ ನಿನ್ನ ಮನಸ್ಸನ್ನ ಇಡುವುದಕ್ಕಿಂತಲೂ ಸುಖದ ಮಾರ್ಗ ಮತ್ತೊಂದಿಲ್ಲ. ಸಾಕ್ಷಾತ್ ಭಗವಂತ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ, ನಿನಗೆ ಸುಖ ಕೊಡ್ಲಿಕ್ಕೆ ಬಹಳಷ್ಟು ಪದಾರ್ಥಗಳವ ಅಂತ ನೀ ತಿಳ್ಕೊಂಡು ಯಾವುದೂ ನಿನಗೆ ಪರ್ಮನೆಂಟ್ ಆಗಿ ಸುಖ ಕೊಡ್ಲಿಕ್ಕೆ ಆಗೋದಿಲ್ಲ. ಭಗವಂತನಲ್ಲಿ ಭಕ್ತಿಯ ಮಾರ್ಗವನ್ನು ಹಿಡಿದಿ ಅಂದ್ರೆ ಏನು ಸುಖ ಸಿಗುತ್ತದೆ ನೋಡು. ಇದು ಮಾತ್ರ. ಬೇಕಾದಷ್ಟು ಉಪವಾಸಿದ್ದು ಒಂದು 6-7 ತಾಸು ಕ್ಯೂ ಹಚ್ಚಿ ಇವ್ರು ದುಗುಸಾಡು ಮುಂದಾಗ ಅಂತೂ ಹೆಂಗೋ ಹೋಗಿ ಕೊನೆ ಕ್ಷಣಕ್ಕ ತಿರುಪತಿ ಪಾಳಿ ಒಳಗೆ ತಿಮ್ಮಪ್ಪನ ನೋಡಿದಾಗ ಏನೋ ನಂದು ಆನಂದ ಆಗ್ತದೆ ನೋಡ್ರಿ. ಆ 6 ತಾಸು ಹಚ್ಚಿದ ಪಾಳಿದ ಎಲ್ಲ ದುಃಖ ಒಂದೇ ಕ್ಷಣಕ್ಕೆ ಹೋಗಿಸ್ಬಿಡುತ್ತದೆ. ನಮ್ಮ ತಿರುಪತಿ ತಿಮ್ಮಪ್ಪ ಸಚ್ಚಿದಾನಂದ ಮೂರ್ತಿ ಹೌದು, ಅಂತೂ ಭೂಮಿಯ ಮೇಲಿದ್ದ ಮೂರ್ತಿಯನ್ನ ನೋಡ್ಲಿಕ್ಕೇನೆ ಇಷ್ಟು ಕಷ್ಟ ಇದೆ, ಎಷ್ಟು ಈ ಮಾರ್ಗ ಹಿಂಗಿದೆ. ಆದರೆ ಆನಂದ ಮಾತ್ರ ಎಲ್ಲ ತನ್ನ ಹಿಂದಿನ ಹೈರಾಣನ್ನು ಹೋಗಿಸ್ಬಿಡ್ತದೆ. ಅಂದಮೇಲೆ ಸಾಕ್ಷಾತ್ ಬಿಂಬರೂಪಿಯಾದ ಭಗವಂತನನ್ನ ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಆತ್ಮದೊಳಗೆ ನೀವು ನೋಡೋದಾದರೆ ಅದು ನಿಮ್ಮ ಇಡಿಯಾದ ಹಿಂದಿನ ಜನ್ಮ ಜನ್ಮಾಂತರಗಳ ಎಲ್ಲ ದೋಷವನ್ನೂ ಕೂಡ ಹೋಗಿಸ್ಲಿಕ್ಕೆ ಸಮರ್ಥವಾದಂಥದ್ದಿದೆ. ಹಾಗಾಗಿ ನೀನು ಮನಸ್ಸನ್ನು ಭಗವಂತನಲ್ಲಿ ಆಸಕ್ತನನ್ನಾಗಿ ಮಾಡು. ನನಗೂ ಮಾಡಬೇಕಂತದ ಆಗಂಗಿಲ್ಲ, ಏನು ಮಾಡಲಿ? ಬಹಳ ಒಳ್ಳೆಯ ಪ್ರಶ್ನೆ. ನಮಗೂ ಭಾಳ ದರಿಯಾಚಾರ ನಿಮ್ಮಂಗೆ ನೀವೇನೆಲ್ಲ ಮಾಡ್ತೀರಿ ನೋಡ್ರಿ, ವ್ರತ ನಿಯಮ ಉಪವಾಸ ನಾವು ಮಾಡ್ಬೇಕಂತ, ನಾವು ಮನುಷ್ಯರೇ, ಮತ್ತು ನಮಗೂ ಮಾಡ್ಬೇಕಂತದೇ ಅದ. ಆದ್ರೆ ಆಗಂಗಿಲ್ರಿ. ಏನು ಮಾಡೋದು? ಮೊದಲು ಏನು ಮಾಡಬೇಕು? ಭಗವಂತ ಸ್ಪಷ್ಟ ಹೇಳಿದ, ಪ್ರಸಂಗಮಜರಂ ಪಾಶಂ ಆತ್ಮನ ಕವಯೋ ವಿದುಹು ಸಯೇವ ಸಾಧುಷು ಕೃತೋ ಮೋಕ್ಷದ್ವಾರಮಪಾರತಂ. ಯಾರ ಜೊತೆಗೆ ನೀನು ಸಂಘ ಮಾಡ್ತಿ ಅದರ ಮೇಲೆ ಇದು ಡಿಪೆಂಡೆಂಟ್ ಆಗಿದೆ. ನೀನು ಸದಾ ಲೌಕಿಕದೊಳಗಿರೋರದೇ ಸಂಘ ಮಾಡಿದಿ ಅಂತಂತಂದ್ರೆ ನಿನ್ನನ್ನು ಆ ಕಡೆ ಇದು ಕರ್ಕೊಂಡು ಹೋಗ್ತದೆ ಮನಸ್ಸು. ಅದೇ ಸಯೇವ ಸಾಧುಷು ಕೃತಃ, ಸಾಧು ಸಜ್ಜನರಲ್ಲಿ ಜ್ಞಾನಿಗಳಲ್ಲಿ ಏನಾದರೂ ನೀನು ಸಂಘ ಮಾಡಿದಿ ಅಂತಾದರೆ ಮೋಕ್ಷದ ದ್ವಾರ ನಿನಗೆ ತಗದಂಗಂತ ತಿಳ್ಕೊಂಬಿಡು. ಸಜ್ಜನರು ಅಂದ್ರೆ ಯಾರು? ಸಜ್ಜನ ಅಂತ ಸರ್ನೇಮ್ ಇಟ್ಕೊಂಡವರಲ್ಲ. ತಿತಿಕ್ಷವಃ ಕಾರುಣಿಕಾಹ ಅಲ್ಲ, ಅವರು ಇದ್ದಾರೆ ಇಲ್ಲಂತಲ್ಲ, ಆದರೆ ನಿಜವಾಗಿ ಸಜ್ಜನರು ಯಾರು ಅಂತ. ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಶ ಅಂತ ಸಾಧವ ಸಾಧುಭೂಷಣಾಹ. ಭಗವಂತ ಅದ್ಭುತವಾಗಿ ಸಜ್ಜನರ ಡೆಫಿನೇಷನ್ ಹೇಳ್ತಾನೆ. ಸಜ್ಜನರು ಎಂಥವರು? ತಿತಿಕ್ಷವ. ಮೊಟ್ಟ ಮೊದಲನೇದ್ದು ಆ ಸಜ್ಜನರಲ್ಲಿರುವಂತಹ ಗುಣ ಏನು ಅಂತಂತಂದ್ರೆ, ತಮಗಿಂತಲೂ ಉತ್ತಮರು ಯಾರಾದರೂ ನೀವು ತಪ್ಪು ಮಾಡ್ಲಾರ್ದಾಗೂ ಬೈದ್ರು ಅಂತಂದ್ರೆ ನೀವು ಅದನ್ನು ಸಹನ ಮಾಡ್ತೀರಿ ಅಂದ್ರೆ ನೀವು ಸಜ್ಜನರು. ಒಂದೇದ್ದಿತು ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು, ನಮ್ಮ ಹಿತಚಿಂತಕರು. ಏನೋ ಕೆಲವೊಮ್ಮೆ ನಾವು ತಪ್ಪು ಮಾಡದಾಗಲೂ ಕೂಡ ಏನೋ ಒಂದು ಬೈದಾಗ ನೀವು ಅವರ ಮೇಲೆ ಅದೇ ಭಕ್ತಿಯನ್ನು ಇನ್ನೂ ಮಾಡ್ತೀರಿ ಅಂತಾದರೆ ನೀವು ಸಜ್ಜನರಾಗಲಿಕ್ಕೆ ಮೊದಲನೇ ಸ್ಟೆಪ್ ಕ್ಲಾರಿಫೈ, ಒಂದು ಪೂರ್ಣ ಅದನ್ನು ಕ್ಲಿಯರ್ ಮಾಡಿದ್ರಿ ಅಂತ ಅರ್ಥ. ತಿತಿಕ್ಷವ. ಎರಡನೇದ್ದು ಕಾರುಣಿಕಾಹ.
ಅಂದರೆ ನಿಮ್ಮ ಮುಂದಿನವರ ಮೇಲೆ, ನಿಮಗಿಂತಲೂ ಚಿಕ್ಕವರ ಮೇಲೆ ಅವರು ಮಾಡಿದ ತಪ್ಪುಗಳನ್ನು ನೀವು ಸರಳವಾಗಿ ಕ್ಷಮಾ ಮಾಡ್ತೀರಿ, ಮತ್ತದೇ ಪ್ರೀತಿ ತೋರಿಸ್ತೀರಿ ಅಂದರೆ ನೀವು ಸಜ್ಜನರು. ಮೇಲಿನವರ ಮೇಲೆ ಅಪರಾಧ ಸಹಿಷ್ಣುತೆ ಇರಬೇಕು, ಕೆಳಗಿನವರ ಮೇಲೆ ಕ್ಷಮಾ ಇರಬೇಕು. ದೊಡ್ಡವ್ರನ್ನೇನು ಕ್ಷಮಾ ಮಾಡೋದು ಕಾರಣಿಲ್ಲ. ದೇವ್ರು ಹೇಳಿದ, ನೀವು ಪಾಪ ನಾವೇನಂದ್ರು ನಾವೇನು ಮಾಡ್ಲಾರ್ದೆ ಬೈದ್ರಿ ಅಂದ್ರೂ ನಿಮ್ಮನ್ನು ಕ್ಷಮಾ ಮಾಡ್ತೀವಿ ಗುರುಗೋಳ ಅಂತ ಗುರುಗಳಿಗೆ ಹೋಗಿ ಹೇಳೋದಲ್ಲ. ಮತ್ತು ಅಲ್ಲಿ ತಿತಿಕ್ಷವಃ, ನಾವದನ್ನು ಸಹನ ಮಾಡುವುದು. ನೀಚರಿದ್ದಾಗ, ಅರ್ಥಾತ್ ನಮಗಿಂತಲೂ ಚಿಕ್ಕವರಿದ್ದಾಗ ಅವರು ಮಾಡಿದಂತಹ ತಪ್ಪನ್ನು ಮಾತ್ರ ಕ್ಷಮಾ ಮಾಡಬೇಕು. ಸುಹೃದ ಸರ್ವದೇಹಿನಾಂ, ಎಲ್ಲರಿಗೂ ಕೂಡ ಸೌಹಾರ್ದದಿಂದ ಮೈತ್ರಿಯಿಂದ ಇರುವಂಥವರು ಇವರು ಸಜ್ಜನರು. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅಂತ ಸುಭಾಷಿತ ಹೇಳುವಂತೆ, ಇವ ನಮ್ಮವ, ಇವ ಬೇರೆ ಅವ, ಇವ ನಮಗೆ ಸಂಬಂಧ ಇಲ್ಲ, ಇದೆಲ್ಲ ಸಣ್ಣ ಬುದ್ಧಿ ಇದ್ದವ್ರು ಮಾಡೋದಿಲ್ಲ. ಉದಾರವಾದಂಥ ಮನಸ್ಸಿದ್ದವ್ರು ಹೆಂಗಂತಾರಂದ್ರೆ ವಸುಧಾ ಏವ ಕುಟುಂಬಕಂ, ಇಡೀ ಭೂಮಿಯೇ ನನ್ನ ಕುಟುಂಬ ಅಂತಾರಂತ. ಅಂತಹವ್ರು ಯಾರಿದ್ದಾರೋ ಅವರು ಸಜ್ಜನರು. ಅಜಾತ ಶತ್ರವಃ, ಶತ್ರುಗಳೇ ಅವರಿಗೆ ಹುಟ್ಟಿಲ್ಲ. ಶಾಂತಾಹ, ಸಾಕ್ಷಾತ್ ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿದ್ದಾರೆ, ಶಾಂತ ಸ್ವಭಾವದವರಿದ್ದಾರೆ. ಸಾಧವಃ, ಸಾಧು ಭೂಷಣಾಹ, ನೋಡ್ರಿ, ಸಾಧುಗಳು ಸಾಧು ಸ್ವಭಾವ ಇದೆ, ಸಾಧು ಭೂಷಣಗಳಿವೆ. ಹೊರಗಿನ ಭೂಷಣಗಳು ಕೂಡ ನಮ್ಮ ಸ್ವಭಾವವನ್ನು ಹೊರಗೆ ತೋರಿಸ್ತವೋ. ಏನ್ರಿ ನಾವೇನು ಹಾಕ್ಕೊಂಡ್ರೆ ಏನದ, ನಾವೇನು ಹಾಕ್ಕೊಂಡ್ರೆ ಏನದ ಅಂತ ಆರ್ಮಿ ಅವ ಬೇಕಾದಂಗೆ ತಾನು ಏನು ಡ್ರೆಸ್ ಹಾಕ್ಕೊಂಡ್ರೆ ಅವ್ನ ಕೈಯಾಗಿ ಕೊಟ್ಟರೆ ಬಂದೂಕ ಅವನು ಚಲಿಸ್ತಾನೆ. ಆದ್ರೆ ಆ ಬಟ್ಟೆ ಹಾಕ್ಕೊಂಡ್ರೆ ಅವನಿಗೆ ಅದರದೊಂದು ಸ್ಪಿರಿಟ್ ಬೇರೆ ಇರ್ತದೆ, ಅದರದೊಂದು ಮಹತ್ವ ಬೇರೆ ಇರ್ತದೆ. ಲಾಯರಿಗೆ ಆ ಕರಿ ಕೋಟ್ ಹಾಕಿದಾಗೇನೆ ವಾದ ಎಲ್ಲ ಒಮ್ಮೆ ಕಾನ್ಸ್ಟಿಟ್ಯೂಷನ್ ತಲೆಯಾಗಿ ಬರ್ತದಂತಿಲ್ಲ, ಅಪ್ರಾನ್ ಹಾಕ್ಕೊಂಡಾಗೆ ಡಾಕ್ಟ್ರಿಗೆ ಆಪರೇಷನ್ ಮಾಡ್ಲಿಕ್ಕೆ ಬರ್ತದಂತಿಲ್ಲ. ಆದರೂ ಅದಕ್ಕೆ ವಿಶಿಷ್ಟವಾದಂತಹ ವೇಷ ಇರೋದು ಅದಕ್ಕೆ ಸಹಯೋಗಿ ಆಗೋ ಹಂಗೆ ಸಾಧುಗಳಿಗೆ ಸಾಧು ಭೂಷಣಗಳೇ ಯಾವಾಗಲೂ ಸಹಯೋಗಿ. ಅಂಥದ್ದೇ ಹಾಕ್ಕೊಳ್ಬೇಕು. ಸಿಂಪಲ್ ಆದಂತಹ ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ವೇ ಆಫ್ ಸಫಿಸ್ಟಿಕೇಶನ್ ಅಂತಾರಲ್ಲ, ಆ ರೀತಿಯೊಳಗೆ ಸಜ್ಜನರು ತಾವಿರಬೇಕು. ರಾಮದೇವರ ವೇಷವನ್ನು ಹಾಕ್ಕೊಂಡು ರಾವಣ ಹೋದ್ನಂತ. ಯಾಕಂದ್ರೆ ಸೀತಾನ ಅಪಹಾರ ಮಾಡ್ಬೇಕಂತಂದ್ರೆ ಮತ್ತೆ ಕರಿಬೇಕು, ಸೀತಾನ್ ಬಾ ಅಂತ ಹೇಳಿ. ರಾವಣ ಕರೆದ್ರೆ ಆಕೆ ಯಾಕೆ ಬರ್ತಾಳೆ, ಹೋಗತ್ತಂತಾಳೆ. ರಾಮ ಆಗಿ ಕರಿಬೇಕು ಪಾಪ. ರಾಮನಾಗಿ ತಾನು ಹೋದ, ಸೀತಾ ಬಾ ಅಂತ ಕರಿಬೇಕು ಅಂತ 2 ಹೆಜ್ಜೆ ಮುಂದಿಟ್ಟ. ಬಾಯಿಂದ ಇನ್ನೂ ಬರಲೇ ಇಲ್ಲ. ಹಿಂದೆ ಬಂದು ಗಿಡದ ಹಿತ್ತು ನಿಂತ, ಮತ್ತು ರಾವಣ ಆದ. ಸೀತಾ ಬಾ ಅಂತ ಕರಿಬೇಕಲ್ಲ, ನಾನು ವಿಚಾರ ಮಾಡಿದ. ಹೌದು, ರಾಮನಾಗಿ ಹೋಗಬೇಕು. ರಾಮನಾಗಿ ಮತ್ತೆ ಹೋದ, ಕರೀಲಿಕ್ಕಾಗಲಿಲ್ಲ, ಹಿಂದೆ ಬಂದ. ರಾವಣಾಗಿ ಹೋಗ್ತಾ ಇದ್ದಾನ, ಕರೀಲಿಕ್ಕಾಗ್ತದ. ರಾಮನಾಗಿ ಹೋದಾಗ ಆಗುವಲ್ತಾಗ್ಯದ. ಏನು ವಿಚಿತ್ರ ಇದು ಅಂತ ಅನ್ಕೊಂಡ ರಾವಣ. ಅದೇ ರಾವಣ, ಅದೇ ಅವನ ಬುದ್ಧಿ, ಅದೇ ಅವನ ದುಷ್ಟವಾದಂತಹ ಇಂಟೆನ್ಷನ್ನು ಎಲ್ಲ ಅದ. ಆದರೆ ಏನು ಚೇಂಜ್ ಆಗಿತ್ತು ಹೇಳ್ರಿ, ವೇಷ ಮಾತ್ರ ರಾಮನ್ ಹಾಕ್ಕೊಂಡಿದ್ದ ಅಷ್ಟೇ. ಆವಾಗ ರಾವಣಗನಿಸ್ತಂತ ರಾಮ ಭಾರಿ ಅಂತ ನಾ ತಿಳ್ಕೊಂಡಿದ್ದೆ. ರಾಮ ಭಾರಿ ಅಂತೂ ಇದ್ದೇ ಇದ್ದಾನ. ರಾಮನ ವೇಷವೇ ಎಷ್ಟು ಭಾರಿ ಅದ ಅಂತಂದ್ರೆ ರಾಮನ ವೇಷವನ್ನು ಹಾಕ್ಕೊಂಡಂತ ರಾವಣಗೂ ಕೆಟ್ಟ ಬುದ್ಧಿ ಬರುವಂತಾಗ್ಯದ, ಸೀತಾನ ಅಪಹಾರ ಮಾಡ್ಕೊಳಿಕ್ಕೆ ಆಗುವಂತಾಗ್ಯದ. ಆವಾಗ ಅವ ಒಬ್ಬ ಢೊಂಗಿಯಾದಂತಹ ಯೋಗಿಯ ವೇಷ ಹಾಕ್ಕೊಂಡು ಹೋಗಿ ಕರೆದ ಅಂತ ಮುಂದೆ ಕಥೆ ಬರ್ತದೆ. ಅಂತೂ ರಾಮನ ವೇಷ ಹಾಕ್ಕೊಂಡಿದ್ದಕ್ಕೆ ರಾವಣನಿಗೆ ಕೆಟ್ಟ ಬುದ್ಧಿ ಹೋಯಿತು ಅಂದ್ರೆ ವೇಷಕ್ಕೆ ಎಷ್ಟು ಮಹತ್ವದ ಅಂತ ಅನ್ನೋದನ್ನು ತಿಳ್ಕೊಳ್ರಿ. ಯಾಕೆ ಮಂದಿರಕ್ಕೆ ನಾವು ಇದೇ ವೇಷ ಹಾಕ್ಕೊಂಡು ಹೋಗಬೇಕು, ಯಾಕೆ ನಮಗೆ ರಿಸ್ಟ್ರಿಕ್ಷನ್ಸ್ ಹಾಕ್ತೀರಿ, ಇವತ್ತೇನು ಭಾರಿ ಅವ್ರು ತಮ್ಮನ್ನು ತಾವು ಭಾರಿ ಬುದ್ಧಿಜೀವಿಗಳು ಅಂತ ಅಂದ್ಕೊಂಡು ಬೇಕಾದ್ದನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ಎಲ್ಲದಕ್ಕೂ ಒಂದು ಲಾಜಿಕ್ ಅದ, ಒಂದು ಯುಕ್ತಿ ಅದ, ಎಲ್ಲದಕ್ಕೂ ಒಂದು ಕಾರಣ ಅದ ಅನ್ನೋದನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ಅಂತಹ ಸಾಧುಭೂಷಣರಾದವರು ಅವರು ಸಜ್ಜನರು. ಇಷ್ಟೇನಾ ಅಲ್ಲ, ಸಜ್ಜನರ ಅತಿ ದೊಡ್ಡದಾದ ಗುಣ ಏನು? ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢ. ಎಲ್ಲ ಮಾಡ್ತಾರೆ ಪಾಪ, ಕ್ಷಮಾ ಮಾಡ್ತಾರೆ, ಕರುಣಾ ತೋರಿಸ್ತಾರೆ, ಬಹಳ ಫ್ರೆಂಡ್ಸ್ ಆಗಿರ್ತಾರ, ಎಲ್ಲ ಶಾಂತ ಇರ್ತಾರ, ಎಲ್ಲ ಇರ್ತಾರೆ. ದೇವರನ್ನೇ ಒಪ್ಪಂಗಿಲ್ಲ, ನಾಸ್ತಿಕರಿರ್ತಾರೆ. ಅಂಥವ್ರು ಎಂದೆಂದೆಂದೆಂದೂ ಸಜ್ಜನರು ಆಗುವುದಿಲ್ಲ. ಅದನ್ನು ಸ್ಪಷ್ಟ ಹೇಳ್ತಾನೆ. ನನ್ನಲ್ಲಿ ದೃಢವಾದಂತಹ ಭಕ್ತಿಯನ್ನ ಮಾಡ್ತಾನೆ ಯಾರೋ ಅವನು ಮಾತ್ರ ಸಜ್ಜನ ಅಂತ ಆಗ್ತಾನೆ. ಮದಾಶ್ರಯಾ ಕಥಾಮೃಷ್ಟ ಶೃಣ್ವಂತಿ ಕಥಯಂತಿ ಚ. ಯಾವಾಗ ಯಾರು ಕೂಡಿದರೂ ಕೂಡ ಅವ ಬೇರೆ ಏನೂ ಮಾತಾಡಂಗಿಲ್ಲ, ಭಗವಂತನ ಕಥಾ ಭಗವಂತನ ಮಹಿಮಾನೇ ಮಾತಾಡ್ತಾನೆ, ಅವ ಸಜ್ಜನ. ಹಾಡು ಹರಟೆಗೆ ಹೋಗ ಬ್ಯಾಡ, ಬೇಡ ಯಾವ ಹಾಡು ಹರಟೆಯನ್ನು ಹೊಡೆಯುವುದಿಲ್ಲ ಅವನು. ಕೇವಲ ಭಗವಂತನ ಚಿಂತನ, ಅವನ ಕಥಾಶ್ರವಣ, ಅವನ ಮಹಿಮಾಗಾನ ಇದನ್ನು ಮಾಡ್ತಾನೆ. ಇವ ಸಜ್ಜನ. ಇಂಥ ಸಜ್ಜನರ ಕಡೆಗೆ ನೀನು ಯಾವಾಗ ಹೋಗ್ತೀಯಮ್ಮ, ಅವಾಗ ಏನಾಗ್ತದ? ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ
ತಜ್ಜೋಷಣಾದಾಶ್ವಪವರ್ಗ ಆತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಅಮ್ಮ, ಸತಾಂ ಪ್ರಸಂಗ, ಸಜ್ಜನರ ಸಂಘ ಆಗೋದ್ರಿಂದ ನಿನಗ ವೀರ್ಯ, ನಿನ್ನಲ್ಲಿ ಧೈರ್ಯ ಬರ್ತದೆ. ಭಗವಂತನ ಆ ಪರಾಕ್ರಮಗಳ ಕಥೆಯನ್ನ ಕೇಳ್ತಾ ಕೇಳ್ತಾ ಹೋದಾಗ ಅವನ ಮಹಿಮೆಯಿಂದ ಸಜ್ಜನರು ಭಕ್ತರು ಏನೆಲ್ಲ ಫಲವನ್ನು ಅನುಭವಿಸಿದ್ರು, ಎಂಥ ಕಷ್ಟದಿಂದ ಪಾರಾದ್ರು ಅಂತನ್ನೋದನ್ನ ಕೇಳ್ತಾ ಹೋದಾಗ ನಿನಗೆ ಆಶ್ವಪವರ್ಗ ಆತ್ಮನಿ, ಈ ಮೋಕ್ಷದ ಮಾರ್ಗದೊಳಗೆ, ಧರ್ಮದ ಮಾರ್ಗದೊಳಗೆ ಎಂಥ ಶ್ರದ್ಧಾ ಬರ್ತದಂದ್ರೆ ಆ ಶ್ರದ್ಧಾ ಹೋಗಿ ಮುಂದೆ ಭಕ್ತಿಯಾಗಿ ಪರಿಣಮಿತವಾಗ್ತದ. ಸಜ್ಜನರ ಸಂಘದಿಂದ ಅವರು ಹೇಳುವಂಥ ಉಪದೇಶವನ್ನು ಕೇಳುವುದರಿಂದ ನಿನಗೆ ಭಕ್ತಿ ಶ್ರದ್ಧಾ ಇದೆಲ್ಲವೂ ಬರಲಿಕ್ಕಾಗ್ತದೆ. ಭಕ್ತಿ ಬಂತು ಮುಂದೇನು? ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯ ದೃಷ್ಟಶ್ರುತಾತ್ಮದ್ರವಿನಾನು ಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತಃ ಯತಿಷ್ಯತೆ ರುಜುಭಿರ್ಯೋಗ ಮಾರ್ಗೈಹಿ. ಕಪಿಲೋಪಾಖ್ಯಾನದ ಒಂದು ಶ್ಲೋಕ ಬಿಡ್ಲಿಕ್ಕಾಗಂಗಿಲ್ಲ, ಅಷ್ಟು ಮಹತ್ವದ ಶ್ಲೋಕ. ಭಗವಂತ ಹೇಳ್ತಾನೆ, ಶ್ರದ್ಧೆ ಭಕ್ತಿ ದೇವರೊಳಗೆ ನಿನಗೆ ಎಂದ ಬರ್ತಾವೋ ಆವಾಗ ನೀನೇನ್ ಮಾಡ್ತೀಯ, ನಿನಗ ಆ ದೇವರೆಂಬ ವಸ್ತು ಎಷ್ಟು ಸೇರ್ಲಿಕ್ಕೆ ಪ್ರಾರಂಭ ಆಗ್ತಂದ್ರೆ ಇನ್ನು ಉಳಿದೆಲ್ಲ ಬೇಡ ಅನಿಸ್ಬಿಡುತ್ತೆ. ಯತ್ ಸಂಪರ್ಕಾತ್ ಪ್ರಿಯ ಆಸಂ ಪ್ರಾಣ ಬುದ್ಧಿ ಮನಃಾತ್ಮ ದೇಹಾಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಕ್ಕೊನ್ಮ ಪರಪ್ರಿಯ. ಈ ನಮ್ಮ ಪ್ರಾಣ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ಮದು ಅಂತ ಯಾವುದಿದೆಯೋ ಇವತ್ತು, ಇದು ನಮ್ಮದು ಅಂತ ಏನೊಂದು ಪ್ರೀತಿಯಿಂದ ನಾವು ಹೇಳ್ಕೊಳ್ತೀವೋ ಆ ಪ್ರೀತಿಯನ್ನ ಹುಟ್ಟಿಸಿದಂತಹ ಭಗವಂತನ ಮೇಲೆ ನಾವು ಎಷ್ಟು ಪ್ರೀತಿ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ರಿ. ಪ್ರಿಯಕೃತ್ ಪ್ರೀತಿ ವರ್ಧನ. ತಾನು ಇವುಗಳನ್ನ ನಮಗೆ ಪ್ರಿಯ ಅಂತ ಮಾಡಿಸಿ ಅವುಗಳಲ್ಲಿ ಪ್ರೀತಿಯನ್ನ ತಾನು ಹೆಚ್ಚು ಮಾಡಿದ್ದಾನಷ್ಟೇ ಭಗವಂತ. ಇವು ಯಾವೂ ನಮಗೆ ಸಂಬಂಧ ಇಲ್ಲ ಇವು. ಅನ್ನೋದಕ್ಕೆ ಯಾವಾಗಲೂ ಹೇಳ್ತೀನಿ, ಮೊನ್ನೆ ಹೇಳ್ತೀನಿ, ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ, ತನುವಾರೋ ತಾನ್ಯಾರೋ ಅವರಿಗೆ. ಇವಂಗೆ ಅವ್ರ ಸಂಬಂಧ ಇಲ್ಲ, ಅವ್ಗೆ ಇವ್ರ ಸಂಬಂಧ ಇಲ್ಲ, ಇಬ್ರು ಬೇರೆ ಬೇರೆ ದಾರಿಯಿಂದ ಮೋಕ್ಷಕ್ಕೆ ಹೋಗೋರು ಇವರು. ಆದ್ರೆ ನಾವು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲಾ ಸಂಬಂಧ ಆಗ್ಯದ ನೋಡ್ರಿ ಇವತ್ತ. ಇದೆಲ್ಲ ಭಗವಂತ ಮಾಡಿತ್ತು. ಅಂದಮೇಲೆ ಇಷ್ಟು ಜನರನ್ನ ನಮಗೆ ಪ್ರಿಯನನ್ನಾಗಿ ಮಾಡುವವ, ನಮ್ಮನ್ನ ಇಷ್ಟು ಜನರಿಗೆ ಪ್ರಿಯರನ್ನಾಗಿ ಮಾಡುವಂತಹ ಭಗವಂತ ನಮಗೆ ಎಷ್ಟು ಪ್ರಿಯ ಆಗಬೇಕು. ಅಂತಹ ಆ ಭಗವಂತನಲ್ಲಿ ಪ್ರೀತಿ ಹುಟ್ಟಿ ಇನ್ನು ಉಳಿದ ಎಲ್ಲ ವಿಷಯಗಳು ಬೇಡ ಅಂತ ಯಾವಾಗ ದೇವರಲ್ಲಿ ಪ್ರೀತಿ ಹುಟ್ಟುತ್ತದೋ ಆವಾಗ ವೈರಾಗ್ಯ ಹುಟ್ಟುತ್ತದ. ದೇವರು ಹೇಳ್ತಾನೆ, ವೈರಾಗ್ಯ ಪುಕಟ ಬರುವುದಿಲ್ಲ. ವಿರಾಗ ಅಂದ್ರ, ರಾಗ ಅಂದ್ರೆ ಪ್ರೀತಿ, ವಿರಾಗ ವಿಗತ ರಾಗ, ರಾಗ ಹೋಗಬೇಕು ಅಂತ. ಆದ್ರೆ ಅದು ಯಾವಾಗ ಆಗ್ತದ? ವಿರಾಗ. ವಿ ಅನ್ನೋದಕ್ಕೆ ಭಗವಂತ ವಿಪಕ್ಷಿ ಪರಮಾತ್ಮನೋಹೋ. ಭಗವಂತನಲ್ಲಿ ರಾಗ ಯಾವಾಗ ವಿಶೇಷವಾಗಿ ಬರುತ್ತದೋ ಆವಾಗ ವಿಷಯಗಳಲ್ಲಿ ವೈರಾಗ್ಯ, ವಿಷಯಗಳಲ್ಲಿ ರಾಗ ಹೋಗ್ತದ. ಭಗವಂತನಲ್ಲಿ ಪ್ರೀತಿ ಬರಬೇಕು. ನಮ್ಮ ಮನಸ್ಸಿಷ್ಟು ವಿಚಿತ್ರದಲ್ಲ. ಅಂಟಿಲ್ ಯು ಗಿವ್ ಇಟ್ ಅ ಸಬ್ಸ್ಟಿಟ್ಯೂಟ್ ಇಟ್ ವಿಲ್ ನಾಟ್ ಅಗ್ರಿ. ನೀವು ಪ್ರೀತಿ ಬಿಡಲಿಗತ್ತಿರಿಲ್ಲೋ ಅಂದಮೇಲೆ ಎಲ್ಲಿ ಮಾಡಲಿ ಅನ್ನೋದನ್ನು ಹೇಳ್ರಿ ಅಂತದ ಮನಸ್ಸು. ಭಗವಂತನಲ್ಲಿ ನೀವು ಅಷ್ಟು ಪ್ರೀತಿ ಮಾಡಿದಾಗ ಈ ವಿಷಯಗಳ ಮೇಲಿನ ಪ್ರೀತಿ ನಿಮಗೆ ತಾನಾಗಿ ಹೋಗ್ತದೆ. ಮನಸ್ಸು ಇಷ್ಟು ವಿಚಿತ್ರವಾಗಿ ಅದು ಭಗವಂತನೇ ಹೇಳಿಬಿಡುತ್ತೆ. ಹಿಂಗಾಗಿ ನಿನಗೆ ಯಾವಾಗ ಭಕ್ತಿ ಬರ್ತದಮ್ಮ ಆವಾಗ ನಿನಗೆ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯ ಅದ. ದೃಷ್ಟಶ್ರುತಾತ್ಮದ್ರ ವಿನಾನು ಚಿಂತೆಯ. ನೀನ ಭಗವಂತನ ಬಗ್ಗೆ ಕೇಳತಿ ಅವನ ಎಲ್ಲ ಸ್ವರೂಪಗಳ ಚಿಂತನವನ್ನ ಮಾಡ್ತಿ. ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತ. ಆವಾಗ ನೀನು ಮನಸ್ಸನ್ನ ಕಂಟ್ರೋಲ್ ಮಾಡಲಿಕ್ಕೆ, ಮನಸ್ಸನ್ನ ನಿನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ನಿನಗೆ ಸಾಧ್ಯ ಆಗ್ತದ. ಯೋಗ ಮಾರ್ಗವನ್ನ ನೀನು ಆವಾಗ ಪಡೀತಿ. ಯೋಗೇನ ಮೈಯರ್ಪಿತಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಂ ಇಹಾವರುಂಧೆ. ಆ ಭಕ್ತಿ ಯೋಗದಿಂದ ಮಾತ್ರ ನನ್ನನ್ನು ನೀನಾವಾಗ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಭಕ್ತಿ, ಅದರಿಂದ ವೈರಾಗ್ಯ, ಆವಾಗ ಮತ್ತಷ್ಟು ಭಗವಂತನ ಮಹಿಮಾಜ್ಞಾನ, ಅದರಿಂದ ಮತ್ತೆ ಭಕ್ತಿ, ಆವಾಗ ಭಗವಂತನ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರದಿಂದ ಮತ್ತಷ್ಟು ಪರಿಪಕ್ವವಾದ ಭಕ್ತಿಯನ್ನು ಮಾಡ್ತಾ ನೀನು ಮೋಕ್ಷಕ್ಕೆ ಹೋಗ್ಲಿಕ್ಕಾಗ್ತದಮ್ಮ. ತದೇ ತನ್ಮೇ ವಿಜಾನೀಹಿ ಯಥಾಹಂ ಮಂದಧೀರ್ಹರೆ ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾಭವದ ಅನುಗ್ರಹಾತ್. ಅಲ್ಲ ಭಗವಂತ, ಯೋಗ ಮಾಡುವಂತೇನೋ ಬಹಳ ಹೇಳಿದೆ, ಆದ್ರೆ ನಾನೊಬ್ಬ ಸ್ತ್ರೀ, ಅದರಲ್ಲಿ ನಾನು ಬಹಳ ಮಂದಳು. ದೇವಹೂತಿ ಹೇಳ್ತಾಳೆ, ಸಾಕ್ಷಾತ್ ಮನುವಿನ ಮಗಳಿವಳು. ಅವಳು ಹೇಳ್ತಾಳೆ, ನಾನು ಬಹಳ ಮಂದಳು, ಹಂಗಾಗಿ ಆ ಯೋಗ ಹೆಂಗ್ ಮಾಡೋದು, ಏನದ ಅದರ ಒಂದು ಆ ರಹಸ್ಯ ನನಗೆ ಪೂರ್ಣ ನೀನು ಬಿಡಿಸಿ ಹೇಳು. ಹಿಂಗೆಲ್ಲ ಹೇಳಿದ್ರೆ ನಂಗೆ ತಿಳಿಯಂಗಿಲ್ಲ ಅಂದ್ಲು. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರಿಯಸಿ. ಅಮ್ಮ, ಭಕ್ತಿ ಮಾಡ್ಬೇಕಂದ್ರೆ ಎಂಥ ಭಕ್ತಿ ಮಾಡು? ನಾನು ಹೇಳ್ತೀನಿ ನೋಡು, ಅನಿಮಿತ್ತ ಭಕ್ತಿ. ಸ್ಪಷ್ಟ ಹೇಳ್ಬಿಟ್ಟ ಭಗವಂತ. ಎಂದೇ ನನ್ನ ಮುಂದೆ ಬಂದು ನೀನ್ ನಮಸ್ಕಾರ ಮಾಡ್ತೀಯಲ್ಲ ಭಕ್ತಿಯಿಂದ, ಅಂದ ನೀನ್ ನನಗೆ ಇದನ್ನು ಕೊಡು ಅಂತ ಕೇಳಲಿಕ್ಕೆ ಬರಬೇಡ.
ಭಗವಂತ ಎಷ್ಟು ಕೊಟ್ಟಿಯಲ್ಲಪ್ಪ ಅಂತ ಯಾವಾಗ ನೀ ಬರ್ಲಿಕ್ಕೆ ಚಾಲು ಮಾಡ್ತಿ, ಆವಾಗ ನಿನಗೆ ಮೊದಲು ವೈರಾಗ್ಯ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನಿನಗೆ ಇನ್ನೊಂದು ಬೇಕು ಅಂತ ಇಟ್ಕೊಂಡು ಯಾವಾಗ ಬರ್ತಿ, ಅವಾಗ ಅದು ಭಕ್ತಿ ಅನ್ನಂಗಿಲ್ಲ, ಅದಕ್ಕೆ ವ್ಯಾಪಾರ ಅಂತದ. ನಾನು ನಮಸ್ಕಾರ ಮಾಡ್ತೀನಿ, ನನಗಿದು ಕೊಡು. ನಾ ಕಾಯಿ ಹೊಡಿಸ್ತೀನಿ, ನನಗಿದು ಕೊಡು. ನಾ ಹಾರ ಹಾಕಿಸ್ತೀನಿ, ನನಗಿದು ಕೊಡು. ನಾ ಪಂಚಾಮೃತ ಮಾಡಿಸ್ತೀನಿ, ನನಗಿದು ಕೊಡು. ಇದು ವ್ಯಾಪಾರ. ಯಾವಾಗ ನೀನು ಇಷ್ಟು ಕೊಟ್ಟಿಯಲ್ಲ ಭಗವಂತ, ನನಗೆ ಕಣ್ಣು ಕೊಟ್ಟಿ, ನನಗೆ ಕಿವಿ ಕೊಟ್ಟಿ, ನಿನ್ನ ಕಥೆ ಕೇಳಲಿಕ್ಕೆ, ಕಾಲು ಕೊಟ್ಟಿ ನಿನ್ನ ಕ್ಷೇತ್ರಗಳನ್ನು ನೋಡ್ಲಿಕ್ಕೆ, ಕೈ ಕೊಟ್ಟಿ ನಿನ್ನ ಪೂಜಾ ಮಾಡಲಿಕ್ಕೆ ಅಂತ ಒಂದೊಂದು ಅಂಗಾಂಗಗಳನ್ನ, ಆ ಪಂಚಭೂತಗಳನ್ನ ಕೊಟ್ಟಿದ್ದರ ಉಪಕಾರದ ಸ್ಮರಣೆಯಾಗಿ ಯಾವಾಗ ನೀನು ಬರ್ತೀಯೋ, ಕೊಟ್ಟ ಭಾಗ್ಯವೇ ಸಾಕು ಶ್ರೀ ಕೃಷ್ಣನ ದಯೆ ಬೇಕು ಅಂತ ಯಾವಾಗ ಬರ್ತೀಯೋ, ಆ ಭಕ್ತಿ ಶುದ್ಧವಾದ ಭಕ್ತಿ ಅಂತ ಆಗ್ತದೆ. ಅದನ್ನ ನೀನು ಮೊದಲು ಮಾಡಲಿಕ್ಕೆ ಪ್ರಾರಂಭ ಮಾಡು. ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಕೇಚಿನ್ ಮತ್ಪಾದ ಸೇವಾಭಿರತ ಮದೀಹಾಹ. ಅಮ್ಮ, ಭಕ್ತರು ಎಂತೆಂಥವ್ರಿದ್ದಾರೆ ಗೊತ್ತೇನು? ಮೋಕ್ಷನೂ ಬೇಡ ಅನ್ನುವಂಥ ಭಕ್ತರಿದ್ದಾರಮ್ಮ. ನೆಚ್ಚಂತಿ ಸಾಯುಜ್ಯಮಪಿ ಫಲತ್ವೇನ ಹರಿಯದಿ. ಶ್ರೀಮದಾಚಾರ್ಯ ತಾತ್ಪರ್ಯಗಳು ಹೇಳ್ತಾರೆ, ಸಾಯುಜ್ಯನೂ ಬೇಡ ಅಂತವ್ರಿಗೆ. ಬ್ರಹ್ಮಾದಿ ದೇವತೆಗಳು ಹೆಂಗಿದ್ದಾರಂದ್ರೆ, ದೇವರೇ ಮಾರೋ ಮಾರಾಯ ನಿನ್ನ ಮೋಕ್ಷ ಕೊಡ್ತೀನಿ ಬಾ ಅಂತ ದೇವ್ರ ಆಜ್ಞಾ ಮಾಡಿದ್ದಕ್ಕೆ ಮೋಕ್ಷದ ಸುಖಭೋಗ ಮಾಡ್ತಾರಂತವ್ರು. ಅವ್ರಿಗೆ ಅದು ಬೇಡ ಅಂತ ಸ್ಪಷ್ಟ ಹೇಳೇ ಬಿಟ್ಟಾರ ಅವ್ರು. ಒಲ್ಲೆ ನಾನು ಧರ್ಮಾರ್ಥ ಕಾಮ ಮೋಕ್ಷೇಶು ನೇಚ್ಛಾ ಮಮ ಕದಾಚನ ತ್ವತ್ಪಾದ ಜೀವಿತಸ್ಯ ತ್ವತ್ಪಾದ ಪಂಕಜಸ್ಯಾಥೋ ಜೀವಿತಂ ಮಮ ದೀಯತಾಂ ಕಾಮಯೇ ತಾವಕತ್ವೇನ ಪರಿಚರ್ಯಾಸು ವರ್ತನಂ ನಿತ್ಯಂ ಕಿಂಕರ ಭಾವೇನ ಪರಿಗೃಹೀಶ್ವ ಮಾಂ ವಿಭೋ. ನಾನು ಯಾವಾಗಲೂ ನಿನ್ನ ಕಿಂಕರ ಅಂತ ನಿನ್ನ ಬಾಜು ಇಟ್ಟುಕೊಂಡು ನನಗೆ ಏನ್ರಿ ಸೇವಾ ಹೇಳ್ಕೋತಿದ್ದು ಬಿಡು ಸಾಕು. ಏನ್ ಎಲ್ಲಿ ಸುಖ ಎಲ್ಲಿ ಮೋಕ್ಷ ಬೇಕಾಗಿಲ್ಲ ನನಗೆ ಅಂತಾರ ಬ್ರಹ್ಮದೇವರು ಅನ್ನೋ ಮಾತಿದು. ಬೇಡ ನನಗೆ, ಸುಮ್ಮಲ್ಲಿ ನಿಂತಿರ್ತೀನಿ. ನಿಂತಾಗ ಕದಾಹಂ ರಾಜರಾಜೇನ ಗಣನಾಥೇನ ಚೋದಿತಃ ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನ ಚಾಮರವ್ಯಗ್ರಹಸ್ತಂ ಮಾಮೇಮಂ ಕುರುವಿತಿ ಭಕ್ಷತಿ. ಚಾಮರ ಬಿಸ್ಕೋತ್ ನಿಂತಾಗ, ಏ ಬ್ರಹ್ಮ ಬಾಯಿಲಿ ಹೋಗದನ್ನ ತಗೊಂಬ, ಹೋಗಿದನ್ ಮಾಡು ಅಂತ ದೇವರು ಯಾವಾಗ ನನಗೆ ಆಜ್ಞಾ ಮಾಡ್ತಾನಂತ ಕೇಳ್ಕೋತ ಕೈ ಮುಕ್ಕೊಂಡು ನಿಂತಿರ್ತಾರಂತ. ಯಾರು? ಇಷ್ಟೆಲ್ಲ ನಿನ್ನೆ ಸೃಷ್ಟಿ ಕೇಳಿದ್ರಲ್ಲ, ಈ ಸೃಷ್ಟಿ ಮಾಡಿದ ಬ್ರಹ್ಮದೇವರು. ಅವರಿಗೆ ಮೋಕ್ಷ ಸುಖವೂ ಬೇಡ, ಭಗವಂತ ಬೇಕು, ಭಗವಂತನ ಸೇವಾ ಬೇಕು. ಹಿಂಗಿದ್ದಾರಮ್ಮ ನನ್ನ ಭಕ್ತರು. ಇಷ್ಟು ಸುಖವನ್ನ ಕಂಡ್ರಾಗುವುದಿಲ್ಲ ಅವರಿಗೆ, ವೈಷಯಿಕ ಸುಖ, ಕೇವಲ ನನ್ನ ಸೇವಾನೇ ಸುಖ ಅಂತ ಬಂದಾರ. ಅಂಥ ಭಕ್ತಿ ಬರಬೇಕಮ್ಮ. ವಿಸೃಜ್ಯ ಸರ್ವಾನನ್ಯಾಂಶ್ಚ ಮಾಂ ಏವಂ ವಿಶ್ವತೋಮುಖಂ. ಎಲ್ಲ ಕಡೆಗೆ ನನ್ನನ್ನು ನೋಡು, ಎಲ್ಲವನ್ನ ಬಿಟ್ಬಿಡು. ಭಜಂತ್ಯನನ್ಯಯ ಭಕ್ತ್ಯ ತಾನ್ ಮೃತ್ಯೋರತಿಪಾರಯೇ. ಯಾರು ಇಂಥ ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ನನ್ನ ಕಡೆ ಬರ್ತಾರಲ್ಲ, ಮೃತ್ಯುವಿನಿಂದ ಪಾರ ಮಾಡಿ ಭಕ್ತಿ ಒಗಿತೀನಿ ಅವರಿಗೆ. ಅಲ್ಲ, ಮತ್ತು ದೇವತೆಗಳು ಯಾರಾದರೂ ಏನಾದರೂ ಮಾಡಿದ್ರೆ, ಮದ್ಭಯಾದ್ ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀಂದ್ರೋ ದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಯಾವ ಮೃತ್ಯು? ಆ ಯಮನಿಗೆ ಮೃತ್ಯು ನಾನು. ಆ ಯಮನಿಗೆ ಮೃತ್ಯು ರುದ್ರದೇವರಾದರೆ ರುದ್ರದೇವರಿಗೆ, ಬ್ರಹ್ಮದೇವರಾದರೆ ಬ್ರಹ್ಮದೇವರಿಗೂ ಮೃತ್ಯುವಾದ ನರಸಿಂಹ ನಾನು. ಯಾರಿಂದಲೂ ಭಯ ಬೇಡ. ನಾನು ಇದ್ದೀನಂತ ಈ ಗಾಳಿ ಬೀಸ್ತದ, ನಾನಿದ್ದೀನಂತ ಆ ಸೂರ್ಯ ಇಷ್ಟು ತಪನ ಮಾಡ್ತಾನೆ, ನಾನಿದ್ದೀನಂತ ಇಂದ್ರ ಮಳಿ ಸುರಿಸ್ತಾನ, ನಾನಿದ್ದೀನಂತ ಈ ದೇವತೆಗಳಿದ್ದಾರೆ. ನನ್ನನ್ನು ಪಡೆದಂಥವರಿಗೆ ಯಾರೇನು ಮಾಡ್ತಾರೆ ದೇವತೆಗಳು? ಯಾರೂ ಏನೂ ಮಾಡೋದಿಲ್ಲ. ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಂ ಲಕ್ಷಣಂ ಪೃಥಕ. ಹಾಗಾಗಿ ಜ್ಞಾನವನ್ನು ಪಡ್ಕೋ ಅಮ್ಮ. ಸಾಂಖ್ಯಯೋಗದೊಳಗೆ ನಿಷ್ಠಾ ಇಡು. ನ ಜಾತೋ ನಮ್ರೀಯೇತಾತ್ಮ ಸಹಿ ದೇಹಾದ್ಯುಪಾದಿಭಿ. ಎಂದೆಂದೂ ನಿನ್ನ ಆತ್ಮಕ್ಕೆ ಸಾವು ನೋವುಗಳಿಲ್ಲ. ನಿನ್ನ ಆತ್ಮ ಹುಟ್ಟೋದಿಲ್ಲ, ನಿನ್ನ ಆತ್ಮ ಸಾಯೋದಿಲ್ಲ. ಅದು ಅನಾದಿ ನಿತ್ಯ. ಸುಮ್ಮನೆ ದೇಹಾದಿ ಉಪಾದಿಭಿ, ದೇಹವೆಂಬ ಉಪಾಧಿ ಇದ್ದಾಗ ಮಾತ್ರ ಹುಟ್ಟು ಸಾವು ಅಂತನ್ನೋದು ಜೀವನಿಗೆ ಬರ್ತಾ ಇದೆ. ಆದರೆ ಅವನು ಅನಾದಿ ನಿತ್ಯ. ಭಗವಂತನಂತೆ ತಾನೂ ಕೂಡ ಇದ್ದಾನೆ. ತನ್ನ ಸ್ವರೂಪದ ಆನಂದವನ್ನು ಅನುಭವಿಸುವಂತಹ ಪ್ರಯತ್ನವನ್ನು, ಸಾಧನವನ್ನು ಈ ದೇಹ ಪಡೆದಾಗ ಅವನು ಮಾಡಬೇಕು. ಸಯೇವ ಪ್ರಕೃತಿಂ ಸೂಕ್ಷ್ಮಾಂ ದೇವೀಂ ಗುಣಮಯೀಂ ವಿಭು ಯದೃಚ್ಛಯೈವೋಪಾಗತಾಂ ಅಭ್ಯಪದ್ಯತ ಲೀಲಯ. ಆ ಭಗವಂತ ತಾನು ಸರ್ವದಾ ಆ ಯೋಗಮಾಯೆಯಿಂದ ಅಚ್ಛಿನ್ನನಾಗಿ ಈ ಸೃಷ್ಟಿಯನ್ನು ಮಾಡ್ತಾನೆ. ತದಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರ್ಯಂಚ ತತ್ಕೃತಂ. ಯಾವಾಗಲೂ ಜೀವ ಅವನ ಅಧೀನದಲ್ಲಿ ಇರ್ತಾನೆ. ಶ್ರೀಮದಾಚಾರ್ಯ ನೋಡ್ರಿ ಎಷ್ಟು ಸ್ಪಷ್ಟ ಹೇಳ್ತಾರೆ. ವಿಷ್ಣು ಸುರಾಣಾಂ ಗುರುಣಾಂ ನಿತ್ಯ ಜೀವಸ್ಯ ತಂತ್ರತ ಯತ್ತು ತಸ್ಯ ಅನ್ಯತಂತ್ರತ್ವಂ ತಜ್ಞಾನಾದ್ ವಿನಿವರ್ತತೆ. ಆ ಸ್ಪಷ್ಟ ಶ್ರೀಮದಾಚಾರ್ಯ. ಜೀವ ಎಲ್ಲ ಕಾಲಕ್ಕೂ ಭಗವಂತ, ದೇವತೆಗಳು, ತನ್ನ ಗುರುಗಳು, ಇವರು 3 ಮಂದಿ ವಶದೊಳಗೆ ಇದ್ದೇ ಇರ್ತಾನಂತ. ಮೋಕ್ಷ ಪಡೆದ ಮೇಲೂ ಇವರ ವಶದೊಳಗಿರ್ತಾನೆ. ತನಗಿಂತಲೂ ಉತ್ತಮರಾದ ಗುರುಗಳು, ದೇವತೆಗಳು, ಭಗವಂತ. ಇನ್ಯಾರ
ಅಧೀನ್ ನಾವಿದ್ದೀವಿ ಅಂತ ನಾವು ತಿಳ್ಕೊಂಡಿವಿ ನೋಡ್ರಿ, ಇದೆಲ್ಲ ಸುಳ್ಳದ. ಜ್ಞಾನಾದ್ ನಿವರ್ತತೆ, ಇದೆಲ್ಲವೂ ಅಪರೋಕ್ಷ ಜ್ಞಾನ ಆದ್ಮೇಲೆ ಹೋಗ್ಬಿಡುತ್ತೆ. ಅಪರೋಕ್ಷ ಜ್ಞಾನ ನಂತರದೊಳಗೆ ನಮ್ಮ ಬಾಸ್ ಪಾಪ ನಾವು ಅವ್ರ ಅಧೀನದಾಗಿದ್ದೀವ್ರಪ್ಪ, ಅವ್ರು ಹೇಳಿದನ್ನು ನಾವು ಕೇಳಬೇಕು, ಇವೆಲ್ಲ ಯಾವ್ಯಾವ ಇರುವುದಿಲ್ಲ. ನಾವು ಇದ್ದೀವಿ ಅಂತಂದ್ರೆ ಅವನ ಅಧೀನದಾಗಿದ್ದೀವಿ ಅಷ್ಟೇ. ಭಗವಂತ, ದೇವತೆಗಳು, ಗುರುಗಳು, ಈ ಮೂರರ ಅಧೀನದಲ್ಲಿ ನೀನಿದ್ದೀಯ, ಇನ್ಯಾರಲ್ಲೂ ನೀನಿಲ್ಲ. ಇದನ್ನು ನೀನು ತಿಳ್ಕೊಳ್ಬೇಕು. ಯತ್ತತ್ ತ್ರಿಗುಣಂ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಹು ಅವಿಶೇಷಂ ವಿಶೇಷವತ್. ಇದಕ್ಕೆ ಸಾಂಖ್ಯಯೋಗ ಅಂತ ಕರೀತಾರೆ. ಸಾಂಖ್ಯಯೋಗದಲ್ಲಿ ಸಬೀಜ ನಿರ್ಬೀಜ ಅಂತ, ಅಥವಾ ಸೇಶ್ವರ ಸಂಖ್ಯಾ ನಿರೀಶ್ವರ ಸಂಖ್ಯಾ ಅಂತ ಎರಡು ಮತಗಳು. ಅದರಲ್ಲಿ ಸೇಶ್ವರ ಸಂಖ್ಯವನ್ನು ನಮ್ಮ ಭಗವಂತ ಕಪಿಲನಾಮಕ ಪರಮಾತ್ಮ ಅವನು ಹೇಳ್ತಾನೆ, ಪ್ರಕೃತಿಯಿಂದಲೇ ಇದೆಲ್ಲ ಸೃಷ್ಟಿಯಾಗ್ತದೆ. ಕೆಲವರು ಏನು ಮಾಡ್ಬಿಡ್ತಾರ್ರಿ ಸಾಂಖ್ಯರು ಅಂತಂತಂದ್ರೆ, ನೇಚರ್ ಇದೇ ಎಲ್ಲ, ನಿಸರ್ಗ ಪ್ರಕೃತಿ ಇದರಿಂದೇ ಎಲ್ಲ, ದೇವರದೇನು ಇಲ್ಲೇ ಇಲ್ಲ, ಆಟೇ ಇಲ್ಲ, ದೇವರನ್ನೇ ಒಪ್ಪುವುದಿಲ್ಲ ಅವರು. ಪ್ರಕೃತಿಯಿಂದಲೇ ನೇಚರಿಂದಲೇ ಎಲ್ಲ ಅಂತ ಹೇಳ್ಬಿಡ್ತಾರೆ. ಭಗವಂತ ಹಂಗೆ ಹೇಳುವುದಿಲ್ಲ. ಪ್ರಧಾನಂ ಪ್ರಕೃತಿಂ ಪ್ರಾಹು, ಪ್ರಕೃತಿಯೂ ಹೌದು, ಬೇಕದು. ಸೃಷ್ಟಿಯನ್ನ ಮಾಡದೆ ಸುಮ್ಮನೆ ಇದ್ದಂತಹ ಪ್ರಕೃತಿಗೆ ಅವ್ಯಕ್ತ ಅಂತ ಹೆಸರಿತ್ತು ಮೊದಲು. ಅದು ಯಾವಾಗ ಸೃಷ್ಟಿ ಮಾಡಬೇಕು ಅಂತ ಬಂತು ಆವಾಗ ಅದು ವ್ಯಕ್ತಾವ್ಯಕ್ತ ಅಂತ ಆಯಿತು. ಯಾವಾಗ ಅದೇ ಪ್ರಕೃತಿ ಪರಿಣಾಮ ಆಗಿ ಇದೆಲ್ಲ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತ ಆಯಿತು, ಆವಾಗ ಅದು ವ್ಯಕ್ತ ಅಂತಾಯಿತು. ಹೀಗಾಗಿ ವ್ಯಕ್ತ, ಅವ್ಯಕ್ತ, ವ್ಯಕ್ತಾವ್ಯಕ್ತ ಅಂತ ಮೂರು ವಿಧವಾದ ಈ ಪ್ರಕೃತಿ. ಇದರಿಂದ ಸೃಷ್ಟಿ ಆಗ್ತದೆ ನಿಜ, ಆದರೆ ಇದೆಲ್ಲವನ್ನ ಭಗವಂತ ತಾನು ಅದರೊಳಗೆ ಹೊಕ್ಕು ಮಾಡ್ತಾನೆ. ಹಾಗಾಗಿ ಎಂದಿಗೂ ಪ್ರಕೃತಿ ಅರ್ಥಾತ್ ಈ ನೇಚರ್, ನಿಸರ್ಗ ಸ್ವತಂತ್ರವಾಗಿ ಸೃಷ್ಟಿಯನ್ನ ಮಾಡುವುದಿಲ್ಲ, ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಯಾಕ? ಅದು ಜಡ. ಜಡವಾದದ್ದು ಎಂದಿಗೂ ತಾನಾಗಿ ಏನನ್ನೂ ಮಾಡಲಿಕ್ಕಾಗುವುದಿಲ್ಲ. ಅಚಿತ್ತನು ತದ್ಧೀಯತಃ. ಅದಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವೆಲ್ಲದರಿಂದ ನೀನು ಭಗವಂತನನ್ನ ಮೊದಲು ಶರಣಾಗತಳಾಗು. ಅವನೇ ಈ ಸೃಷ್ಟಿಯನ್ನು ಮಾಡಿದ್ದು. ನೋಡ್ರಿ, ಮನಸ್ಸಿನೊಳಗೆ ಯಾವ ಸೈಕ್ಯಾಟ್ರಿಸ್ಟ್ ಹೇಳ್ತಾನೆ ನೋಡ್ರಿ, ಇದನ್ನು 4 ವಿಧವಾದ ಮನಸ್ಸದ ಅಂತ. ಅಂದರೆ ಈ ಮನಸ್ಸಿನೊಳಗೆ 4 ಭೇದಗಳು: ಮನಸ್ಸು, ಬುದ್ಧಿ, ಅಹಂ ಮತ್ತು ಚಿತ್ತ ಅಂತ. ಮನಸ್ಸಂದ್ರೆ ಏನು ಗೊತ್ತೇನ್ರಿ? ಸಂಶಯ ಏನಿರ್ತದೆ ನೋಡ್ರಿ, ಇದು ಮನಸ್ಸು. ಅದರೊಳಗೆ 4 ವಿಭಾಗ ಆಯ್ತಾ. ಏಕಾದಶಿ ಗುರುವಾರಪ್ಪ, ಈ ಸಂಶಯ ಯಾವಾಗಲೂ ಇರ್ತದಲ್ಲ, ಇದು ಮನಸ್ಸು. ಕೇಳಲಿಗತ್ತಿಲ್ಲ, ಹೇಳಿಗತ್ತಿಲ್ಲ ಆಯ್ತಾ, ಮನಸ್ಸು. ಇನ್ನು ಬುಧವಾರೇ ಏಕಾದಶಿ ಅಂತೇನು ನಿಶ್ಚಯ ಅದಲ್ಲ, ಇದಕ್ಕೆ ಬುದ್ಧಿ ಅಂತ ಕರೀತಾರೆ. ಇನ್ನು ನಾನು ನಂದು ಅನ್ನೋ ಅಭಿಮಾನ ಏನಿರ್ತದಲ್ಲ ಮನಸ್ಸಿನೊಳಗೆ, ಇದಕ್ಕೆ ಅಹಂ ಅಂತ ಕರೀತಾರೆ. ಇನ್ನು ನೆನಪಾಗ್ತದೆ ನೋಡ್ರಿ, ಹಿಂದಿನ ಸ್ಮರಣ, ಕೆಲವರಿಗೆ ಆಗಂಗಿಲ್ಲ ಪಾಪ ಅಂತ, ಕೆಲವರಿಗೆ ಆಗ್ತದೆ, ಅದಕ್ಕೆ ಚಿತ್ತ ಅಂತ ಕರೀತಾರೆ. ಇನ್ನು ಮನಸ್ಸಿನೊಳಗೆ 4 ಪ್ರಭೇದಗಳವ. ಈ 4 ಕೂಡ ನೀನು ನನ್ನೊಳಗೆ ಉಪಲಕ್ಷಣ ಮಾಡು. ಪೂರ್ಣ ಮನಸ್ಸನ್ನು ನೀನು ನನ್ನೊಳಗೆ ಇಟ್ಟಿ ಅಂತಂದ್ರೆ ಅದನ್ನು ನೀನು ತಿಳ್ಕೊಳ್ಳಿಕ್ಕಾಗ್ತದೆ. ಅಂಥ ಭಗವಂತ ಮತ್ತೆ ಇನ್ನೊಮ್ಮೆ ಹೇಳ್ತಾನೆ, ಆ ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪಂಚ ಇಂದ್ರಿಯಗಳು ಇವೆಲ್ಲವನ್ನ ತಾನು ನಿರ್ಮಾಣ ಮಾಡ್ತಾ ಇದ್ದಾನೆ. ಸಂಶಯ, ವಿಪರ್ಯಾಸ, ನಿಶ್ಚಯ, ಸ್ಮೃತಿ ಈ ರೀತಿ ಮನಸ್ಸಿನ ಪ್ರಭೇದಗಳನ್ನು ಭಗವಂತನೇ ತಾನು ನಿಯಮನವನ್ನು ಮಾಡ್ತಾನೆ. ಅದರಿಂದ ಆಕಾಶ, ವಾಯು, ತೇಜಸ್ಸು ಮತ್ತು ಅದರಿಂದ ಒಂದೊಂದೊಂದೊಂದು ವೈಶಿಷ್ಟ್ಯಗಳನ್ನು ಹೇಳ್ತಾನೆ ಭಗವಂತ. ಸ್ಪರ್ಶ ಹುಟ್ಟಿತು, ಆಕಾಶ ಹುಟ್ಟಿತು, ಆಕಾಶದೊಳಗೆ ಶಬ್ದದಿಂದ ಮುಂದೆ ವಾಯು ಹುಟ್ಟುತ್ತದಲ್ಲ, ವಾಯುವಿನೊಳಗೆ ಸ್ಪರ್ಶ ಅನ್ನುವ ಗುಣ. ಸ್ಪರ್ಶದಲ್ಲಿ ಮೃದುತ್ವ, ಕಠಿಣತ್ವ, ಶೈತ್ಯ, ಉಷ್ಣ ಈ 4 ಬಿಟ್ಟು ನಿಮಗೆ ಬೇರೆ ಏನು ಸ್ಪರ್ಶ ಜ್ಞಾನ ಆಗ್ತದೆ ಹೇಳ್ರಿ? ಭಾಗವತ್ ಭಾಳ ಚಂದ ಹೇಳ್ತೀವಿ. ಸ್ಪರ್ಶ ಆದರೆ ನಿಮಗೆ 4 ತಿಳಿತಾವೆ: ಬಿಸಿ ಅದ, ತಂಪದ, ಇಲ್ಲ ಮೃದುವದ, ಕಠಿಣದ. ಇವು 4 ತಿಳಿಬೇಕಷ್ಟೆ. ಇದರ ಜೊತೆಗೆ ಅದು ಸ್ಪರ್ಶ ಅದು ಬಂತು. ಚಾಲನಂ, ವ್ಯೂಹನಂ, ಪ್ರಾಪ್ತಿ, ನೇತೃತ್ವಂ, ದ್ರವ್ಯ ಶಬ್ದಯೋಹೋ. ಇನ್ನು ವಾಯುವಿನ ಗುಣಗಳನ್ನು ಹೇಳ್ತಾರೆ. ಇದರಿಂದ ತೇಜಸ್ ಸೃಷ್ಟಿಯಾಯಿತು, ರೂಪಗಳ ಸೃಷ್ಟಿಯಾಯಿತು. ಆಮೇಲೆ ಅಗ್ನಿ ಏನೇನು ಮಾಡ್ತದೆ? ದ್ಯೋತನ, ಬೆಳಕು ನೀಡೋದು, ಪಚನ, ಪಾನಂ, ಅದನಂ, ಹಿಮಮರ್ದನಂ, ಥಂಡಿಯನ್ನು ಹೋಗಿಸೋದು, ಇವೆಲ್ಲ ಅಗ್ನಿಯ ಗುಣಗಳ ಸೃಷ್ಟಿಯಾಯಿತು. ಅದರಿಂದ ರಸದಲ್ಲಿ ಕಷಾಯ, ಮಧುರ, ಸ್ತಿಕ್ತ, ಕಟು, ಆಮ್ಲ ಇತಿ ನೈಕಥ. ಕಹಿ, ಸಿಹಿ ಮತ್ತು ಖಾರ ಮತ್ತು ಆಮ್ಲ, ಹುಳಿ, ಒಗರು ಮತ್ತು ಉಪ್ಪು, ಈ ರೀತಿ 6 ರಸಗಳು. ಇವು 6 ಬಿಟ್ಟಿನ ಯಾವ ಹೇಳಿ? ಈ 6 ರಸ ಬಿಟ್ಟಿನ ಯಾವರೇ 7ನೇ ರಸ ಅನುಭವಿಸಿದ್ರೆ ವಿಚಾರ ಮಾಡಿ, ಯಾವುದಿಲ್ಲ. ಹೀಗಾಗಿ ಈ 6 ರಸಗಳ ಸೃಷ್ಟಿ. ಅದರಿಂದ ನೀರು, ಅಲ್ಲಿಂದ ಮುಂದೆ ಪೃಥಿವಿ, ಅದರಲ್ಲಿ ಗಂಧದಲ್ಲೂ ಕೂಡ
ಕರಂಭ, ಪೂತಿ, ಸೌರಭ್ಯ, ಶಾಂತ, ಉಗ್ರ, ಆಮ್ಲ ಇಷ್ಟೇ ಗಂಧವಂತ ಜಗತ್ನ್ಯ. ಇವು ಬಿಟ್ಟಿನ ಯಾವ ಗಂಧ ಇಲ್ಲ. ವಾಸನೆ ಏನೇನು ಬರ್ತಾವಪ್ಪ ನಿಂಗೆ? ಕರಂಭ. ಕರಂಭ ಅಂದ್ರೆ ದುರ್ಗಂಧ. ಟಯರ್ ಸುಟ್ಟಾಗಿ ಬರ್ತದೆ ನೋಡಿ, ಚಂದ. ದಗ್ಧ ಪಾರ್ಥಿವ ಅಂತ ನಾ ಹೇಳಿಲ್ಲ, ಮತ್ತು ಟಿಪ್ಪಣಿಕಾರರು ಯಾವ್ದಾರು ಹೇಳಿದ್ದದ ಅದನ್ನ ಹೇಳಿಗಂತ ಅಷ್ಟೇ. ಸುಟ್ಟಾಗಿ ವಾಸನೆ ಬರ್ತದೆ ನೋಡ್ರಿ, ಅದು ಕರಂಭ ಅಂತಂತಾರೆ. ಅದಕ್ಕೆ ಏನಿರಂಗಿಲ್ಲ. ಇನ್ನು ಪೂತಿ ಅಂತ. ಪೂತಿ ಯಾವಾಗ ಗೊತ್ತೇನು? ಈ ರತ್ ಹರಿದು ಅದರಿಂದ ವಾಸನೆ ಬರ್ತಿರ್ತದೆ, ಇದಕ್ಕೆ ಪೂತಿ. ಅದು ಒಂದು ರೀತಿ ದುರ್ಗಂಧೆ ಅದು. ಇನ್ನು ಸೌರಭ ಅಂತಂತಾರೆ. ಸೌರಭ ಅಂದ್ರೆ ಯಾವುದು? ಈ ಕರ್ಪೂರದೊಳಗೆ ಇರ್ತದೆ ನೋಡ್ರಿ, ಹಚ್ಚಿದ್ರೆ ಮಾಯ ಆಗ್ತಿರ್ತದೆ, ಅಂತೂ ಅದಕ್ಕೆ ಸೌರಭ ಅಂತಂತಾರೆ. ಅದೊಂದು ಶಾಂತವಾದ. ಇನ್ನು ಶಾಂತ ಅಂತಂದ್ರೆ ಯಾವುದು? ಈ ಹೂವಿನೊಳಗಿರ್ತದೆ ನೋಡ್ರಿ, ಆ ಸುಗಂಧಕ್ಕೆ ಶಾಂತ ಅಂತ ಕರೀತಾರೆ. ಉಗ್ರ ಅಂತಂತಂದ್ರೆ ಯಾವುದು? ಈ ವಜ್ರ ಮೊದಲಾದಂತಹ ಕಠಿಣ ಪದಾರ್ಥಗಳಿಂದ ಏನು, ಕಬ್ಬಣ ಇದರಿಂದ ಏನು ಬರ್ತಿರ್ತದಲ್ಲ, ಇದಕ್ಕೆ ಉಗ್ರ ಅಂತ ಕರೀತಾರೆ. ಇನ್ನು ಆರನಾಲಾದಿನಿಷ್ಠ, ಇನ್ನು ನಿಂಬೆಹಣ್ಣು ಇತ್ಯಾದಿಗಳಿಂದ ಏನೊಂದು ಗಂಧ ಬರ್ತಿರ್ತದಲ್ಲ, ಹುಳಿ ಗಂಧ, ಅದೊಂದು ಅದಕ್ಕೇನಂತಾರಪ್ಪ, ಅದಕ್ಕೆ ಆಮ್ಲ ಅಂತಂತಾರೆ. ಹೀಗೆ ಬೇರೆ ಬೇರೆ ಗಂಧಗಳು, ಈ ಗಂಧಗಳಿಂದ ಭಗವಂತ ಪೃಥಿವಿಯ ನಿರ್ಮಾಣವನ್ನು ಮಾಡಿದ ಅಂತ. ಇಷ್ಟೇ ಗಂಧ ಬರ್ತಾವೆ ನಿಮಗೆ, ಇದು ಬಿಟ್ಟು ಇನ್ನು ಯಾವ ಗಂಧವೂ ಬರುವುದಿಲ್ಲ. ವಿಚಾರ ಮಾಡಿರ್ಬೇಕಾದ್ರೆ ಅವರೇ ಬರ್ತಿದ್ದು ಅಂತಂದೇನು. ಅಂತೂ ಈ ರೀತಿ ಹಿರಣ್ಮಯ ಬ್ರಹ್ಮಾಂಡದ ಸೃಷ್ಟಿಯನ್ನ ಭಗವಂತ ತಾನು ಮಾಡಿ, ವನ್ಹಿ ವಾಚ ಮುಖಂ ಭೇಜೆ ನೋದತಿಷ್ಠತ್ತೋ ವಿರಾಟ್. ಆ ವಿರಾಟ್, ಆ ಬ್ರಹ್ಮದೇವರ ದೇಹ. ಬ್ರಹ್ಮದೇವರು ಶಾಂತರಾಗಿ ಸುಮ್ಮನಿದ್ರಂತೆ. ಸುಮ್ಮಿದ್ದಾಗ ಒಂದೊಂದೇ ದೇವತಾ ಅದರೊಳಗೆ ಪ್ರವೇಶ ಆದ. ಅಗ್ನಿ ಪ್ರವೇಶ ಆದ, ಮಾತಿನೊಳಗ ಏನು ಎದ್ದು ನಿಲ್ಲಿಲ್ಲ ಪಾಪ. ಪ್ರಭಹವಾಯು ಪ್ರವೇಶ ಆದ, ಮೂಗ್ನೊಳಗ ಎದ್ದು ನಿಲ್ಲಿಲ್ಲ. ಕಣ್ಣಾಗ ಸೂರ್ಯ ಬಂದು ನಿಂತ, ಆ ದೇಹ ಎದ್ದು ನಿಲ್ಲಿಲ್ಲ. ಕಿವಿಯೊಳಗೆ ಬಂದರು, ಎಲ್ಲ ದೇವತೆಗಳು ಬಂದರು. ಹೃದಯಂ ಮನಸಾ ಚಂದ್ರ, ಮನಸ್ಸಿನೊಳಗೆ ಚಂದ್ರ. ಮನಸ್ಸಿಗೆ ಯಾವಾಗಲೂ ಚಂದ್ರ ಅಭಿಮಾನಿ ದೇವತೆ. ಚಂದ್ರನನ್ನು ಉಪಾಸನ ಮಾಡ್ರಿ. ಮನಸ್ಸೇನಾದರೂ ಹಾಳು ತಳಮಳದೊಳಗಿತ್ತು ಅಂತಂದ್ರೆ ಚಂದ್ರ, ಆ ಚಂದ್ರವಂಶಧರನಾದ ಕೃಷ್ಣನ ಉಪಾಸನೆಯಿಂದ ಮನಸ್ಸು ಬಹಳ ಶಾಂತವಾಗ್ತದೆ. ಯಾಕಂದ್ರೆ ಮನಸ್ಸಿಗೆ ಚಂದ್ರ ಇವನ ಅಭಿಮಾನಿ. ಹಾಗಾಗಿ ಚಂದ್ರ ಬಂದ, ಆವಾಗೂ ಬರಲಿಲ್ಲ. ರುದ್ರದೇವರು ಬಂದರು, ಹೃದಯವನ್ನ ಅವರು ಪ್ರವೇಶ ಮಾಡಿದರು. ಆವಾಗೂ ಈ ವಿರಾಟ್, ಈ ದೇಹ ಎದ್ ನಿಲ್ಲಿಲ್ಲಂತ. ಯಾರು ಬಂದರೂ ಎದ್ ನಿಲ್ಲಿಲ್ಲ. ಚಿತ್ತೇನ ಹೃದಯಂ ಚೈತ್ಯ ಕ್ಷೇತ್ರಜ್ಞ ಪ್ರಾವಿಶದ್ಯದ. ವಾಯುದೇವರೊಂದಿಗೆ ಕೂಡಿಕೊಂಡು ಭಗವಂತ ಯಾವಾಗ ದೇಹದೊಳಗೆ ಪ್ರವೇಶ ಮಾಡಿದೋ, ವಿರಾಟ್ ತದೈವ ಪುರುಷಃ ಸಲಿಲಾದದ ತಿಷ್ಠತ. ಆ ನೀರೊಳಗಿದ್ದಂತಹ ವಿರಾಟ್ ರೂಪ ಇದು ಎದ್ದು ನಿಂತಂತ. ಬ್ರಹ್ಮದೇವರ ದೇಹ ಭಗವಂತ ಬರೋ ತನಕ ಎದ್ದು ನಿಲ್ಲಲಿಲ್ಲ. ಹಾಗಾಗಿ ದೇಹವನ್ನ ಪ್ರಾಣದೇವರ ಸಮೇತನಾಗಿ ಭಗವಂತ ಯಾವಾಗ ಪ್ರವೇಶ ಮಾಡುವುದಿಲ್ವೋ ಅಲ್ಲಿ ತನಕ ದೇಹಕ್ಕ ಏನೂ ಅಸ್ತಿತ್ವ ಇರುವುದಿಲ್ಲ. ಅದೇ ರೀತಿ ಆ ದೇಹದಿಂದ ಭಗವಂತ ಪ್ರಾಣದೇವರ ಸಹಿತನಾಗಿ ಹೊರ ಹೋದ್ನಂದ್ರು ಆ ದೇಹ ಪಾಪ ಇಷ್ಟೊತ್ತನ ಚಲೋ ಇದ್ದರಿ ಹೋದ್ರು ಅಂತ ಆಗ್ತದೆ ಅಷ್ಟೇ. ಹೀಗಾಗಿ ದೇಹದೊಳಗೆ ಭಗವಂತನ ವಾಸವೇ ಮುಖ್ಯವಾದಂತಹ ಕಾರಣ ಅಂತನ್ನುವುದನ್ನು ತಿಳಿದುಕೋ. ಇಷ್ಟು ಭಗವಂತ ನಿನಗೆ ಯಾವಾಗಲೂ ಉಪಕಾರವನ್ನು ಮಾಡ್ತಾನೆ. ಅತಯೇವ, ಆದ್ರೆ ನೀ ಏನ್ ಮಾಡು? ಶನೈಹಿ ಚಿತ್ತಂ ಪ್ರಸಕ್ತಂ ಅಸತಾಂಪತಿ ಭಕ್ತಿಯೋಗೇನ ತೀವ್ರೇಣ ವಿರಕ್ತ್ಯಾಚನ ಯದ್ವಶಂ. ಅಮ್ಮ, ನಿನ್ನ ಮನಸ್ಸು ಯಾವಾಗಲೂ ಆ ಕೆಟ್ಟ ವಿಷಯದ ಆ ಸುಖದ ಲೋಭದೊಳಗ ಅಲ್ಲೇ ಆಸಕ್ತ ಕೂತದ. ಮತ್ತೊಂದೇನ್ ಮಾಡ್ಲಿ, ಮಗದೊಂದೇನ್ ಪಡೀಲಿ, ಇದೊಂದು ಸ್ವಲ್ಪ ಇಲ್ಲಿಂದೊಂಚೂರು ಹಣ ಗಳಿಸೋಣ, ಇನ್ನೊಂದನ್ನು ಮಾಡೋಣ, ಇದರೊಳಗೇ ಕೂತದ. ಅದನ್ನ ತೀವ್ರವಾದ ಭಕ್ತಿ ಯೋಗದಿಂದ, ವೈರಾಗ್ಯದಿಂದ ಸಾವಕಾಶ ನನ್ನ ಕಡೆಗೆ ತಗೊಂಡ್ ಬಾ. ಎಷ್ಟು ಪ್ರಾಕ್ಟಿಕಲ್ ಇದ್ದ ನಮ್ಮ ಕಪಿಲ ನಾಮ ಪರಮಾತ್ಮ. ಒಂದೇ ದಿವಸಕ್ಕೆಲ್ಲ ಬಿಟ್ಬಿಡು ಅಂತಂದಿಲ್ಲ. ಶನೈಹಿ ಚಿತ್ತಂ, ಸಾವಕಾಶವಾಗಿ ಒಂದೊಂದೊಂದೊಂದು ಬಿಟ್ಕೋತು. ಒಂದೊಂದು ಬಿಡುತ್ತಾ, ಒಂದೊಂದು ವಿಷಯದ ಆಶೆಯನ್ನು ಕಡಿಮೆ ಮಾಡ್ಕೊಳ್ತಾ ನನ್ನ ಮಾರ್ಗದೊಳಗೆ ಅದನ್ನು ತಗೊಂಡ್ ಬಾ. ಅದನ್ನು ತರುವುದು ಸರಳ ಅಲ್ಲಮ್ಮ. ಸರ್ವಭೂತ ಸಮತ್ವೇನ ನಿರ್ವೈರೇಣ ಪ್ರಸಂಗತಃ. ಎಲ್ಲರ ಮೇಲೆ ನಿನ್ನಗಿದ್ದ ವೈರವನ್ನು ಬಿಡು. ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ಬೇಕು. ಭಗವತ್ ಕೇಳಿಗತ್ತೀವಿ ಅಂತಂದ್ಮೇಲೆ ಮತ್ತು ಅದನ್ನ ಜೀವನದೊಳಗೆ ನಾವು ಅದನ್ನು ಅಳವಡಿಸ್ಕೊಳ್ಳೇ ಇಲ್ಲ ಅಂತಂದ್ರೆ ಕೇಳಿದ್ದರ ಉಪಯೋಗ ಏನು ಮಾಡಬೇಕ್ರಿ ಆಚಾರ್ಯ? ಬಹಳ ಸರಳವಾಗಿ ನಿರ್ವೈರೇಣ. ಮೊದಲು ನಿಮ್ಮ ಮನಸ್ಸಿನೊಳಗೆ ಯಾರ ಮೇಲೆ ವೈರದ ಅದನ್ನು ಬಿಟ್ಬಿಡ್ರಿ. ಭಾಗವತ ಕೇಳಿದ್ರೆ ಮೊದಲನೇ ಸ್ಟೆಪ್ ನೀವು ತಗೊಳ್ಬೇಕಾಗುತ್ತೆ. ಎಲ್ಲರ ಮೇಲಿನ ವೈರವನ್ನು ತ್ಯಾಗ ಮಾಡಿ. ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಮಹೀಯಸ. ಬ್ರಹ್ಮಚರ್ಯವನ್ನು ಪಾಲಿಸಿ, ಶುದ್ಧವಾದ ಬ್ರಹ್ಮಚರ್ಯ. ಆಚಾರ್ಯ ನಮ್ಮ ಮದುವೆ ಆಗ್ಬಿಟ್ಟದ್ರಿ, ಮತ್ತಿನ್ನೇನು ಮಾಡೋದು? ಏಕಪತ್ನಿ ವ್ರತಸ್ಥನಾಗಿರುವುದು ಬ್ರಹ್ಮಚರ್ಯದ ಪುಣ್ಯವನ್ನು ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಒಬ್ಬಳೇ ಪತ್ನಿಯಲ್ಲಿ ನೀನು ನಿನ್ನ ಇಡೀ ಜೀವನ ನೀನು ವ್ರತವನ್ನು ತೊಟ್ಟು ನೀನು ಅನುರಕ್ತನಾದಿ ಅಂತಂತಂದ್ರೆ ಅದು ನಿನಗೆ ಇಡೀ ಜೀವನ ನೀನು ಬ್ರಹ್ಮಚರ್ಯದಿಂದ ಇದ್ದಂತಹ ಪುಣ್ಯವನ್ನು ಕೊಡ್ತದೆ. ಆ ಬ್ರಹ್ಮಚರ್ಯವನ್ನು ಮಾಡು. ಇನ್ನು ಯಾರು ಮದುವೆ ಆಗೇ ಇಲ್ಲ ಅವರಂತೂ ನಿಜವಾದ ಬ್ರಹ್ಮಚರ್ಯದಿಂದ ಇರಲಿ. ಮೌನೇನ, ಆದಷ್ಟು
ಗೊಳ್ಳು ಮಾತುಗಳನ್ನಾಡೋದು ಕಡಿಮೆ ಮಾಡಿದ್ರಿ ಅಂದ್ರೆ ಅದು ಭಗವಂತನ ಸೇವಾ ಅಂತ ಆಗ್ತದ್ರಿ. ಸ್ವಧರ್ಮೇಣ ಅದು ಧರ್ಮ ಅಂತ ಆಗ್ತದೆ. ಯದೃಚ್ಛಯ ಉಪಲಬ್ಧೇನ ಸಂತುಷ್ಟ, ಏನು ಸಿಗುತ್ತದೋ ಅದರೊಳಗೆ ಸಂತುಷ್ಟಿ ಎಲ್ಲಕ್ಕಿಂತ ದೊಡ್ಡ ಗುಣ. ಭಾಗವತ್ ಕೇಳೋದ್ರಿಂದ ಇದೊಂದು ಗುಣ ಬಂದ್ರೆ ಎಲ್ಲ ಬಂದಂಗೆ. ಏನು ಸಿಗುತ್ತದೆ ನಮ್ಮ ಕರ್ಮಗಳಿಂದ ಅದರೊಳಗೆ ಸಂತೃಪ್ತಿ ಇರಬೇಕು. ಸಾಕು, ದೇವರು ಎಷ್ಟು ಕೊಟ್ಟ ದಿನ ಏನು ಬೇಕು, ಈ ಭಾವ ನಮಗೆ ಬರಬೇಕು. ಮಿತಭುಂಗ್ ಮುನಿ, ಸ್ವಲ್ಪ ನನಗೆ ಎಷ್ಟು ಜೀವಂತ ಇರ್ಲಿಕ್ಕೆ ಬೇಕೋ ಅಷ್ಟು ಊಟ, ಇದನ್ನು ನಾನು ಮಾಡಬೇಕು. ವಿವಿಕ್ತ ಶರಣ ಶಾಂತಃ ಮೈತ್ರ ಕರುಣ ಆತ್ಮವಾನ್, ಕರುಣೆಯನ್ನು ತೋರಿಸಬೇಕು. ಮನಸ್ಸನ್ನು ವಶದೊಳಗಿಟ್ಟುಕೊಳ್ಬೇಕು, ಶಾಂತನಾಗಬೇಕು. ಆದಷ್ಟು ಭಗವಂತನ ಧ್ಯಾನವನ್ನು ತಾನು ಮಾಡ್ತಾ ಇದ್ದ ಅಂತಂದರೆ ಆವಾಗ ಮನಸ್ಸು ನಾವು ಕಂಟ್ರೋಲ್ನೊಳಗೆ ಇಟ್ಕೊಳ್ಳಿಕ್ಕಾಗ್ತದೆ. ಈ ಎಲ್ಲ ನಿಯಮಗಳನ್ನು ನೀನು ಪಾಲಿಸು. ಯದೈವ ಅಧ್ಯಾತ್ಮರಥ ಕಾಲೇನ ಬಹುಜನ್ಮನ ಸರ್ವತ್ರ ಜಾತ ವೈರಾಗ್ಯ ಆ ಬ್ರಹ್ಮ ಭುವನಾನ್ ಮುನಿ, ಬ್ರಹ್ಮದೇವರನ್ನು ಹಿಡಿದುಕೊಂಡು ಅರ್ಥಾತ್ ಆ ಲೋಕವನ್ನು ಹಿಡಿದುಕೊಂಡು ಎಲ್ಲ ಲೋಕಗಳು ಕೂಡ ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂಚಾಪ್ಯ ನಿತ್ಯಕಂ ತಜ್ಞಾತ್ವ ಜಾತವೈರಾಗ್ಯ. ಪೂರ್ಣ ಈ ಲೋಕಗಳು ಇವು ನಶ್ವರ, ಇವು ಅಸಾರ. ಭಗವಂತನೊಬ್ಬನನ್ನೇ ನಾನು ಪಡೆಯಬೇಕು ಅಂತ ಯಾವನು ಹೋಗ್ತಾನೋ ಅವನಿಗೆ ಭಗವಂತ ಏನಾಗ್ತದೆ, ಅವನು ಪ್ರತ್ಯಕ್ಷನಾಗಿ ತಾನು ತನ್ನ ಕೈವಲ್ಯ ಪದವಿಯನ್ನು ತಾನು ಕೊಡ್ತಾನೆ. ಹಾಗಾಗಿ ಅಮ್ಮ, ಈ ಎಲ್ಲ ವ್ರತಗಳನ್ನು ಮಾಡು. ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ್ಚ ನಿವರ್ತನಂ. ಧರ್ಮ ಆಚರಿಸಬೇಕು ಅನ್ನೋದು ಎಷ್ಟು ಮಹತ್ವದ್ದೋ, ವಿಧರ್ಮವನ್ನು ಬಿಡಬೇಕು, ಅಧರ್ಮವನ್ನು ತ್ಯಾಗ ಮಾಡಬೇಕನ್ನೋದು ಅಷ್ಟೇ ಮಹತ್ವದ್ದು. ಕೆಲವ್ರು ಏನು ಮಾಡ್ತಾರೆ, ಪಾಪ ಹೇಳಿದ್ದೆಲ್ಲ ಚಲೋ ಕೆಲಸ ಮಾಡ್ಕೋತ ಕೆಟ್ಟ ಕೆಲಸ ಅಷ್ಟೇ ಮಾಡ್ತಾರೆ. ಪಾಪ ಎರಡೂ ಸಮಾನ ಇದ್ದೀವ್ರು ನಾವು ಅಂತ. ನಾವು ಈ ಕಡೆ ಬೇಕಾದಷ್ಟು ಲೌಕಿಕ ಭೋಗ ಮಾಡಿಬಿಡ್ತೀವಿ, ಈ ಕಡೆ ನೀವು ಏನು ಹೇಳಿರ ವೃತಾನು ಮಾಡಿಬಿಡ್ತೀವಿ ಅಂತ. ಪಂಚಗವ್ಯ ಅಂತ ನಮ್ಮಲ್ಲಿ ಸಿಗ್ತದೆ. ಆ ಪಂಚಗವ್ಯ ಕೊಟ್ಟು ತೊಗೊಂಡ್ರೆ ಎಲ್ಲ ಪಾಪ ಹೋಗ್ತದೆ ಅಂತದ. ಹಿಂಗಾಗಿ ನಾವು ಹೊರಗಿಂದು ನಾವು ಅಭೋಜ್ಯವಾದಂಥದ್ದು ಯಾವುದನ್ನು ಶಾಸ್ತ್ರ ನಿಷೇಧ ಮಾಡಿದ, ಮಾಂಸಾಹಾರ ಇತ್ಯಾದಿಗಳನ್ನು ತಿನ್ನಬಾರದು ಅಂತದ. ಅವ್ರೇನು ಮಾಡ್ಬಿಡ್ತಾರೆ, ಪಾಪ ತಿನ್ನಂಗೆ ತಿಂದು ಪಂಚಗವ್ಯನೂ ತೊಗೊಂಡ್ಬಿಡ್ತಾರೆ. ಆಚಾರ ನೀವೇನು ಹೇಳಿರಿ, ಪಂಚಗವ್ಯ ತೊಗೊಂಡ್ರೆ ಎಲ್ಲ ಹೊಲಸು ತಿನ್ನೋದು ಪಾಪ ಹೋಗ್ತದೆ ಅಂತ ಹೇಳಿರಿ. ಅಥವಾ ಏನು ಮಾಡ್ಬಿಡೋದಂದ್ರೆ ಹೋಟೆಲಿಗೆ ಅದನ್ನು ಇಟ್ಕೊಂಡು ಹೋಗ್ಬಿಡೋದು ಡಬ್ಬ್ಯಾಗ, ಅದನ್ನು ಅದರಾಗೆ ಎದ್ದು ತಿಂದು ಬಿಡೋದು. ಪಾಪ ತಿಂದಂಗೂ ಆಯ್ತು, ಪಾಪ ಹೋದಂಗೂ ಆಯ್ತಲ್ಲ ಅಂತ. ಹಂಗಿಲ್ಲ. ಯಾವ ಪಂಚಗವ್ಯ, ಯಾವ ಮುದ್ರಾಧಾರಣ, ಯಾವ ಒಂದಿಷ್ಟು ಕ್ಷೇತ್ರಗಳಿಗೆ ಹೋಗೋದು, ಯಾವೆಲ್ಲ ನಮ್ಮ ಪಾಪಗಳನ್ನು ಕಡಿತಾವ ಅಂತ ಶಾಸ್ತ್ರ ಹೇಳ್ಯದಲ್ಲ, ಅದು ತಿಳಿಯದೇ ಪಾಪಗಳೇನಾದರೂ ಆಗಿದ್ದರೆ, ಅನಿವಾರ್ಯ ಪ್ರಸಂಗಗಳಲ್ಲಿ ಆಪದ್ಧರ್ಮಗಳಲ್ಲಿ ಏನಾದರೂ ಆಗಿತ್ತು ಅಂದ್ರೆ ಅದರ ಪರಿಹಾರಕ್ಕೆ ಹೇಳ್ಯಾರ ಹೊರತು ನೀವು ಹೊಸ ಪಾಪ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಟ್ಟಂಗಲ್ಲದು. ಮುದ್ರಾ ಹಾಕ್ಸ್ಕೊಳ್ಳೋದು, ಪಂಚಗವ್ಯ ತಗೊಳ್ಳೋದು ಹಂಗಿಲ್ಲ ಸರ್ವಥ. ಹೀಗಾಗಿ ಸ್ವಧರ್ಮವನ್ನು ಆಚರಣೆ ಮಾಡೋದು ಎಷ್ಟು ಮಹತ್ವದ್ದೋ, ಅಧರ್ಮವನ್ನು ಬೇಡ ಅಂದಿದ್ದನ್ನು ಬಿಡುವುದು ಅಷ್ಟೇ ಮಹತ್ವದ್ದು. ಅಮ್ಮ, ಅದನ್ನು ಮಾಡು. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಗ್ರಾಮ್ಯವಾದಂಥ ಈ ಹರಟಿ ಒಳಗೇನು ಕೂಡ್ತಿರಲ್ಲ, ಮೊದಲು ಅದರಿಂದ ಹೊರಗೆ ಬರ್ರಿ. ಮಿತ ಮೇಧ್ಯಾದನಂ ಶಶ್ವತ, ಮಿತವಾದಂಥದ್ದು ವಿಹಿತವಾದದ್ದನ್ನಷ್ಟೇ ತಿನ್ರಿ. ಯಾವುದು ನಿಷಿದ್ಧವೋ, ಯಾವ ಪದಾರ್ಥಗಳು ನಮ್ಮಲ್ಲಿ ಕಾಮಕ್ರೋಧಾದಿಗಳನ್ನು ಪ್ರಚೋದನ ಮಾಡ್ತಾವೋ ಕೆಲವನ್ನು ತಿನ್ನಬೇಕು, ಕೆಲವನ್ನು ತಿನ್ನಬಾರ್ದು ಅಂತ ಹೇಳ್ಯಾರ ಶಾಸ್ತ್ರದೊಳಗೆ. ಅದನ್ಯಾಕೆ ತಿನ್ನಬಾರ್ದ್ರಿ, ಅದನ್ನ ಯಾಕೆ ಮಾಡಬಾರ್ದ್ರಿ, ಕೆಲವು ಕಾರಣಗಳು. ಆ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ನಮ್ಮೊಳಗೆ ಬೇರೆ ಬೇರೆ ಕಾಮ ವಿಕಾರಗಳು, ಸಿಟ್ಟು, ಮದ, ಅಹಂಕಾರ ಇತ್ಯಾದಿಗಳು ಬರ್ತಾವೆ. ಆ ಬರುವಂತಹ ಪದಾರ್ಥಗಳನ್ನು ತಿನ್ನಬೇಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಶಾಂತವಾದದ್ದು ತಿನ್ರಿ ಅಂತ ಹೇಳ್ತದೆ. ಇಷ್ಟೇ ಇರೋದಲ್ಲಿ. ಹೀಗಾಗಿ ಅದೆಲ್ಲವನ್ನು ನೀನು ಮಾಡು. ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನ. ಇಷ್ಟೆಲ್ಲ ಮಾಡಿದ್ಯಾ, ಎಲ್ಲ ಆಚರಿಸಿದ್ಯಾ, ತಪಸ್ಸಾಯಿತು. ಕೊನೆಗೆ ಏನು ಮಾಡು, ಅಮ್ಮ ಧ್ಯಾನ ಮಾಡ್ಲಿಕ್ಕೆ ಕೂತು, ಬೇರೆ ಏನೂ ಮಾಡಬೇಡ. ಕಾಷ್ಟಾಂ ಭಗವತೋಧ್ಯಾಯೇ ಸ್ವನಾಸಾಗ್ರ ಅವಲೋಕನ. ಪ್ರಾಣಾಯಾಮದಿಂದ ಮೊದಲು ನಿನ್ನ ದೋಷಗಳನ್ನು ಸುಟ್ಟು ಹಾಕು. ಧ್ಯಾನಕ್ಕೆ ಕೊಡ್ಬೇಕಾದಾಗ ಡೈರೆಕ್ಟಾಗಿ ಹಿಂಗೆ ಬಂದು ಹಿಂಗೆ ಚಕ್ಕಳು ಹಾಕೊಂಡು ಕೂತು ಬಿಟ್ಟರೆ ಧ್ಯಾನ ಆಗೋದಿಲ್ಲ. ಮೊದಲು ಪ್ರಾಣಾಯಾಮ ಮಾಡು. ಪ್ರಾಣಾಯಾಮದಿಂದ ನಿನ್ನ ಮನಸ್ಸಿನೊಳಗೆ ಯಾರ ಮೇಲೋ ದ್ವೇಷ ಇತ್ಯಾದಿಗಳಿರ್ತಾವಲ್ಲ, ಆ ದೋಷ ಹೋಗ್ತದಂತ. ಮೊದಲು ಪ್ರಾಣಾಯಾಮ ಮಾಡು. ಧಾರಣಾಭಿಶ್ಚ ಕಿಲ್ಬಿಷಾನ್, ಜನ್ಮಾಂತರದಿಂದ ಏನು ಪಾಪ ಹೊತ್ಕೊಂಡ್ಬಂದಿರ್ತೀವಲ್ಲ ಅದನ್ನು ಆ ಭಗವಂತನ ಮೂರ್ತಿ ಮೊದಲೊಂದ್ಸಲ ನಾವು ಕಣ್ಮುಂದೆ ತಂದುಕೊಳ್ತೀವಿ ನೋಡ್ರಿ, ಅದಕ್ಕೆ ಧಾರಣ ಅಂತಾರೆ. ಅದರಿಂದ ಜನ್ಮಾರ್ಜಿತವಾದಂತಹ ಸಂಚಿತ ಪಾಪಗಳು ಹೋಗ್ತಾವಂತ. ಪ್ರತ್ಯಾಹಾರೇಣ ಸಂಸರ್ಗಾನ್, ಬಾಯಿಯಿಂದ ಮಂತ್ರ ಅನ್ಲಿಗತ್ರಿ ಅಂತಂತಂದ್ರೆ ಈ ಜನ್ಮದೊಳಗೆ ದುರ್ಜನರ ಸಂಘದಿಂದ ಏನೆಲ್ಲ ಪಾಪ ಬಂದಾವಲ್ಲ ಅವು ಹೋಗ್ತಾವಂತ. ಇವು 3 ಆದ್ಮೇಲೆ ಧ್ಯಾನ ಚಾಲು ಆಗ್ತದೆ. ಆವಾಗ ಧ್ಯಾನೇನ ಅನೀಶ್ವರಾನ್ ಗುಣ, ಭಗವಂತನ ಎಲ್ಲ ಆ ಧ್ಯಾನದಿಂದ ಮಾತ್ರ ಎಲ್ಲ ದೋಷಗಳನ್ನು ಕಳೆದುಕೊಳ್ಳಿಕ್ಕಾಗ್ತದಮ್ಮ. ಹಾಗಾಗಿ ನಿನ್ನ ನಾಸಾಗ್ರವನ್ನು, ಕಣ್ಣು ಮುಚ್ಚಿ ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಕೆಲವರಿಗೆ ಪಾಪ ಕಣ್ಣು ಮುಚ್ಚಿದ್ಕೊಳ್ಳಿ ನಿದ್ದೆ ಬಂದ್ಬಿಡ್ತದೆ. ಅವಾಗ ಏನು ಮಾಡಬೇಕು, ಅವಾಗ ಕಣ್ಣು ಮುಚ್ಚಬೇಡ,
ಅರ್ಧ ಮುಚ್ಚಿ ಧ್ಯಾನ ಮಾಡು, ಅಥವಾ ತೆಗೆದೇ ಅಡ್ಡಿ ಇಲ್ಲ, ಏನೋ ಒಂದು ಪಾಯಿಂಟನ್ನು ಮುಂದಿಟ್ಟುಕೊಂಡು ಅದನ್ನೇ ನೋಡ್ತಾ, ಅಥವಾ ನಾಸಾಗ್ರಾವಲೋಕನತಃ ಅಂತ ಹೇಳ್ತಾರೆ ಭಗವಂತ, ನಿನ್ನ ಮೂಗಿನ ತುಟ್ಟು ತುದಿ ಕಣ್ಣನ್ನು ನೋಡ್ತಾ ಇರಬೇಕು, ಆವಾಗ ಬೇರೆ ಏನೂ ಕಾಣಿಸಂಗಿಲ್ಲ. ಹಂಗೆ ನೋಡ್ಬೇಕು, ಅದೊಂದ್ಸಲ ನೋಡ್ಕೊಂಡು ನೋಡಿರ್ಬೇಕಾದ್ರೆ ಹೊರಗೆ ಬೇರೆಗಿಂದ ಏನೂ ಕಾಣಿಸಂಗಿಲ್ಲ. ಹಂಗೆ ನೋಡೋದ್ರಿಂದ ಸ್ವಲ್ಪ ಹೊತ್ತು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮುಂದೆ ಕಣ್ಣು ಮುಚ್ಚಬೇಕು. ಆ ರೀತಿ ಮಾಡೋದ್ರಿಂದ ನೀನು ಎಲ್ಲ ಹೊರಗಿನ ಗದ್ದಲದಿಂದ ನಿನ್ನ ಮನಸ್ಸನ್ನು ಹೊರತೆಗೆದು ಭಗವಂತನ ಮನಸ್ಸಿನಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ಚಿಂತನವನ್ನು ಹೆಂಗೆ ಮಾಡಬೇಕು? ಸರಿ, ಧ್ಯಾನಕ್ಕೆ ಕೂಡು, ಇಲ್ಲಿ ತನಕ ಎಲ್ಲ ಬರೋಬ್ಬರು ಮಾಡ್ತೀವಿ ಆಚಾರ, ಮುಂದೆ ಧ್ಯಾನ ಮಾಡಬೇಕಾದಾಗ ಏನು ಮಾಡಬೇಕು ಅಂತ ಭಗವಂತ ತನ್ನದೇ ಸ್ವರೂಪದ ಅದ್ಭುತವಾದ ಧ್ಯಾನವನ್ನು ಈ ತೃತೀಯ ಸ್ಕಂದದಲ್ಲಿ ಹೇಳ್ತಾನೆ. ಒಂದು ಸಲ ಕಣ್ಣು ಮುಚ್ಚ್ರಿ ಎಲ್ಲರೂ, ನಿಜವಾಗಿ ಕಣ್ಣು ಮುಚ್ಚಿ ಆ ಭಗವಂತನ ಈ ರೂಪದ ಧ್ಯಾನವನ್ನು ನಿಜವಾಗಿ ಜೀವನದಲ್ಲಿ ನಿತ್ಯದಲ್ಲಿ ಇದನ್ನು ಕೇಳ್ರಿ, ಇನ್ನೊಮ್ಮೆ ಕೇಳಿ ಇದನ್ನು ಮಾಡ್ರಿ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನ ಖಚಕ್ರಬಾಲ ಜ್ಯೋತ್ಸ್ನಾಭಿರಾಹತ ಮಹೃದಯಾಂಧಕಾರಂ. ಮೊದಲು ಭಗವಂತನ ಚರಣವನ್ನು ಧ್ಯಾನ ಮಾಡಿ. ಎಂಥ ಚರಣ! ಸಾಕ್ಷಾತ್ ಗಂಗೆಗೆ ಆ ಜನಕವಾದಂತಹ ಚರಣ. ಯಚ್ಚೌಚ ನಿಸ್ಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಶಿವ ಶಿವೋಭೂತ್. ರುದ್ರದೇವರು ಇವತ್ತು ಶಿವ ಶಿವ ಅಂತ ಕರೀತಾರೆ, ಅವರಿಗೆ ಮಂಗಳಮಯರಾದಂಥವರು. ಆ ರುದ್ರದೇವರಿಗೆ ಇಂಥ ಶಿವತ್ವವನ್ನ, ಮಂಗಳತ್ವವನ್ನ ತಂದುಕೊಟ್ಟದ್ದು ಆ ಭಗವಂತನ ಪಾದದಿಂದ ಹರಿದು ಬಂದಂತಹ ಆ ನಿರ್ಮಾಲ್ಯವನ್ನ ಯಾವಾಗಲೂ ತಮ್ಮ ತಲೆಯ ಮೇಲೆ ಧಾರಣ ಮಾಡ್ತಾರೆ ಅನ್ನೋದಕ್ಕೆ ಅವರು ಶಿವ ಅಂತಾಗ್ಯಾರ. ಅಂತಹ ಭಗವಂತನ ಪಾದ, ಧ್ವಜ, ವಜ್ರ, ಅಂಕುಶ, ಪದ್ಮಗಳನ್ನ ತನ್ನ ಚಿಹ್ನೆಗಳನ್ನ ಪಡೆದಂತಹದ್ದು ಕೇವಲ ಆ ಭಗವಂತನ ಉಗುರುಗಳಿಂದ, ಪಾದದ ಉಗುರುಗಳಿಂದ ಏನು ಬೆಳಕು ಬರ್ತದೆ ನೋಡ್ರಿ, ಆ ಬೆಳಕು ನಮ್ಮ ಹೃದಯದ ಎಲ್ಲಾ ಅಜ್ಞಾನ ಕತ್ತಲೆಯನ್ನ ಹೊಗಿಸ್ತದಂತ. ಈ ರೀತಿ ಚಿಂತನೆ ಮಾಡಬೇಕು. ಧ್ಯಾನಕ್ಕೆ ಕೂತಾಗ ಒಮ್ಮೆ ಆ ಭಗವಂತನ ಪಾದ, ಆ ಪಾದದ ನಖ, ಆ ನಖದಿಂದ ಬರುವಂತಹ ರಶ್ಮಿ, ಇದರ ಚಿಂತನವನ್ನು ಮಾಡ್ರಿ. ಆ ಭಗವಂತನ ಊರು ಸುಪರ್ಣ ಭುಜಯೋರಧಿ ಶೋಭಮಾನ, ಅವನ ಆ ಕಾಲುಗಳು, ಬೇಡಿದ್ದನ್ನು ಕೊಡುವಂತಹ ಅವನ ಈ ಪಾದ, ಅವನ ಜಂಘ, ಅವನ ಜಾನುನಿ, ಅವನ ತೊಡೆಗಳು, ಅದರ ಮೇಲೆ ಭಗವಂತ ತೊಟ್ಟಂತಹ ಅತಿ ಸುಂದರವಾದ ವ್ಯಾಲಂಬಿ ಪೀತವರ ವಾಸಸಿ, ಬಂಗಾರ ಬಣ್ಣದ ಆ ಪೀತಾಂಬರದ ಸ್ಮರಣವನ್ನ ಮಾಡ್ರಿ. ಅದನ್ನು ಸ್ಮರಣ ಮಾಡ್ತಾ ಮಾಡ್ತಾ ಅವನ ನಾಭಿ, ಆ ನಾಭಿಯಿಂದ ಇಡಿಯಾದ ಲೋಕಕ್ಕೆ ಕಾರಣವಾದ ಪದ್ಮದ ಜನನ ಅದರಿಂದ ಆಗ್ತದೆ. ಅತ್ಯಂತ ತೆಳ್ಳನೆಯ ಅವನ ಆ ಉದರದ ಮೇಲೆ 3 ರೇಖೆಗಳ ಸ್ಮರಣವನ್ನ ಮಾಡ್ರಿ. ಅದರ ಮೇಲೆ ಭಗವಂತನ ವಕ್ಷಸ್ಥಳ, ಅವನ ಆ ಎದೆ, ವಕ್ಷೋಧಿವಾಸ ವೃಷಭಸ್ಯ ಮಹಾವಿಭೂತೆ ಪುಂಸಾಂ ಮನೋನಯನ ನಿರ್ವೃತಿ ಮಾದಧಾನಂ. ಅವನ ಆ ಎದೆಯನ್ನ ಸ್ಮರಣ ಮಾಡಿದರೆ ಆ ಎದೆಯಲ್ಲಿ ಕರುಣೆ ಎಷ್ಟು ಉಕ್ಕಿ ಹರಿಯುತ್ತದೆ ಅಂದ್ರೆ, ಎಷ್ಟು ವಿಶಾಲವಾಗಿದೆ ಆ ಹೃದಯ ಅಂದ್ರೆ, ಅನಂತ ಅನಂತ ಭಕ್ತರನ್ನು ಒಳಗಿಟ್ಟುಕೊಳ್ಳಿಕ್ಕೆ ಸಾಧ್ಯ ಅಂತ ಆ ಒಂದು ಹೃದಯಕ್ಕೆ. ಅಷ್ಟು ವಿಶಾಲವಾದ ಭಗವಂತನ ಹೃದಯ. ಅದರ ಆ ಎದೆಯ ಮೇಲೆ ಅಡ್ಡಾಡುವಂತಹ ಭಗವಂತನ ಕೌಸ್ತುಭದ ಹಾರ, ನಾನಾ ಮುತ್ತಿನ ಮಣಿಗಳು, ಅದರ ಚಿಂತನವನ್ನ ಮಾಡ್ರಿ. ಬಾಹುಗಳನ್ನ ಚಿಂತನ ಮಾಡ್ರಿ. ಮಂದರಗಿರಿಯನ್ನ ತಾನೇ ಕಡೆಯುವಾಗ ಭಾರೀ ಪರಿಣಿಕ್ತವಾದಂತಹ ಬಾಹುಗಳು, ಶಂಖ ಚಕ್ರ ಗದಾ ಧಾರಣ ಮಾಡಿದಂತಹ ಆ ಬಾಹುಗಳು, ಕರಗಳನ್ನ ಮತ್ತೊಮ್ಮೆ ಚಿಂತನ ಮಾಡ್ರಿ. ಅವನ ಕಂಠವನ್ನ, ಅಲ್ಲಿನ ಕೌಸ್ತುಭ ಮಣಿಯನ್ನ ಚಿಂತನ ಮಾಡ್ರಿ. ಅವನ ಅನಂತ ಚಂದ್ರರ ಕಾಂತಿಯನ್ನು ಧಿಕ್ಕರಿಸುವಂತಹ ಬೆಳದಿಂಗಳಿನ ಶುದ್ಧವಾದ ಮುಖವನ್ನ ಒಮ್ಮೆ ಚಿಂತನ ಮಾಡ್ರಿ. ಆ ಮುಖದೊಳಗ ಭಗವಂತನ ಆ ಕಣ್ಣುಗಳು, 2 ಮೀನುಗಳು ಬಂದು ಒಂದಕ್ಕೊಂದು ಕೂಡಿಕೊಂಡಾಗ ಹೆಂಗೆ ಕಾಣಬೇಕೋ ಅಷ್ಟು ಚಂದಾದ ಅವನ ಭ್ರೂ, ಅವನ ಹುಬ್ಬು, ಅದನ್ನ ಚಿಂತನ ಮಾಡ್ತಾ ಮಾಡ್ತಾ ಭಗವಂತ ನಮ್ಮನ್ನ ನೋಡ್ತಾ ನಮ್ಮ ಮೇಲೆ ಕೃಪೆಯನ್ನ ತೋರಿ ಮಂದಹಾಸವನ್ನ ಬೀರ್ತಾನೆ ಅಂತ ಅವನ ಆ ತುಟಿಗಳಿಂದ ಮಂದಹಾಸವನ್ನ ನೀವು ಒಂದು ಸಲ ಸ್ಮರಣ ಮಾಡ್ರಿ. ಹಾಸಂಹರೇರವನ ತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜ ಮಾಯಯಾಸ್ಯ ಭ್ರುಮಂಡಲಂ ಮನುಸುತೇವ ಕರಧ್ವಜಸ್ಯ. ಒಮ್ಮೆ ಭಗವಂತ ನಮ್ಮನ್ನು ನೋಡಿ ನಕ್ಕಂದ್ರ, ಅವನು ನಕ್ಕಾಗ ಅವನಿಂದೇನು ಬಾಯಿಯಿಂದ ಆ ಗಾಳಿ ಬಂತಲ್ರಿ, ಆ ಗಾಳಿ ನಮ್ಮ ಇಡೀ ದುಃಖದ ಸಾಗರವನ್ನು ಒಣಗಿಸ್ತದಂತ. ಅಂತಹ ಹಾಸಂತ ಭಗವಂತನ ಮಂದಹಾಸ ಹಂಗದಂತ. ಅಂಥ ಮಂದಹಾಸದ ಸ್ಮರಣವನ್ನು ಮಾಡಮ್ಮ. ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವೋ ಭಕ್ತ್ಯಾ ದ್ರವತ್ ಹೃದಯ ಉತ್ಪುಲಕ ಪ್ರಮೋದ. ಅವನ ಆ ನಾಭಿ, ಅವನ ಆ ಹಣೆಯ ಮೇಲಿನ ತಿಲಕ, ಅವನ ಗುಂಗುರು ಕೂದಲುಗಳು, ಅವನ ಕಿರೀಟ,
ಒಮ್ಮೆ ಆ ಕಿರೀಟವನ್ನ, ಆ ತಲೆಯನ್ನ, ಆ ಕೂದಲುಗಳನ್ನ, ಅವನು ಹಾಕಿಕೊಂಡಂತಹ ಮಕರ ಕುಂಡಲಗಳನ್ನ, ಅವನ ಆ ವಿಶಾಲವಾದ ಹಣೆಯನ್ನ, ಅವನ ಮೂಗು, ಅವನ ಆ ಕಣ್ಣುಗಳು, ಆ ಕಣ್ಣಿನ ನೋಟ, ಅವನ ವಿಶಿಷ್ಟವಾದಂತಹ ಮಂದಹಾಸ, ಅವನ ಇಡಿಯಾದ ಆ ಮುಖ, ಅವನ ಕಂಠ, ಅವನ ಬಾಹುಗಳು, ಅವನ ಹೃದಯ, ಅವನ ಆ ತೆಳ್ಳನೆಯ ಉದರ, ಅವನ ಆ ಕಟಿಗೆ ಕಟ್ಟಿಕೊಂಡಂತಹ ಕಟಿಯ ಆಭರಣ, ಅವನ ಆ ಪೀತಾಂಬರ, ಅವನ ಸುಂದರವಾದಂತಹ ಪಾದಗಳು, ಆ ಪಾದ ಕೆಳಗೆ ಇಟ್ಟಂತಹ ಪೀಠ, ಇದನ್ನು ನಿತ್ಯದಲ್ಲಿ ಮತ್ತೆ ಮತ್ತೆ ನೀನು ಚಿಂತನವನ್ನ ಮಾಡ್ತಾ ಹೋದಿ ಅಂತಂತಂದ್ರೆ ಅದರೊಳಗೆ ನಿನಗೆ ರೋಮಾಂಚನವಾಗ್ಲಿಗತ್ತು, ಅದರೊಳಗೆ ನಿನ್ನ ಮನಸ್ಸು ಬರ್ಲಿಗತ್ತು ಅಂತಂದ್ರೆ ಔತ್ಕಂಠ್ಯ ಬಾಷ್ಪಕಲಯ ಮುಹುರದ್ಯಮಾನಸ್ತಚ್ಚಾಪಿ ಚಿತ್ತ ಬಡಿಶಂಶನ ಕೈರ್ವಿಯೋಂತೆ. ತಾನಾಗಿ ಆ ಭಗವಂತನ ರೂಪ ಯಾವಾಗ ನಿಜವಾಗಿ ಪೂರ್ಣ ನಿಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ನೋಡ್ರಿ, ನಿಮ್ಮ ಮನಸ್ಸಿನೊಳಗೆ ಅದು ಯಾವಾಗ ಮೂಡ್ತದೆ ನೋಡ್ರಿ, ತಾನಾಗಿ ಕಣ್ಣೊಳಗೆ ನೀರಿಳಿತಾವ, ತಾನಾಗಿ ರೋಮಾಂಚನವಾಗ್ತದೆ, ತಾನಾಗಿ ಮನಸ್ಸು ಕೆಟ್ಟ ಭಾವಗಳಿಂದ ದೂರ ಆಗ್ತಾ ಹೋಗ್ತದೆ. ಈ ಧ್ಯಾನವನ್ನು ನಿತ್ಯದಲ್ಲಿ ಮಾಡ್ರಿ ಅಂತ ಒಮ್ಮೆ ಕಣ್ಣು ಮುಚ್ಚಿ ಈ ಧ್ಯಾನವನ್ನು ನಿತ್ಯದಲ್ಲಿ ಎಲ್ಲರೂ ಕೂಡ ಮಾಡಿದ್ವಿ ಅಂತಂತಂದ್ರೆ ಭಗವಂತನ ವಿಶಿಷ್ಟವಾದಂತಹ ಅನುಗ್ರಹ ನಮಗಾಗಲಿಕ್ಕೆ ಸಾಧ್ಯ. ಅಂತಹ ಯಥಾ ಪುತ್ರಾಚ್ಚ ವಿತ್ತಾಚ್ಚ ಪೃಥಂಗಮರ್ತ್ಯ ಪ್ರತೀಯತೆ. ಮಕ್ಕಳು, ನಮ್ಮ ಸಂಪತ್ತು, ಎಲ್ಲದರ ಮೇಲೆ ಮೋಹ, ಅದು ತಾನಾಗಿ ಭಗವಂತನ ಆ ಮಾಯೆಯಿಂದ, ಭಗವಂತನ ಅನುಗ್ರಹದಿಂದ ಅದು ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದಮ್ಮ. ಹೀಗಾಗಿ ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾಮಿನಿ ಭಾಗ್ಯತೆ. ಬಹಳಷ್ಟು ವಿಧವಾಗಿ ನನ್ನನ್ನು ಭಕ್ತರು ತಾವು ಭಕ್ತಿಯನ್ನು ಮಾಡ್ತಾರೆ. ಆದರೆ ಒಂದು ಮಾತ್ರ, ಯಾವ ಇನ್ನೊಬ್ಬರಿಗೆ ಕೆಟ್ಟಾಗ್ಲಿ ಅಂತ ನನ್ನ ಕಡೆಗೆ ಭಕ್ತಿ ಮಾಡ್ಲಿಕ್ಕೆ ಬರ್ತಾನೆ, ದೇವರೇ ನಿನಗೆ ನಾ ಇದನ್ನು ಮಾಡ್ತೀನಿ, ಅವನದು ಕಾರ್ ಇವತ್ತು ಆಕ್ಸಿಡೆಂಟ್ ಆಗಂಗೆ ನೀ ಮಾಡು ಅಂತ, ಇಂಥವ ಮಾತ್ರ ಮೈ ಕೊರಿಯಾತ್ ಸ ತಾಮಸಃ, ಅದು ತಾಮಸ ಭಕ್ತಿ, ಅದಕ್ಕೆ ನಾನು ಎಂದೆಂದೂ ಫಲವನ್ನು ಕೊಡುವುದಿಲ್ಲ. ಇನ್ನು ಯಾವ ವಿಷಯಗಳನ್ನು ಕೇಳ್ಕೊಂಡೇ ಐಶ್ವರ್ಯೋ ಸಂಪತ್ತು ಇದನ್ನು ಕೇಳಿಕೊಂಡು ಅರ್ಚಾದವು ಅರ್ಚಯೇದ್ ಯೋಮಾಂ, ಅಲ್ಲೊಂದು ಯಾವುದೋ ಒಂದು ಮೂರ್ತಿ ಅದರೊಳಗೆ ನಾ ಇದ್ದೀನಿ ಅಂತ ಅಷ್ಟೇ ನನಗೆ ಪೂಜಾ ಮಾಡ್ತಾನೆ, ಇವ ಮಧ್ಯಮ ಭಕ್ತ. ಯಾವ ನೋಡಿದಲ್ಲೆಲ್ಲ ಕಡೆಗೆ ನನ್ನ ಉಪಾಸನವನ್ನು ಮಾಡ್ತಾನೆ, ಅವನಿಗೆ ಯಾವ ಇಚ್ಛೆಯೂ ಇಲ್ಲ, ಕರ್ಮ ನಿರ್ಹಾರ ಉದ್ದೇಶ, ತನ್ನ ಕರ್ಮದ ಬಂಧನವನ್ನು ಕಳ್ಕೊಳ್ಬೇಕು ಅಂತೇ ಭಗವಂತನಲ್ಲಿ ತಾನು ಭಕ್ತಿಯನ್ನು ಮಾಡಲಿಕ್ಕೆ ಬರ್ತಾನೆ, ತನ್ನ ಇಡೀ ಜೀವನವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾನೆ, ಅವ ಸಾತ್ವಿಕ ಭಕ್ತ ಅಂತ ಕರೆಸ್ಕೊಳ್ತಾನೆ. ಅಂಥ ಸಾತ್ವಿಕ ಭಕ್ತಿಯನ್ನು ಅಮ್ಮ ನೀನು ನನ್ನಲ್ಲಿ ಮಾಡು. ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ, ನಿನಗಿಂತಲೂ ಉತ್ತಮರಲ್ಲಿ ನೀನು ಭಕ್ತಿಯನ್ನು ಮಾಡು, ನಿನ್ನ ಸಮಾನರಲ್ಲಿ ಮೈತ್ರಿಯನ್ನು ಮಾಡು, ನಿನಗಿಂತಲೂ ಕೆಳಗಿನವರಲ್ಲಿ ಚಿಕ್ಕವರಲ್ಲಿ ಅನುಕಂಪವನ್ನು ನೀನು ಇಟ್ಕೋರಮ್ಮ. ತಮವಜ್ಞಾಯ ಮರ್ತ್ಯ ಕುರುತೆ ಅರ್ಚಾವಿಡಂಬನಂ, ನನ್ನನ್ನು ಕೇವಲ ಮೂರ್ತಿಯೊಳಗಷ್ಟೇ ನೋಡಬೇಡ, ಅರ್ಥ ಮಾಡಿಕೊಳ್ಳಿ. ನ ಪ್ರತೀಕೇನ ಹಿ ಸಹ ಸೂತ್ರ ಹೇಳ್ತದೆ, ಕೇವಲ ಪ್ರತೀಕದಲ್ಲಿ ಭಗವಂತನಿಲ್ಲ, ಅದಷ್ಟು ಸಣ್ಣ ಮೂರ್ತಿ, ಇಷ್ಟು ವ್ಯಾಪ್ತ ದೇವರೇನು ಅದರೊಳಗೆ ಹಿಡಿಸ್ಬೇಕೇನು, ಭಗವಂತನ ಒಂದು ಸನ್ನಿಧಾನ ಅದರೊಳಗದ, ಒಂದು ಅಂಶ ಅದರೊಳಗದ, ಅದೇ ದೇವರಲ್ಲ. ಮೂರ್ತಿಯನ್ನೇ ದೇವರು ಅಂತ, ಮೂರ್ತಿ ಪೂಜಾ ಮಾಡೇಬಾರ್ದು ಅಂತ ಅಂದ್ಬಿಡ್ತಾರೆ, ಮಾಡಬಾರ್ದು ಅಂತಲ್ಲ, ಅದಷ್ಟೇ ದೇವರು ಅಂತ ತಿಳ್ಕೊಂಡು ಮಾಡಬೇಡ್ರಿ. ಭಗವಂತನನ್ನ ವ್ಯಾಪ್ತವಾಗಿ ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಆಗುವುದಿಲ್ಲಪ್ಪ, ಎಲ್ಲ ಕಡೆಗೆ ದೇವರನ್ನು ಕಾಣಲಿಕ್ಕೆ ಆಗಂಗಿಲ್ಲ. ಆ ಅಜ್ಞೋ ಅರ್ಚಯೇದೇವ ಅರ್ಚಾಯಾಂ ಅನ್ಯಥಾ ದೋಷವಾನ್ ಭವೇತ್. ಅಜ್ಞನಾದಂತಹ ವ್ಯಕ್ತಿ, ಇನ್ನು ಯಾವನು ಬಿಗಿನರ್ ಇದ್ದಾನೋ ಅವನು ಆ ಮೂರ್ತಿಯೊಳಗೆ ದೇವರ ಸನ್ನಿಧಾನವನ್ನು ತಂದಿಟ್ಟು ಅದರೊಳಗೆ ತಾನು ಪೂಜನೆಯನ್ನು ಮಾಡ್ತಾನೆ, ಅದು ತಪ್ಪಲ್ಲ. ಆದರೆ ಜ್ಞಸ್ತು ಅರ್ಚಯನ್ಸ ಗುಣವಾನ್ ಅನ್ಯಥಾ ದೋಷವಾನ್. ಆದರೆ ಜ್ಞಾನಿ ಯಾವನಿರ್ತಾನೋ ಅವನು ಎಲ್ಲ ಕಡೆಗೆ ಭಗವಂತನನ್ನು ಕಂಡು ಅರ್ಚನವನ್ನು ಮಾಡ್ತಾನೆ, ಅವನು ಮೂರ್ತಿಯೊಳಗೆ ಮಾಡಬೇಕು ಅಂತಿಲ್ಲ. ಅಂತಹ ಜ್ಞಾನ ಪಡೆದವರು ವ್ಯಾಪ್ತವಾದಂತಹ ಉಪಾಸನವನ್ನು ಅವಶ್ಯವಾಗಿ ಮಾಡಬಹುದು. ಹಾಗಾಗಿ ಅಮ್ಮ ನೀನು ಎಲ್ಲೇ ಪೂಜಾ ಮಾಡುವಾಗೂ ಕೂಡ ಎಲ್ಲರೊಳಗೆ ನಾನಿದ್ದೀನಿ, ಹೌದಾ? ದೇವರು ಹೇಳ್ತಾನೆ, ದ್ವಿಷತ ಪರಕಾಯೇ ಮಾಂ ಮಾನಿನೋ ಭಿನ್ನ ದರ್ಶನ. ನೀನು ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡಿಬಿಟ್ಟಿ ಅಂದ್ರೆ ಮತ್ತಲ್ಲೂ ನಾನೇ ಇದ್ದೀನಲ್ಲಮ್ಮ, ನನ್ನನ್ನೇ ದ್ವೇಷ ಮಾಡಿದಂಗಾಯ್ತು. ದೇವ್ರು ಎಷ್ಟು ಚಂದ ಹೇಳ್ತಾನೆ ನೋಡಿ, ಇನ್ನೊಬ್ಬ ವ್ಯಕ್ತಿ ನೀ ದ್ವೇಷ ಮಾಡ್ತಿ, ಅವನ ಮೇಲೆ ಸಿಟ್ಟು ತೋರಿಸ್ತಿ ಅಂದ್ರೆ ಅದು ನಾನೇ ಅಲ್ಲಿಯೂ ಇದ್ದೀನಿ ಅಂದಮೇಲೆ ನೀನು ನನ್ನನ್ನೇ ದ್ವೇಷ ಮಾಡಿದಂಗೆ ಆಗ್ತದೆ. ಯಾರನ್ನೂ ಜೀವನದೊಳಗೆ ದ್ವೇಷ ಮಾಡಬೇಡ, ದುಷ್ಟರನ್ನ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡು, ಆದರೆ ದ್ವೇಷ ಮಾಡಲಿಕ್ಕೆ ಹೋಗಬೇಡ. ಜೀವಾಹ ಶ್ರೇಷ್ಠ ಹ್ಯಜೀವಾನಾಂ ತತ ಪ್ರಾಣಭೃತ ಶುಭೆ ತತಃ ಸಚಿತ್ತಾ ಪ್ರವರಾಹ ತತಶ್ಚ ಇಂದ್ರಿಯ ವೃತ್ತಯ. ನೋಡು, ಮೋಕ್ಷವನ್ನು ಪಡೆದವರಲ್ಲೂ ಕೂಡ ತಾರತಮ್ಯ ಅದ. ಕೆಲವರು ವೃಕ್ಷ ಜೀವರಿರ್ತಾರೆ, ಅವರಲ್ಲೂ ಹೋಗಿ ವೃಕ್ಷರಾಗಿ ತಾವು ನಿಲ್ತಾರೆ. ಅವರಿಗಿಂತಲೂ ಪ್ರಾಣಿ ಜೀವರು ಅವರು ಉತ್ತಮರು, ಅವರಿಗಿಂತಲೂ ಮನುಷ್ಯ ಜೀವರು ಯಾರಿದ್ದಾರೋ, ಅಂದ್ರೆ ನಮ್ಮ ಜೀವ ಯಾವ ಯೋನಿ ಒಳಗದ ನಮ್ಗೆ ಗೊತ್ತಿಲ್ಲ. ಮನುಷ್ಯರು ಇರಬೇಕಂತಿಲ್ಲ, ನಮ್ಮ ಜೀವ ಹುಲಿ ಇರಬಹುದು, ಸಿಂಹ ಇರಬಹುದು, ಆನೆ ಇರಬಹುದು, ಗಿಡ ಇರಬಹುದು.
ಹೌದಾ? ಹಿಂಗಾಗಿ ಆ ಜೀವದೊಳಗ ಮೋಕ್ಷಯೋಗ್ಯವಾದ ಜೀವನೇ ಎಲ್ಲರೂ ಇರ್ತಾರೆ. ಸಾತ್ವಿಕರು ತಮ್ಮ ತಮ್ಮ ಬ್ರಾಹ್ಮಣ ದೇಹ, ಮನುಷ್ಯ ದೇಹ ಇದು ಬಂದಾಗ ತಮ್ಮ ಸಾಧನ ತಾವು ಮಾಡ್ಕೊಳ್ತಾರೆ. ಮಾಡಿಕೊಂಡು ಹೋದಾಗಲ್ಲೇ ತಮ್ಮ ಏನು ಸ್ವರೂಪ ಇರ್ತದೆ ಆ ದೇಹದಿಂದ ಇರ್ತಾರೆ. ಕಾಮಗಾಮಿಯಾಗಿ ಬೇಕಾದ ದೇಹ ತಗೋಬಹುದು, ಆದ್ರೆ ತಾವಂತೂ ತಮ್ಮ ಸ್ವರೂಪದಿಂದ ಇರ್ತಾರೆ. ಇದ್ದಾಗ ಅಲ್ಲಿದ್ದ ವೃಕ್ಷ ಜೀವರಿಗಿಂತಲೂ ಪ್ರಾಣಿ ಜೀವಗಳು ಶ್ರೇಷ್ಠ, ಅವುಗಳಿಗಿಂತಲೂ ಮನುಷ್ಯ ಜೀವರು ಶ್ರೇಷ್ಠ. ಅವರಿಗಿಂತಲೂ ಕೂಡ ತತ್ರ ಉಪದೇಶ ಮಾತ್ರೇನ ಮುಕ್ತೇಭ್ಯೋ ವೇದವೇದಿನಃ, ಮನುಷ್ಯ ಮುಕ್ತರಿಗಿಂತಲೂ ಅಲ್ಲಿ ಉಪದೇಶ ಮಾಡೋರು ಇರ್ತಾರೆ, ಅವರು ಶ್ರೇಷ್ಠ. ಅವರಿಗಿಂತಲೂ ಅದರ ಅರ್ಥ ತಿಳ್ಕೊಂಡವರು ವೇದದ್ದು, ಅವರು ಶ್ರೇಷ್ಠ. ಅವರಿಗಿಂತಲೂ ಋಷಿಗಳು, ಅವರಿಗಿಂತಲೂ ದೇವತೆಗಳು. ಪೂರ್ಣ ಧರ್ಮಾತತಸ್ತು ಇಂದ್ರ, ಅವರಿಗಿಂತಲೂ ಇಂದ್ರದೇವರ ಶ್ರೇಷ್ಠ. ನಿಸ್ಸಂಗೋ ಗರುಡಸ್ತಥ, ಅವರಿಗಿಂತಲೂ ಗರುಡದೇವರ ಶ್ರೇಷ್ಠ. ಭಕ್ತಿಪೂರ್ಣೋ ಹರೇ ಬ್ರಹ್ಮ ತಸ್ಮಾನ್ ನಾನ್ಯೋ ಅಧಿಕಸ್ತತಃ, ಆ ಮೋಕ್ಷದೊಳಗೆ ಬಂದ ಜೀವರೊಳಗ ಎಲ್ಲಕ್ಕಿಂತ ಶ್ರೇಷ್ಠ ಆದವರಮ್ಮ ಬ್ರಹ್ಮದೇವರೇ, ಅವರಿಗಿಂತಲೂ ಯಾರೂ ಶ್ರೇಷ್ಠಿಲ್ಲ. ಇದೇ ಸಂಸಾರದೊಳಗೂ ತಾರತಮ್ಯ, ಇದೇ ಮೋಕ್ಷದೊಳಗೂ ಅಮ್ಮ ಇದೆ. ಹಾಗಾಗಿ ನೀನು ಎಲ್ಲವನ್ನ ತಿಳಿದುಕೋ, ಎಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ತಿಳ್ಕೊಳ್ರಿ. ಬ್ರಾಹ್ಮಣೇಶ್ವಪಿ ವೇದಜ್ಞ ಅರ್ಥಜ್ಞೋ ಅಭ್ಯಧಿಕಸ್ತತಃ, ಬ್ರಾಹ್ಮಣರು ಶ್ರೇಷ್ಠ ಅಂತ ಹೇಳ್ತದೆ ಭಾಗವತ, ಆದ್ರೆ ಸ್ಪಷ್ಟ ಹೇಳ್ತದೆ. ಬ್ರಾಹ್ಮಣರು ಅಂದ್ರೆ ದೇವರನ್ನು ತಿಳ್ಕೊಂಡವರು, ದೇವರ ಜ್ಞಾನಿಗಳು, ಅವರು ಶ್ರೇಷ್ಠ. ಅವರೊಳಗೂ ಕೂಡ ವೇದವನ್ನು ತಿಳಿದಂಥವ, ಅದರೊಳಗೂ ವೇದದ ಅರ್ಥವನ್ನು, ಕೆಲವರು ಪಾಪ ಅನ್ಲಿಕ್ಕೆ ಬರ್ತಿರ್ತದೆ ವೇದಗಳನ್ನು, ಅಂದ್ರೆ ಅರ್ಥ ಗೊತ್ತಿರುವುದಿಲ್ಲ, ಅರ್ಥ ತಿಳ್ಕೊಂಡವ ಶ್ರೇಷ್ಠ. ಅರ್ಥವನ್ನು ತಿಳ್ಕೊಂಡವಕ್ಕಿಂತಲೂ ಇನ್ನೊಬ್ಬರಿಗೆ ಬಂದ ಸಂಶಯವನ್ನು ನಿವಾರಣೆ ಮಾಡುವ ಅವ ಬಹಳ ಶ್ರೇಷ್ಠ. ಸಂಶಯ ಛೇತ್ತ ತತಶ್ರೇಯಾನ್ ಸ್ವಧರ್ಮಕೃತ, ಇನ್ನು ಬರೀ ಹೇಳೋರ್ಕಿಂತಲೂ ಮಾಡೋರು ಶ್ರೇಷ್ಠ. ಸ್ಪಷ್ಟ ಹೇಳ್ತಾನೆ ದೇವರು, ಏನೂ ಬಿಡಿ ಇಟ್ಕೊಳಂಗಿಲ್ಲ. ಪಾಪ ಮಂದಿಗೆ ಹೇಳ್ಕೋತ ಹೋಗ್ತಾರೆ, ತಾವು ಮಾತ್ರ ಮನ್ಯಾಗ ಮತ್ತೇನು ತಿನ್ಬೇಕೆಲ್ಲ ತಿನ್ಬಾರ್ದೆಲ್ಲ ತಿಂತಿರ್ತಾರೆ. ಅಂಥವ್ರನ್ನ ಸ್ವಧರ್ಮಕೃತ, ತಾನು ಧರ್ಮ ಆಚರಿಸುವಂತಹ ಶ್ರೇಷ್ಠ. ಮುಕ್ತ ಸಂಘಸ್ತತೋ ಭೂಯಾನ್, ಅವರಿಗಿಂತಲೂ ಎಲ್ಲರ ಸಂಘವನ್ನು ಬಿಟ್ಟ ಸನ್ಯಾಸಿಗಳು ಎಲ್ಲರಿಗಿಂತಲೂ ಶ್ರೇಷ್ಠ. ನದೋಗ್ಧ ಧರ್ಮಮಾತ್ಮನಃ. ಹಾಗಾಗಿ ನನ್ನಲ್ಲಿ ಎಲ್ಲವನ್ನ ಅರ್ಪಣೆ ಮಾಡಿ ಅಮ್ಮ ನೀನು ಭಕ್ತಿಯನ್ನು ನೀನು ಮೊದಲಿಗೆ ಮಾಡು. ನರಕಸ್ಥೋಪಿ ದೇಹಂ ವೈ, ನೋಡ್ರಿ ಕಪಿಲೋಪಾಖ್ಯಾನ ಅದಕ್ಕೆ ಹೇಳಿದೆ, ಒಂದನ್ನೂ ಬಿಡ್ಲಿಕ್ಕಾಗೋಲ್ತಾಗಿದೆ, ಎಲ್ಲ ಹೇಳ್ಕೊತ ಹೊಂಟಿದ್ದೆ. ಜಂತುರ್ವೈಭವ ಏತಸ್ಮಿನ್ ಯಾಮ್ ಯಾಮ್ ಯೋನಿ ಉಪಾವ್ರಜೆ ತಸ್ಯಾಂ ತಸ್ಯಾಂ ಸಲಭತೆ ನಿರ್ವೃತ್ತಿಂ ನ ವಿರಜ್ಯತೆ. ಅಮ್ಮ ಎಷ್ಟು ವಿಚಿತ್ರ ಇದ್ದಾನೆ ಜೀವ ಅಂತಂತಂದ್ರೆ, ನನಗ ಮಾತು ಕೊಟ್ಟಿರ್ತಾನೆ, ಯಾವ ಮಾತು ಉಳಿಸ್ಕೊಳ್ಳೋದಿಲ್ಲ. ದೇವ್ರು ಹೇಳ್ತಾನೆ, ಪ್ರತಿಯೊಬ್ಬ ಜೀವನ ಬಗ್ಗೆ ಹೇಳಿರತ್ತಾನೆ. ಯಾರ ಬಗ್ಗೆನೂ ಹೇಳಿರ್ತಾರೆ, ಏನಿಲ್ಲ ನೀವೇನು ಮುಂದೆ ಕೂತಿರಲ್ಲ, ನಿಮ್ಮ ಬಗ್ಗೆನೇ ಹೇಳಿರತ್ತಾನೆ ದೇವ್ರು. ನರಕಸ್ಥೋಪಿ ದೇಹಂ ವೈ ನಪುಮಾನ್ಸ್ ತ್ಯಕ್ತು ಮಿಚ್ಚ. ಈ ದೇಹದ ಮೇಲೆ ಎಷ್ಟು ಪ್ರೀತಿ ಇವನಿಗೆ ಅಂತಂದ್ರೆ ಒಟ್ಟೆ ಇದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ದೇಹ ಕೊಡ್ರಿ ಅಂದಾಗ ಕೊಟ್ಟವ್ರು ಯಾರಿದ್ದಾರೆ ಹೇಳ್ರಿ? ದದೀಚಿ ಋಷಿಗಳು ಪಾಪ ಅಸ್ಥಿ ಕೊಟ್ಟರು ಅಂತ ಕೇಳ್ತಾರೆ, ಅವ್ರು ಬಿಟ್ಟು ಇನ್ಯಾವಿಲ್ಲೇ ಇಲ್ಲ. ಇಷ್ಟು ಪ್ರೀತಿ ಇದೆ ಇವನಿಗೆ ಅಂತಂದ್ರೆ ನರಕಕ್ಕೆ ಹೋಗಿ ಉಳ್ಳಾಡೋ ಮುಂದೂ ಈ ದೇಹ ಬಿಡ್ಲಿಕ್ಕೆ ಇಚ್ಛಾ ಪಡೋದಿಲ್ಲ ಅಂತೀವ ಮನುಷ್ಯ. ಈ ಜೀವ ಇಚ್ಛಾ ಪಡೋದಿಲ್ಲ. ನರಕದೊಳಗ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಶಿಕ್ಷಾ ಕೊಟ್ಟರು ಇವನಿಗೆ ಸ್ವಲ್ಪ ಕೂಡ ಈ ದೇಹದ ಮೇಲೆ ವೈರಾಗ್ಯ ಬರುವುದಿಲ್ಲ. ಮತ್ತಿಲ್ಲಿ ಬರ್ತಾನ, ಬಂದು ಕುಟುಂಬ ಭರಣ ಕಲ್ಪ ಮಂದಭಾಗ್ಯ ವೃಥೋದ್ಯಮ ಶ್ರಿಯಾ ವಿಹೀನಃ ಕೃಪಣಃ ಧ್ಯಾಯನ್ ಶ್ವಸತಿ ಮೂಢಧೀ. ಮೂಢನಾಗಿ ಶ್ವಾಸ ತಗೊಳ್ಲಿಕ್ಕಂತಿರ್ತಾನೆ ಇವ. ಇಲ್ಲಿ ಬರೀ ಕೇವಲ ತನ್ನ ಕುಟುಂಬವನ್ನು ಭರಣ ಮಾಡಬೇಕು. ಮುಹುರುಪಯಮನಂ ಮುಹುರುಪನಯನಂ ಮುಹುರಪಿ ಭಾರ್ಯ ಭರಣಾನಯನಂ. ಮತ್ತೆ ಮುಂಜಿ, ಮತ್ತೆ ಮದುವೆ, ಮತ್ತೆ ಹೆಂಡತಿಗೆ ಆಭರಣಗಳನ್ನು ಕೊಡಿಸ್ಬೇಕು, ಮತ್ತೊಂದು ಹೊಸ ಮನೆ ಆಗಬೇಕು. ಏವಂ ಕೃತ್ವ ಖಲು ಜೀವಿತ್ವ ದಾನಮಕೃತ್ವ. ದಾನವನ್ನು ಎಂದೆಂದೂ ಮಾಡಲಾರ್ದೇನೆ ಇದೇ ರೀತಿ ವಸುಗಮಯಿತ್ವ ದಾನಮಕೃತ್ವ ಖಲು ಜೀವಿತ್ವ. ತನ್ನ ಇಡೀ ಸಂಪತ್ತನ್ನು ತನ್ನ ಭೋಗದೊಳಗೆ ಕಳ್ಕೊಂಡು ಒಂದೂ ದಾನ ಮಾಡಲಾರ್ದೆ ಜೀವಂತಿರ್ತಾನ. ಏವಂ ಗಚ್ಚತಿ ತಾವಕ ಗಗನಂ ಗಚ್ಚತಿ ತಾವಕ ರಾಗ ತತ ಆತನುಷೇಪ್ಯಹರಹರಾಗ ಯಾಪ್ಯತ ಏವಂ ಕಾಯಪರಾಗ ಕಿಂ ಕುರ್ಯಾತ್ತವ ಜರಸಿ ವಿರಾಗ ಭಜ ಭಗವಂತಂ ಭಜ ಭಗವಂತಂ ಭಜ ಭಗವಂತಂ ಭ್ರಾಂತಮತೆ. ಸತಧರ್ಮತೀರ್ಥರು ಹೇಳ್ತಾರೆ, ಆಕಾಶಕ್ಕೆ ಮುಟ್ಟಿರ್ತದೆ ನಿಮ್ಮ ಆ ಇಚ್ಛಾ, ನಿಮ್ಮ ರಾಗ, ನಿಮ್ಮ ಆ ಆಶಾ ಅನ್ನೋದು ಆಕಾಶಕ್ಕೆ ಮುಟ್ಟಿರ್ತದೆ. ಆವಾಗೂ ಸಾಕನ್ಸಂಗಿಲ್ಲ. ಮತ್ತೆ ಪಾಪಗಳನ್ನು ಪಡೀಲಿಕ್ಕೆ ಇನ್ನೊಂದು ಮಾಡ್ಕೋತ ಹೋಗ್ತೀರಿ. ಎಲ್ಲ ಮುಗಿದ ಮೇಲೆ, ಮುಪ್ಪು ಬಂದ ಮೇಲೆ ವೈರಾಗ್ಯ ಬಂದು ಏನು ಸಾಧಿಸೋರು ಇದ್ದೀರಿ? ಇವ ಇಡೀ ಜೀವನ ಕುಟುಂಬ ಭರಣದೊಳಗೆ ಹಾಕ್ತಾನೆ. ವೃಥೋದ್ಯಮ, ಇವನ ಉದ್ಯಮ ಇಡೀ ವ್ಯರ್ಥಮ್ಮ. ಇವ ಎಂದೂ ಸಾರ್ಥಕವಾದಂತಹ ಬದುಕನ್ನು ಬದುಕೋದಿಲ್ಲ. ಕೇವಲ ತನ್ನ ಕುಟುಂಬವನ್ನು ತಾನು ನೋಡ್ಕೋಬೇಕು,
ತನ್ನ ಹೊಟ್ಟಿ ತಾನು ತುಂಬ್ಕೋಬೇಕು. ದೇವರ ಕಡೆಗೆ ಸ್ವಲ್ಪ ಲಕ್ಷ್ಯ ಇಲ್ಲ. ಶ್ರಿಯಾ ವಿಹೀನ, ಅವ್ನಿಗೇನು ಸಂಪತ್ತಂತ ಬರ್ತದ ಅದು ಸಂಪತ್ತಂತಾರೇನು ಅದಕ್ಕೆ? ದೇವರ ಕಡೆಗೆ ಒಂದು ಸ್ವಲ್ಪ ಲಕ್ಷ್ಯ ಇರಲಾರ್ದು ಅದು ಸಂಪತ್ತು, ಅದೆಲ್ಲ ನಶ್ವರ ಸಂಪತ್ತದು. ಇವ ಬಡವಾಗಿ ಹೋಗ್ತಾನ. ಆಸ್ತೆ ಅವಮತ್ಯ ಉಪನಸ್ತಂ ಗೃಹಪಾಲ ಇವಾಹರನ್. ಕೊನೆಗೆ ವಯಸ್ಸಾಗ್ತದ, ಆವಾಗ ಭಾರಿ ವೈರಾಗ್ಯ ಬಂದಿರ್ತದ. ಮಕ್ಕಳು ಹಾಕುವಂಥ ಕೂಳಿಗೆ ತಾನು ಆಶಾಪಟ್ಟು ಮತ್ತೆ ಅದೇ ಮನೆಯೊಳಗಿರ್ತಾನೆ ಹೊರತು ಇವನಿಗೆ ಎಂದೆಂದೂ ವೈರಾಗ್ಯ ಬಂದು ನಾನು ಭಗವಂತನ ಸೇವಾ ಮಾಡಬೇಕು ಅಂತ ತಲೆಯೊಳಗೆ ಬರುವುದಿಲ್ಲ. ಮನೆಯೊಳಗಿರೋದನ್ನು ಭಗವಂತನ ನಿಷೇಧ ಮಾಡ್ಲಿಕ್ಕತ್ತಿಲ್ಲ, ಆದ್ರೆ ವೈರಾಗ್ಯ ಬರಲಾರ್ದನ್ನ ನಿಷೇಧ ಮಾಡ್ಲಿಕ್ಕತ್ತ. ಅರ್ಥ ಮಾಡಿಕೊಳ್ಳ್ರಿ. ತಂದೆ ತಾಯಿಗಳ ಸೇವೆಯನ್ನು ಮಕ್ಕಳು ಮಾಡಬೇಕು ಅನ್ನೋದಕ್ಕೆ ಅವ್ರ ಮನೆಯೊಳಗಿರೋದು ಸ್ವಾಭಾವಿಕ. ಆದರೆ ನೀವು ಯುಧಿಷ್ಠಿರನ ಕಥೆಯನ್ನು ಕೇಳಿದ್ರಲ್ಲ, ಧೃತರಾಷ್ಟ್ರ ತಾನು ವಿದುರನಿಂದ ಬೋಧಿತನಾಗಿ ತಾನು ವಾನಪ್ರಸ್ಥಕ್ಕಂತ ಎದ್ದು ಹೋದ. ಯಾವಾಗ ಹೊರಗೆ ಹೋಗಿ ಸಜ್ಜನರ ಸಂಘವನ್ನ ಮಾಡಿ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ವೃದ್ಧರಾದಾಗ ಪ್ರಯತ್ನ ಮಾಡ್ತೀವೋ ಆವಾಗ ಜೀವನ ಸಾರ್ಥಕ ಆಗ್ತದೆ. ಇಲ್ಲಾಂದ್ರೆ ಅದೇ ಕೂಳತಿನತ ತಾನಲ್ಲೇ ಇರ್ತಾನೆ. ಯಮದೂತವು ತದಾ ಪ್ರಾಪ್ತವು ಭೀಮವು ಸರಸಭೇಕ್ಷಣವು. ಭಾರೀ ಯಮದೂತರು ಬಂದ್ರು, ಕೈಯೊಳಗೆ ಬಾಶ್ ಹಿಡ್ಕೊಂಡಿದ್ರು, ಇವನು ಹಾಕಿ ಜಗ್ಲಿಗತ್ತಾರೆ. ಆವಾಗೆಲ್ಲ ತಾನು ನೆನಪು ಮಾಡ್ಕೊಳ್ತಾನೆ ತಾನು ಮಾಡಿದ್ದು. ಯಾತನಾ ದೇಹ ಆವೃತ್ಯ, ನರಕದ ಯಾತನಾ ದೇಹ ಬರ್ತದೆ. ಇವನನ್ನ ಸರ್ಪ ವೃಶ್ಚಿಕ ದಂಶಾದ್ಯೈ ಸ್ಮರದ್ಭಿಹಿ ಚ ಆತ್ಮವೈಶಸಂ. ಇವನನ್ನ ಸರ್ಪದಿಂದ ಕಡಿಸ್ತಾರ, ಇವನನ್ನ ಆ ಪ್ರಾಣಿಗಳು ಕಿತ್ತು ತಿಂತಾವ. ಆದ್ರೆ ಆ ದೇಹ ಎಷ್ಟು ವಿಚಿತ್ರದ ಅಂತಂದ್ರೆ ಅದು ಸಾಯುವುದೇ ಇಲ್ಲ. ಯಾಕ? ಸತ್ ಮೇಲೆ ಬಂದಿರ್ತದೆ, ಇನ್ನೇನು ಸಾಯ್ಬೇಕು? ಸತ್ ಮೇಲೆ ಇರ್ತದಲ್ಲ ನರಕದೊಳಗೆ ದೇಹ, ಅದು ಎಲ್ಲಾ ದುಃಖ ಅನುಭವಿಸ್ತದ, ಆದ್ರ ಜೀವ ಹೋಗುದಿಲ್ಲ ಅಂತ. ಏನೇನ್ ಪಾತನಂ ಗಿರಿಶೃಂಗೇಭ್ಯ ರೋಧನಂ ಚಾಂಬುಗರ್ತಯೋ, ಸಮುದ್ರದ ಹಿಂಗೆ ಮುಳುಗಿಸ್ಬಿಟ್ಬಿಡ್ತಾರೆ ಕಲ್ಲು ಕಟ್ಟಿ, ಮ್ಯಾಲಿಂದ ಶೃಂಗದಿಂದ ಬಗೀತಾರೆ. ತತ್ರ ಪತಚ್ಛಾಂತಹ ಮೂರ್ಛಿತ ಪುನರುತ್ಥಿತ. ಹೋಗಬೇಕಾದಾಗ ದಾರಿ ಒಳಗೆ ಎಷ್ಟು ಕೆಟ್ಟದ ಅಂತಂತಂದ್ರ ಅಲ್ಲಲ್ಲಿ ಮೂರ್ಛಿತನಾಗಿ ಬೀಳ್ತಾನ, ಯಾರಿರಂಗಿಲ್ಲ. ಮತ್ತೆದ್ದು ತಾನೇ ಅದೇ ದಾರಿ ಒಳಗೆ ಹೋಗ್ಬೇಕಷ್ಟೇ ಈ ಜೀವ. ಮರಣ ಹೊಂದಿದ ಮೇಲೆ ಯಮದೂತರು ಎಳ್ಕೊಂಡು ಹೊಂಟಿರ್ತಾರೆ. ಎಳ್ಕೊಂಡು ಹೊಂಟಾಗ ಬೇಕಾದ ನರಕದೊಳಗೆ ಹಾಕ್ತಾರೆ. ಎಲ್ಲ ಅನುಭವಿಸ್ತಾನ. ದುಃಖ ಅನುಭವಿಸಿದ ಮೇಲೆ ಇನ್ನರೇ ನಾನು ಕೆಳಗೆ ಹೋಗಿ ಎಲ್ಲಾ ಧರ್ಮ ಮಾಡ್ತೀನಿ ಅಂತ ಮನಸ್ಸಿನೊಳಗೆ ತಾಳ್ತಾನವಾಗ ಪ್ರತಿಯೊಬ್ಬ ಜೀವ ಕೆಳಗೆ ಬರ್ತಾನ್ರಿ. ಕೆಳಗೆ ಬಂದಾಗ ಏನ್ ಮಾಡ್ತಾನೆ? ಮಳಿಯ ರೂಪದೊಳಗೆ ಕೆಳಗೆ ಬರ್ತಾನೆ. ಮಳಿ ಹನಿ ಒಳಗೆ ಕೂತು ಕೆಳಗೆ ಬರ್ತಾನೆ. ಒಂದು ಬೆಳೆಯಾಗಿ ಬೆಳೀತಾನ. ಆ ಬೆಳೆ ತಂದೆಯ ದೇಹವನ್ನ ಮೊದಲು ಪ್ರವೇಶ ಮಾಡ್ತಾನೆ ಒಬ್ಬ ಜೀವ. ತಂದೆಯ ರೇತಸ್ಸಿನಿಂದ ತಾಯಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಈ ರೀತಿ ಆಕಾಶದಿಂದ ನೀರಿನಿಂದ ತಂದೆಯಿಂದ ತಾಯಿಯ ಗರ್ಭದೊಳಗ ಆ ಜೀವ ಬಂದಾಗ ಕಲಿಲಂತು ಏಕರಾತ್ರೇಣ ಪಂಚರಾತ್ರೇಣ ಬುದ್ಬುದಂ. ಕಲಿಲ ಒಂದು ಸಣ್ಣ ಒಂದು ದಿವಸ ಯಾವತ್ತು ಅವಳು ಗರ್ಭಧಾರಣೆ ಮಾಡ್ತಾಳೋ ಅವಾಗ ಒಂದು ಸಣ್ಣದಾಗಿ ಇರ್ತಾನೆ, ಅಣುವಿನಷ್ಟು, ಸ್ವಲ್ಪ ಒಂದು ಗುಳ್ಳಿಯಷ್ಟಾಗ್ತಾನೆ. 5 ದಿವಸ ಆಯಿತು ಅಂತಂತಂದ್ರೆ ದಶಾಹಯನತು ಕರ್ತಂಧುಹು ಪೇಷ್ಯಂಡಂ ವಾ ತತಃಪರಂ. ಮುಂದೊಂದು ಸ್ವಲ್ಪ ಹೋದ್ರೆ ಒಂದು ಅಂಡದಷ್ಟು ತಾನಾಗ್ತಾನೆ. ಹಿಂಗ ಬೆಳೀತಾ ಬೆಳೀತಾ ಹೋಗ್ತದ. ಮಾಸೇನತು ಶಿರೋದ್ವಾಭ್ಯಾಂ. 2 ತಿಂಗಳಾದ್ಮೇಲೆ ಮೊದಲು ತಲಿ ಹೊರಗೆ ಬರ್ತದ. ಆ ಪಿಂಡದ್ದು ಒಳಗೆ ಕೂತಿರ್ತದ ಗರ್ಭದೊಳಗೆ. ಮೊದಲು ತಲಿ ಹೊರಗೆ ಬಂತು. ಬಾಹುಗಳು, ಕಾಲುಗಳು ಇವೆಲ್ಲ ಹೊರಗೆ ಬರ್ಲಿಗತ್ತು. ನಖಗಳು, ಲೋಮಗಳು, ಕೂದಲುಗಳು ಬಂತು. 4ನೇ ತಿಂಗಳು ಬಂದಾಗ ಸಪ್ತ ಧಾತುಗಳೆಲ್ಲ ಬರ್ತಾವ. ಮಾಂಸ, ಮಜ್ಜ, ಮೇಧಸ್ಸು, ರಕ್ತ ಎಲ್ಲ ಬರ್ತದಂತ. 5ನೇ ತಿಂಗಳಿಗೆ ಹಸಿವಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ ನೋಡ್ರಿ. ತಾಯಿ ಗರ್ಭದೊಳಗೆ 5ನೇ ತಿಂಗಳಿಗೆ ಹಸಿವಾಗ್ತದೆ ಇವನಿಗೆ, ಮನ್ಸಾಗ, ಜೀವನಿಗೆ. ಅವಾಗ 5ನೇ ತಿಂಗಳೊಳಗೆ ತಾಯಿ ತಿಂದದ್ದನ್ನು ತಾನೇ ಹಪಹಪಗೆಟ್ಟು ತಾನು ತಿನ್ಕೋತ ಹೋಗ್ತಾನೆ. 6ನೇ ತಿಂಗಳು ಬಂದಾಗ ಕುಕ್ಷೌ ಭ್ರಮತಿ ದಕ್ಷಿಣೆ. ಬಲಕ್ಕೆ ಹಿಂಗೆ ಸರಿತಾನಂತ. ಕೂಸ್ ತಿರುಗೇದ್ರಿ ಅಂತಂತಾರೆ ನೋಡ್ರಿ ಇವ್ರು. 6ನೇ ತಿಂಗಳಾದಾಗ ಅದಾಗ್ತದೆ. ಭಾಗವತ ಅವಾಗೆ ಹೇಳಿದೆಲ್ಲ. ಸಪ್ತಮೇ ಜನ್ಮ ಕರ್ಮಾಣಿ ಗತಾನಿ ಸ್ಮರತೆ ಋಷಿ. ಇವನು 7ನೇ ತಿಂಗಳು ಬಂದಾಗ ಇವಂಗ ದೇಹ ಪೂರ್ಣ ಡೆವಲಪ್ ಆಗಿರ್ತದ, ಮನಸ್ಸು ಬಂದಿರ್ತದ. ಅವಾಗ ದೇವ್ರು ಏನ್ ಮಾಡ್ತಾನಂದ್ರೆ ಇವಂಗ ಹಿಂದಿನ ಜನ್ಮದ್ದೆಲ್ಲ ನೆನಪು ಮಾಡಿಕೊಡ್ತಾನಂತ. ಇದು ಪ್ರತಿಯೊಬ್ಬರ ಗರ್ಭದೊಳಗಾಗೋದು. ಕಪಿಲೋಪಾಖ್ಯಾನದಲ್ಲಿ ಭಗವಂತ ಹೇಳ್ತಾನೆ. ಅವಾಗ ಎಲ್ಲ ತಾನು ಮಾಡಿದಂತಹ ಪಾಪಗಳನ್ನು ಸ್ಮರಿಸ್ತಾನೆ. ಎಲ್ಲ ಕಡೆ ಕ್ರಿಮಿ ಕೀಟಗಳು ಬಂದು ಇವನನ್ನು ಚುಚ್ತಿರ್ತಾವ ತಾಯಿ ಗರ್ಭದೊಳಗೆ. ಅಕ್ಕಿ ಮ್ಯಾಲ ಖಾರ ತಿಂತಿರ್ತಾಳೆ, ಇವ ಒಳಗೆ ಒದ್ದಾಡ್ತಿರ್ತಾನೆ. ಅಕ್ಕಿ ಪಾಪ ಬಯಕೆ ಆಗ್ಯದಂತ ತಿಂತಿರ್ತಾಳೆ, ಅಕ್ಕಿ ಏನು ಗೊತ್ತಿರ್ತದೆ, ಒಳಗೆ ಇವ ಒದ್ದಾಡ್ತಿರ್ತಾನೆ. ಉಲ್ಬೇನ ಸಂವೃತಸ್ತ ಅಸ್ಮಿನ್ ನ ಅಂತ್ರೈಶ್ಚ ಬಹಿರಾವೃತಃ ಆಸ್ತೆ ಕೃತ್ವಾ ಶಿರಕ್ಕುಕ್ಷವು. ಎಷ್ಟು ಸಣ್ಣ ಜಾಗಿರ್ತದಂದ್ರೆ ತಲಿ ಮೊಣಕಾಲೊಳಗೆ ಸಿಕ್ಕೊಂಡಿರ್ತದಂತ ಗರ್ಭದೊಳಗಿದ್ದ. ದೇವರೇ ಇಲ್ಲಿಂದ ಹೆಂಗಾದ್ರೂ ಹೊರಗೆ ತೆಗೆಯೋ ಅಂತ ಒದ್ದಾಡ್ತಿರ್ತಾನಂತ. ಭಗವಂತನಿಗೆ ತಾನು ಜೀವ ಹೇಳ್ತಾನಂತ ನೋಡ್ರಿ. ಈ ಮಾತುಗಳು ಪ್ರತಿಯೊಬ್ಬ ಜೀವನಿಂದ ಬಂದಾವ. ನಾವೆಲ್ಲ ನಮ್ಮ ತಾಯಿ ಗರ್ಭದೊಳಗೆ ಹೇಳಿ ಬಂದವ್ರು ಇದನ್ನ. ಸೋಹಂ ರಜಾಮಿ ಶರಣಂ ನ ಕುತೋ ಭಯಂ ಮೇ ಏನೇದೃಶಿ ಗತಿರದಶ್ಯ ಸತೋನುರೂಪ. ಅತಿಯಾದ
ಕೆಟ್ಟ ಕರ್ಮಗಳನ್ನು ಮಾಡಿದ್ದಕ್ಕೆ ಭಗವಂತ ಇಂಥ ನನಗ ಗತಿಯನ್ನ ಕೊಡ್ಲಿಗತ್ತಿಯಲ್ಲ, ನಾನ್ ನಿನಗೆ ಶರಣ ಬರ್ತೀನಿ ಭಗವಂತ. ಏನೇದೃಶೀಂ ಮತಿಮಸೌದ ಶಮಾಸ್ಯ ಈಶ ಸಂಗ್ರಾಹಿತ ಪುರದಯೇನ ಭವಾದೃಶೇನ ಸ್ವೇನೈವ ತುಷ್ಯತ ಕೃತೇನ ಸದೀನನಾಥಃ ಕೋನಾಮ ತತ್ಪ್ರತಿವಿನಂಜಲಿಮಸ್ಯ ಕುರ್ಯಾತ್. ದೇವ್ರೆ, ಯಾಕೆ ನಾನು ನಮಸ್ಕಾರ ಮಾಡ್ಲಿಲ್ಲ ಹೋದ ಜನ್ಮದಾಗ ನಿನಗೆ? ಯಾಕೆ ನಿನ್ನ ಸಾಧನ ನಾನು ಮಾಡಲಿಲ್ಲ? ಇವತ್ತಿ 9 ತಿಂಗಳದ ಗರ್ಭದೊಳಗ ಎಷ್ಟು ನಾನಿವತ್ತು ಬಿಟ್ಟು ಒದ್ದಾಡ್ಲಿಗತ್ತೀನಲ್ಲ, ನನಗೆ ತಿಳಿಬೇಕಾಗಿತ್ತು. ನಾನು ನಿನಗೆ ದಾನ ಧರ್ಮವನ್ನು ಮಾಡಬೇಕಾಗಿತ್ತು, ನಾನು ವೃತ ನಿಯಮಗಳನ್ನು ಮಾಡಬೇಕಾಗಿತ್ತು, ಶಾಸ್ತ್ರವನ್ನು ಗುರುಗಳಿಂದ ಕೇಳಬೇಕಾಗಿತ್ತು. ಭಗವಂತ ಒಂದು ಕೆಲಸ ಮಾಡು, ನೀನು ನನಗೆ ಇದರಿಂದ ಮೊದಲು ಹೊರಗೆ ಹಾಕು. ಇರ್ಲಿಕ್ಕಾಗವಲ್ ತೆಗೆದಿಲ್ಲ. ನೀನು ಹೊರಗೆ ಹಾಕಿದ ಕ್ಷಣಕ್ಕೆ ನಾನು ಎಷ್ಟು ಧಾರ್ಮಿಕ ಆಗಿಬಿಡ್ತೀನಿ ಅಂತಂತಂದ್ರೆ, ನೀನು ಏನೆಲ್ಲ ಹೋದ ಜನ್ಮದಾಗ ಬಿಟ್ಟಿನಿ ನೋಡು, ಎಲ್ಲ ಮಾಡ್ತೀನಿ. ಎಲ್ಲ ಏಕಾದಶಿ ಮಾಡ್ತೀನಿ, ವ್ರತ ಮಾಡ್ತೀನಿ, ಚಾತುರ್ಮಾಸ ಮಾಡ್ತೀನಿ, ಅಧಿಕ ಮಾಸ ಮಾಡ್ತೀನಿ, ಭಾಗವತ್ ಕೇಳ್ತೀನಿ, ಎಲ್ಲ ಮಾಡ್ತೀನಿ. ದೇವ್ರು ನೀವು ಹೊರಗರೆ ಹಾಕಿ ನೋಡಿ ನನ್ನನ್ನು ಅಂತ ಜೀವ ಕೈ ಮುಗಿದು ದೇವರಿಗೆ ಪ್ರಾರ್ಥನಾ ಮಾಡ್ತಾನೆ. ಭಗವಂತಂತ ಆಯ್ತಪ್ಪ ಹಾಕ್ತೀನಿ. ಸದ್ಯ ಕ್ಷಿಪತ್ಯವಾಚೀನಂ ಪ್ರಸೂತ್ಯೈ ಸೂತಿ ಮಾರುತಃ. ಪ್ರಸೂತಿಯ ಸಮಯ ಬಂತು. ಗರ್ಭದಿಂದ ಹೊರಗ, ತಾಯಿಯ ಗರ್ಭದಿಂದ ಹೊರಗ ಬಿದ್ರ ತೇನೋಪಸ್ಪೃಷ್ಟ ಸಹಸ ಕೃತ್ವ ಅವಾಕ್ಷಿರ ಆತುರ. ತಲೆ ಮುಂದೆ ಮಾಡ್ಯೋ, ಕಾಲ್ ಮುಂದೆ ಮಾಡ್ಯೋ, ಹೆಂಗೋ ಒಂದು ಹೊರಗ ತಾನು ಬರ್ತಾನ. ಬಂದಾಗೇನು ಭೂಮಿ ಗಾಳಿ ಒಂದು ಕ್ಷಣಕ್ಕೆ ಬಡೀತೋ, ಆವಾಗ ತಾನು ಹೇಳಿದ್ದೆಲ್ಲ ಸ್ವಚ್ಛ ಮರೆತು ಬಿಡುತ್ತಾನೆ ಈ ಜೀವ. ಹೃದಂತಂ ವಿಗತ ಜ್ಞಾನಂ ಕ್ರಮಯ ಕ್ರಮಿಕಮ್ಯತ. ಅಳ್ಕೋತ ಹಿಂದಿಂದೆಲ್ಲ ಜ್ಞಾನ ಹೋಗಿಸ್ಕೊಂಡು ತಾನೇ ತಾಯಿಯ ಗರ್ಭದೊಳಗೇನು ದೇವರಿಗೆ ಮಾತು ಕೊಟ್ಟಿದ್ನೋ ಅದನ್ನೂ ಚಂದಾಗಿ ಮರೆತು ಸತ್ವೈವಂ ಶೈಶವಂ ಭುಕ್ತ ಮತ್ತ ಸಣ್ಣ ಹುಡುಗರಿ ಅಂತ ಶೈಶವ ತಾನು ಭೋಗ ಮಾಡ್ತಾನ. ಪೌಗಂಡಕ್ಕೆ ಬರ್ತಾನ, ಕುಮಾರಾವಸ್ಥಾಕ್ಕೆ ಬರ್ತಾನ. ಅಲಬ್ಧ ಇಪ್ಸಿತೋ ಅಜ್ಞಾನಾತ್ ಇದ್ಧ ಮನ್ಯುಶ್ಚರ್ಪಿತ. ಮತ್ತೆ ತಾನು ನಮಗಿನ ಭಾಳ ಸಿಕ್ಕಿಲ್ರಿ, ನಮಗೆ ದೇವರು ಏನೂ ಕೊಟ್ಟಿಲ್ರಿ, ಹಂಗೆ ಹುಡ್ಸ್ಯಾನ ಅಂತ ಅನ್ಕೋತ ತನಗೇನು ಅಲಬ್ಧವಾದದ್ದನೋ ಅದನ್ನು ತಾನು ಪಡಿಬೇಕು ಅಂತ ಮತ್ತೆ ಯದಿ ಅಸದ್ಭಿಪ್ಪತಿ ಪುನಃ ಶಿಷ್ಣೋದರ ಕೃತೋದ್ಯಮೈ. ಒಂದು ಹೊಟ್ಟೆ ತುಂಬಬೇಕು, ಒಂದು ತನ್ನ ಕಾಮವು ಪೂರೈಕೆ ಆಗಬೇಕು. ಈ ಎರಡಕ್ಕೆ ತಾನು ಮತ್ತೆ ತನ್ನ ಇಡೀ ಜೀವನವನ್ನು ಈ ಮನುಷ್ಯ ಹಾಕ್ತಾನ. ಸತ್ಯಂ ಶೌಚಂ ದಯಾ ಮೌನಂ ಬುದ್ಧಿ ರೀ ಯಶಃ ಕ್ಷಮ. ಎಂತೆಂಥ ಗುಣಗಳು ದೇವರದವ. ಎಲ್ಲ ತಾನು ಕೇಳಿರ್ತಾನೆ, ತಿಳ್ಕೊಂಡಿರ್ತಾನೆ ಗರ್ಭದೊಳಗ. ಎಲ್ಲವನ್ನ ಮರೆತು ನ ತಥಾಸ್ಯ ಭವೇನ್ ಮೋಹೋ ಬಂಧಶ್ಚ ಅನ್ಯಪ್ರಸನ್ನ. ಮತ್ತೆ ತಾನು ಈ ಬಂಧನದೊಳಗೆ ಬಂದು ಬೀಳುತ್ತಾನೆ. ಅಮ್ಮ ಯೋಷಿತ್ ಸಂಗಾದ್ಯಥಾ ಪುಂಸಾಂ ಯಥಾ ತತ್ಸಂಗಿ ಸಂಗತಃ. ಮನುಷ್ಯ ತಾನು ಸಂಘದಿಂದ ಏನೆಲ್ಲ ಕೆಟ್ಟದ್ದನ್ನು ಮಾಡ್ಕೊಳ್ತಾನಲ್ಲಿಕ್ಕೆ ಇದೇ ದೊಡ್ಡದಾದ ಉದಾಹರಣೆ. ಒಮ್ಮೆ ಈ ಭೂಮಿಯ ಸಂಘ ಆಯಿತು, ಆವಾಗ ಅದರಲ್ಲಿ ಜನರ ಸಂಘ ಆಗಲಿಕ್ಕೆ, ಅದರೊಳಗೊಬ್ಬ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡಿನ ಸಂಘ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಪಿ ಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತೆ. ಗೀತೆಯಲ್ಲಿ ಕೃಷ್ಣ ಸ್ಪಷ್ಟ ಹೇಳಿ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂಪರಮಾರುವೃಕ್ಷ. ಯಾವಾಗ ಈ ಯೋಗ ಬೇಕಾಗ್ಯದ, ಯಾವ ಈ ಒಂದು ಮಾರ್ಗದೊಳಗೆ ಬರಬೇಕು ಅಂತ ಯಾವ ಪುರುಷ ಯಾವ ಸ್ತ್ರೀ ತಾನು ಇಚ್ಛೆ ಪಟ್ಟಾಳೋ ಅವರು ಮೊದಲಿಗೆ ಸಂಘವನ್ನು ತ್ಯಾಗ ಮಾಡಬೇಕು. ಶಾಸ್ತ್ರ ಸ್ತ್ರೀಯರನ್ನು ಮಾತಾಡಿಸ್ಬೇಡ್ರಿ ಅಂತ ಪುರುಷರಿಗೆ ಹೇಳಿದ್ರೆ, ಅಥವಾ ಪುರುಷರಿಗನ್ನ ಮಾತಾಡಿಸ್ಬೇಡ್ರಿ ಅಂತ ಸ್ತ್ರೀಯರಿಗೆ ಹೇಳಿದ್ರೆ, ಇವ್ರೇನ್ರಿ ಭಾಳ ಆರ್ಥೋಡಾಕ್ಸು, ಎಲ್ಲ ಭಾಳ ಹಳೇ ಕಾಲದ ಮಂದಿದೆಲ್ಲ, ಇವಕ್ಕೆ ಎಷ್ಟೇ ತಿಳಿತದೆ. ನಾವೆಲ್ಲ ಮಾಡರ್ನ್ ಮಂದಿರಿ, ಮೆಸೇಜು ವಾಟ್ಸ್ಯಾಪು ಇರಲಾರ್ದೆ ಜೀವಂತೆ ಇರ್ಲಿಕ್ಕೆ ಆಗೋದಿಲ್ಲ ಪಾಪ ನಮ್ದು. ನಾವು ಇದ್ರಾಗೆ ಇರೋರು ಯಾವಾಗಲೂ ಕೂಡ ಅಂತ. ಅದೇ ಸಂಘದಿಂದಲೇನೆ ತಾನು ಕಾಮವನ್ನು ತಾಳಿ, ಕಾಮದಿಂದ ಕ್ರೋಧವನ್ನು ತಾಳಿ, ಕ್ರೋಧದಿಂದ ಮೋಹವನ್ನು ತಾಳಿ, ಮೋಹದಿಂದ ತನ್ನದೇ ಸ್ಮೃತಿ ತಾನೇ ಕಲಿತ ಶಾಸ್ತ್ರಜ್ಞಾನ ನಾಶ ಆಗುವುದನ್ನು ತಾನು ನೋಡಲಾರ್ದೇನೆ ಈ ವ್ಯಕ್ತಿ ತಾನು ನಾಶ ಆಗಿ ಹೋಗ್ತಾನೆ. ಮತ್ಸೇವೆಯ ಪ್ರತಿಲಬ್ಧಾತ್ಮಲಾಭ ವದಂತಿಯಾಂ ನಿರಯತ್ವರಮಸ್ಯ. ನನ್ನ ಸೇವೆಯಿಂದ ಈ ಸಂಘ ಇದು ಆ ಮನುಷ್ಯನನ್ನು ದೂರ ಮಾಡ್ತದಮ್ಮ. ಆದ್ದರಿಂದ ಯಾವ ಪುರುಷನೂ ಕೂಡ ನೋಡ್ರಿ, ಶ್ರೀಮದಾಚಾರ್ಯರು ಅದಕ್ಕೆ ಬಹಳ ಸ್ಪಷ್ಟ ಮಾಡ್ತಾರೆ. ಸತ್ಪುಂಸು ಚ ತಥಾ ಸ್ತ್ರೀಷು ನ ಸಂಗೋ ದೋಷಮಾವಹೇ. ಶ್ರೀಮದಾಚಾರ್ಯರಿಗೆ ಬಹಳ ಸೂಕ್ಷ್ಮ. ಒಳ್ಳೆಯ ಸ್ತ್ರೀಯರು, ಒಳ್ಳೆಯ ಪುರುಷರು, ಇವರ ಸಂಘ ಎಂದೆಂದಿಗೂ ದೋಷವನ್ನು ಕೊಡೋದಿಲ್ಲ. ಯಥಾಯೋಗ್ಯಂ ಗುಣಾಯ ಇವ ದೋಷಕೃತ್ ದುಷ್ಟ ಜಂತುಷು. ದುಷ್ಟ ಸ್ತ್ರೀಯರ ಸಂಘ, ದುಷ್ಟ ಪುರುಷರ ಸಂಘ, ಇದನ್ನ ಭಾಗವತ ಅದು ತಾನು ನಿಷೇಧ ಮಾಡ್ತಾ ಇದೆ, ಖಂಡನವನ್ನು ಮಾಡ್ತಾ ಇದೆ.
ದುಷ್ಟರಾದವರ ಸಂಘವನ್ನು ಸರ್ವಥಾ ಮಾಡಬೇಡಿ. ಎಸ್ಪೆಷಲಿ ಬ್ರಹ್ಮಚರ್ಯದಲ್ಲಿರ್ತಕ್ಕಂತಹ ಪುರುಷರು, ಸ್ತ್ರೀಯರು, ಹುಡುಗ ಹುಡುಗಿ ಪರಸ್ಪರವಾದಂತಹ ಸಂಘವನ್ನು ಸರ್ವಥಾ ಯಾವ ಕಾಲಕ್ಕೂ, ಸಂಘ ಅಂತಂತಂದ್ರೆ ಬೇರೆ ಏನಿಲ್ಲ, ನೀವೊಂದು ಮಾತಿನ ರೂಪದಲ್ಲೋ ಒಂದೇನೋ ಚಾಷ್ಟಿ ರೂಪದಲ್ಲೋ ಅದು ಪ್ರಾರಂಭ ಆಗುವುದು ಅಷ್ಟು ಸಣ್ಣದೊಳಗಾಗಿರ್ತದೆ, ಮುಂದೆ ಎಂಥದೊಳಗೋ ಅದು ಪರ್ಯವಸ ಮಾಡ್ತದೆ. ಅಜ್ಞಾತ ಹೃದಯೇಶ್ವೇವಂ ವೈರೀಭವತಿ ಸೌಹೃದಂ ಅಂತ ಶಕುಂತಲೆಗೆ ಕಣ್ವರ ಶಿಷ್ಯರು ಹೇಳ್ತಾರಂತ ಅಭಿಜ್ಞಾನ ಶಾಕುಂತಲಾದೊಳಗೆ ಕಾಳಿದಾಸ ತಾನು ಬರೀತಾನೆ. ಏನು ಗೊತ್ತಿರಲಾರ್ದೇನೆ ಹೃದಯವನ್ನು ಕೊಟ್ಟು ಬಿಡುತ್ತಾರೆ, ಮುಂದೆ ಆ ಸೌಹೃದ, ಆ ಫ್ರೆಂಡ್ಶಿಪ್ಪು ವೈರದೊಳಗೆ ಕನ್ವರ್ಟ್ ಆಗೋದನ್ನು ಇವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಪೂರ್ಣ ನಾಶ ಆದಮೇಲೆ ಅದು ಗೊತ್ತಾಗ್ತದೆ. ಯಾರನ್ನ ತಂದೆ ತಾಯಿ ಯೋಗ್ಯ ಅಂತ ಮುಂದೆ ತಂದು ನಿಲ್ಲಿಸ್ತಾರೋ ಅವರೊಳಗೆ ಅವಶ್ಯವಾಗಿ ಪ್ರೀತಿಯನ್ನು ಮಾಡ್ರಿ, ಅವರೊಳಗೆ ಸಂಸಾರವನ್ನು ಮಾಡ್ರಿ. ನಿಮ್ಮ ಇಚ್ಛೆಯಂತೆ ನಿಮ್ಮ ಶಾಣ್ಯಾತನದಿಂದ ಯಾವನ್ನ ನಾವು ಚೂಸ್ ಮಾಡ್ಕೊಳ್ತೀವಿ ನೋಡ್ರಿ, ಅವೆಲ್ಲವೂ ಕೂಡ ಕೊನೆಗೆ ವೈರದೊಳಗೆ ಪರಿಣಮಿತವಾಗ್ತವೆ. ಏನೋ ಒಂದು 4 ಚಲೋ ಆಗಿರಬಹುದು, ಇಲ್ಲ ಅಂತಲ್ಲ, ಆದರೆ ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ, ಧರ್ಮದಲ್ಲಿರುವಂತಹ ವ್ಯಕ್ತಿ ಬ್ರಹ್ಮಚರ್ಯದಿಂದ ತಾನು ಶುದ್ಧ ಮನಸ್ಸಿನಿಂದಿರಬೇಕು. ಯಾವುದನ್ನು ಗುರು ಹಿರಿಯರು ತನಗಾಗಿ ಯೋಗ್ಯ ಅಂತ ತರ್ತಾರೋ ಅದರೊಳಗೆ ತಾನು ಪ್ರೀತಿಯನ್ನು ಮಾಡಬೇಕು. ಇದನ್ನು ನೀವು ಯಾವಾಗೇ ಆರ್ಥೋಡಾಕ್ಸ್ ಅನ್ರಿ, ಏನೇ ಇದಕ್ಕೆ ಲೇಬಲ್ ಮಾಡ್ರಿ, ಇದು ಸನಾತನವಾದ ಧರ್ಮ, ಇದು ಇದನ್ನೇ ಹೇಳ್ತದೆ, ಇದು ಹಿಂಗೆ ಇರೋದು, ಇದರಿಂದೇ ಮೋಕ್ಷ ಆಗ್ತದೆ, ಇದು ಬಿಟ್ರೆ ಮೋಕ್ಷ ಬೇಡ ಅಂದಂಗೆ ಬಿಡ್ರಿ. ಆದರೆ ಇದು ಬೇಕು ಅಂದವರು ಮಾತ್ರ ಈ ಮಾರ್ಗದೊಳಗಿರಬೇಕು ಅನ್ನೋದನ್ನು ಭಗವಂತ ಬಹಳ ಚೆನ್ನಾಗಿ ತಿಳಿಸ್ತಾನೆ. ಹಾಗಾಗಿ ಸಮ್ಯಕ್ ದರ್ಶನಯ ಬುದ್ಧಿಯ ಯೋಗ ವೈರಾಗ್ಯಯುಕ್ತಯ ಶಾಸ್ತ್ರಜ್ಞಾನವನ್ನು ಮಾತ್ಮಾಡಿಕೋ. ಗುರುಗಳಲ್ಲಿ ಹೋಗಿ ಶಾಸ್ತ್ರವನ್ನು ನೀನು ತಿಳಿದುಕೋ. ತತ್ ಶ್ರದ್ಧಾಯ ಕಾಂತಮತಿ ಪಿತೃದೇವ ವ್ರತ ಪುಮಾನ್ ಗತ್ವಾ ಚಂದ್ರಮಸಂ ಲೋಕಂ ಸೋಮಪಾ ಪುನರೇಷ್ಯತಿ. ಮತ್ತಿದೇ ಕುಟುಂಬ ಭರಣದೊಳಗೆ ಕೂತ್ರಿ ಆ ಚಂದ್ರಲೋಕದ ತನಕ ಅದೊಂದು ಮಾರ್ಗ ಅದ ಪಿತೃಯಾನ. ಅದರಿಂದ ಮತ್ತೆ ಒಳ್ಳೆ ಕರ್ಮಗಳನ್ನು ಮಾಡ್ತಾರ್ರಿ. ದೇವ್ರು ಹೇಳ್ತಾನ, ಕೆಟ್ಟಿರಂಗಿಲ್ಲ ಇವರೆಲ್ಲರೂ ಒಳ್ಳೆ ಕರ್ಮಗಳನ್ನು ಮಾಡ್ತಾರೆ, ಭಾರಿ ಸಮಾಜ ಸೇವಾ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವರೆಲ್ಲರೂ ಕೂಡ ಒಳ್ಳೆ ಒಳ್ಳೆ ಲೋಕಕ್ಕೆ ಸ್ವರ್ಗದ ತನಕ ಹೋಗಿ ಮತ್ತಿಲ್ಲಿ ಬರ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಮತ್ತೆ ಇಲ್ಲೇ ಬಂದು ಕೊಡ್ತಾರೆ. ಇವರಿಗೆ ಮೋಕ್ಷ ಅಂತ ಅನ್ನೋದಾಗೋದಿಲ್ಲ. ಮೋಕ್ಷ ಆಗ್ಬೇಕಂತಂದ್ರೆ ಇದೆಲ್ಲ ಬಿಟ್ಟು ಆತ್ಮೋದ್ಧಾರಕ್ಕೆ ಪ್ರಯತ್ನ ಮಾಡಬೇಕು. ಲೋಕ ಕಲ್ಯಾಣ ಮಾಡಲಿಕ್ಕೆ ಭಗವಂತ ವಿಭೂತಿಗಳ ಸೃಷ್ಟಿ ಮಾಡ್ಯಾನ, ಅವ್ರು ಮಾಡ್ತಾರೆ. ನಾವು ನಮ್ಮ ಆತ್ಮೋದ್ಧಾರ ಮಾಡಿಕೊಂಡ್ರೆ ಸಾಕಾಗಿದೆ. ಇಡೀ ಲೋಕದ ಉದ್ಧಾರ ನಾವೇ ಮಾಡೋ ಕಾರಣ ಇಲ್ಲ, ಇಡೀ ಜಗತ್ತಿಗೆ ನೀವು ಚಪ್ರ ಹಾಕೋ ಕಾರಣ ಇಲ್ಲ. ಅವ್ರವ್ರ ಜೀವನವನ್ನು ಹೆಂಗೆ ನಡೆಸ್ಬೇಕು ಅನ್ನೋದನ್ನು ದೇವರು ಅವರಿಗೆ ಪ್ರಚೋದನೆ ಮಾಡಿ ನಡೆಸ್ತಾನೆ. ದೇವರು ಎಲ್ಲ ರಕ್ಷಣೆ ಮಾಡ್ಲಿಕ್ಕೆ ಇದ್ದಾನೆ. ನಾವು ನಮ್ಮ ಉದ್ಧಾರ ಮಾಡ್ಕೊಳ್ಳೋಣ, ನಮ್ಮ ಶಾಸ್ತ್ರಜ್ಞಾನವನ್ನು ನಾವು ಪಡೆಯೋಣ, ನಮ್ಮ ವ್ರತ ನಿಯಮಗಳನ್ನು ಆಚರಣೆ ಮಾಡೋಣ. ಟೈಮ್ ಸಿಗುವಲ್ತ್ರಿ, ಇನ್ನೊಬ್ಬರ ಸಲುವಾಗಿ ಆದವು ಇದು ಅಂತ ಅನ್ಕೋತ ಸಂಸಾರದೊಳಗೆ ಮತ್ತೆಲ್ಲ ಸಮಯ ಹಾಕಿ ಇದೊಂದು ಬಂದ ಜೀವನ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ. 100 ಕೋಟಿ ಜನ್ಮ ಆದಾಗ ಒಂದ್ಸಲ ಮನುಷ್ಯ ಜನ್ಮ ಬರ್ತದ್ರಿ, ತಿಳ್ಕೊಳ್ರಿ. ಒಂದು ಸಲ ಮನುಷ್ಯ ಜನ್ಮ ಬರ್ಲಿಕ್ಕೆ ದುರ್ಲಭಂ ಮಾನುಷಂ ಜನ್ಮ. ಪ್ರಹ್ಲಾದರಾಜರು ಹೇಳುವಾಗ ಸಪ್ತಮಸ್ಕಂದದೊಳಗೆ ಇನ್ನೂ ವಿಶಿಷ್ಟವಾಗಿ ಹೇಳ್ತೀವಿ ಇದನ್ನು ವಿವರವಾಗಿ. ಈ ಮನುಷ್ಯ ಜನ್ಮ ಬರೋದು ಬಹಳ ದುರ್ಲಭ. ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರೆ. ಹಾಗಾಗಿ ಈ ಮಾನವ ಜನ್ಮ ಬಂದಾಗ ಇದನ್ನು ಧರ್ಮದೊಳಗಮ್ಮ ಪೂರ್ಣ ತೊಡಗಿಸ್ಲು. ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸ. ಶುದ್ಧವಾದ ಮನಸ್ಸು, ಶುದ್ಧವಾದ ದೇಹ, ಶುದ್ಧವಾದಂತಹ ಜೀವನ, ನಿಷ್ಕಳಂಕವಾದ ಜೀವನವನ್ನು ನಡೆಸ್ರಿ. ಚಾರಿತ್ರ್ಯ ಭ್ರಷ್ಟರಾಗಬೇಡ್ರಿ. ಚಾರಿತ್ರ್ಯದೊಳಗೆ ಒಂದೂ ಕಪ್ಪು ಚಿಕ್ಕಿರಲಾರ್ದಂಗೆ ಜೀವನವನ್ನು ನಡೆಸ್ಕೊಳ್ಳೋಣ. ಧರ್ಮದೊಳಗೆ ಮನಸ್ಸು ಬರಬೇಕು. ಹೌದು, ಜೀವನದೊಳಗೆ ಸ್ವಾಭಾವಿಕವಾಗಿ ಪಾಪಗಳಾಗ್ತವೆ, ಸ್ವಾಭಾವಿಕವಾಗಿ ನಮ್ಮಲ್ಲಿ ದೋಷಗಳು ಬರ್ತವೆ. ಆದರೆ ಶಾಸ್ತ್ರಜ್ಞಾನದಿಂದ ಎಲ್ಲವನ್ನು ನಾವು ತೊಳೆದುಕೊಳ್ಳಲಿಕ್ಕಾಗ್ತದೆ. ಜ್ಞಾನಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಕೃಷ್ಣ ಹೇಳ್ತಾನೆ, ಎಂಥದೇ ಪಾಪ ನಮ್ಮಿಂದ ತಿಳಿಯದೇ ಆಗಿದ್ರೂ ಕೂಡ, ಎಂಥದೇ ದೋಷ ನಮ್ಮಿಂದ ನಡೆದಿದ್ರೂ ಕೂಡ ಜ್ಞಾನವೆಂಬ ಪವಿತ್ರವಾದ ವಸ್ತು ನಮ್ಮನ್ನು ಎಲ್ಲ ಪಾಪಗಳಿಂದ ಹೊರಗೆ ತರ್ತದಮ್ಮ. ಹಾಗಾಗಿ ಗುರುಗಳಲ್ಲಿ ಹೋಗು, ಅವರಿಂದ ಶಾಸ್ತ್ರವನ್ನು ಕೇಳು. ಗುರುಮುಖದಿಂದ ಸಚ್ಛಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು. ವಾದಿರಾಜರು ಹೇಳ್ತಾರಲ್ಲ, ನಿತ್ಯದಲ್ಲಿ ಅದನ್ನು ಕೇಳುವಂಥವರಾಗು. ಆವಾಗ ಆ ಸೂರ್ಯದ್ವಾರದಿಂದ ನೀನು ಮೋಕ್ಷಕ್ಕೆ ಅಂತನ್ನೋದನ್ನು ಹೋಗ್ಲಿಕ್ಕಾಗ್ತದಮ್ಮ. ಆದ್ದರಿಂದ ಈ ಎಲ್ಲ ವಿಷಯಗಳ ಆಸಕ್ತಿಯನ್ನು ತೊಡೆದು ತಸ್ಮಾತ್ ತ್ವಂ ಸರ್ವಭಾವೇನ ಭಜಸ್ವ ಪರಮೇಷ್ಠಿನಂ.
ನಿನ್ನ ಸರ್ವಭಾವದಿಂದಲೂ ಕೂಡ ಭಗವಂತನನ್ನೇ ಉಪಾಸನ ಮಾಡು, ಭಜನ ಮಾಡು. ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ ಬ್ರಹ್ಮದರ್ಶನಂ. ಭಗವಂತನಲ್ಲಿ ಭಕ್ತಿ ಮಾಡಿದರೆ ಮಾತ್ರ ನಿನಗೆ ವೈರಾಗ್ಯ ಬರ್ತದೆ, ಅದರಿಂದ ನಿನಗೆ ಜ್ಞಾನ ಬರ್ತದೆ. ಕರ್ಮಗಳನ್ನು ಮಾಡ್ತೀಯ ಶುದ್ಧವಾದದ್ದು, ಆ ಜ್ಞಾನದಿಂದ ಭಗವಂತನ ಅಪರೋಕ್ಷ ಇದಾಗ್ತದೆ. ಆತ್ಮತತ್ವಾವಬೋಧೇನ ವೈರಾಗ್ಯೇನ ದೃಢೇನ ಚ ಈಯತೆ ಭಗವಾನ್ ಏಭಿಹಿ ಸಗುಣೋ ನಿರ್ಗುಣ ಸ್ವದೃಕ ಅಂತ ಭಗವಂತ ತನ್ನ ವಿಶಿಷ್ಟವಾದಂತಹ ಆ ಕಪಿಲೋಪಾಖ್ಯಾನವನ್ನು ಹೇಳ್ತಾನೆ. ಶ್ರದ್ಧಾನಾಯ ಭಕ್ತಾಯ ವಿನೀತಾಯ ಅನಸೂಯವೇ ಭೂತೇಶು ಕೃತಮೈತ್ರಾಯ ಶುಶ್ರೂಷಾಭಿರತಾಯ ಚ ಬಹಿರ್ಜಾತ ವಿರಾಗಾಯ ಶಾಂತಚಿತ್ತಾಯ ದೀಯತೆ ನಿರ್ಮತ್ಸರಾಯ ಶುಚಯೇ ಯಸ್ಯಾಹಂ ಪ್ರೇಯಸಂ ಪ್ರಿಯ. ಅಮ್ಮ, ಈ ನನ್ನ ಕಪಿಲೋಪಾಖ್ಯಾನವನ್ನು ಎಂಥವರಿಗೆ ಉಪದೇಶ ಮಾಡು. ನೀನು ಮಾಡೋದಿಲ್ಲ, ಮುಂದೆ ಮಾಡೋರು ಇದನ್ನು ಯಾರಿಗೆ ಮಾಡಬೇಕು? ಯಾವ ಶ್ರದ್ಧಾ ಇಟ್ಟಾನ, ಭಕ್ತಿ ಇಟ್ಟಾನ, ವಿನೀತನಾಗ್ಯಾನ, ಅಸೂಯ ಇಲ್ಲ ಯಾವನಿಗೆ, ಎಲ್ಲರೊಳಗೆ ಮೈತ್ರಿ ಇಟ್ಕೊಂಡಾಗಿದ್ದಾನ, ಗುರುಗಳ ಸೇವಾ ಮಾಡೋದ್ರೊಳಗೆ ಯಾವ ರಥ ಇದ್ದಾನ ನೋಡು, ಯಾವನಿಗೆ ವೈರಾಗ್ಯ ಬಂದದಲ್ಲ, ಯಾವನ ಮನಸ್ಸು ಶಾಂತ ಅದಲ್ಲ, ಯಾವನಿಗೆ ಮಾತ್ಸರ್ಯ ಇಲ್ಲಲ್ಲ, ಅಂಥವರಿಗೆ ಈ ಉಪದೇಶ ಮಾಡ್ರಿ. ಅವರಿಗೆ ಅಷ್ಟೇ ಇದು ತಿಳಿತನ್ನ ಹೇಳಿದ್ದು, ಉಳಿದವರಿಗೆ ತಿಳಿಯಂಗಿಲ್ಲ. ಇದಂ ಶೃಣುಯಾದಂಬ ಶ್ರದ್ಧೆಯ ಪುರುಷಸ್ಸ ಕೃತ ಯೋವಾಭಿಧತ್ತೆ ಮಚ್ಚಿತ್ತ ಸ ಹ್ಯೇತಿ ಪದವಿಂಚಮಿ. ಇದು ಎಂಥ ಜ್ಞಾನ ಅಂತಂದ್ರೆ, ನಿಜವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ನಾನು ಹೇಳಿದ ಕಪಿಲ ಉಪದೇಶವನ್ನು ಕೇಳಿಬಿಟ್ಟ ಅಂತಂದ್ರೆ ನನ್ನದೇ ಲೋಕ ಅವನಿಗೆ ಸಿಗಬೇಕು, ವೈಕುಂಠವೇ ಅವನಿಗೆ ಸಿಗಬೇಕು. ಅಂತಹ ಜ್ಞಾನ ಇದು. ಈ ಜ್ಞಾನವನ್ನು ಎಂಥೆಂಥವರಿಗೋ ಮಾತ್ರ ಕೊಡಲಿಕ್ಕೆ ಹೋಗಬೇಡ್ರಿ. ಯಾರು ಭಗವಂತನೊಳಗೆ ಶ್ರದ್ಧಾಭಕ್ತಿ ಇಟ್ಕೊಂಡವರು, ಯಾರು ವೈರಾಗ್ಯ ಇಟ್ಕೊಂಡವರು, ಅಂಥವರಿಗೆ ಇದನ್ನು ಕೊಡ್ರಿ ಅಂತ ಕಪಿಲನಾಮಕ ಪರಮಾತ್ಮ ತಾನು ಹೇಳ್ತಾನೆ. ವಿಸ್ತ್ರಸ್ತ ಮೋಹಪಟಲ ತಮಭಿಪ್ರಣಮ್ಯ ತುಷ್ಟಾವ ತತ್ವ ವಿಷಯ ಅಖಿಲ ಸಿದ್ಧ ಭೂಮಿ. ನಮಸ್ಕಾರ ಮಾಡಿಬಿಟ್ಲ ಯಾರು? ಆ ದೇವಹೂತಿ. ಅಜ್ಞಾನದ ಪಡದೆ ತೆಗೆದು ಹೋಗ್ಬಿಡುತ್ತೆ ಕಣ್ಣು ಮೇಲಿಂದ. ಪೂರ್ಣ ಜ್ಞಾನ ಬಂದು ಹೋಯ್ತು ಭಗವಂತನ ಉಪದೇಶವನ್ನು ಕೇಳಿ. ಸ್ತೋತ್ರ ಮಾಡ್ಲಿಕ್ಕೆ ಸತ್ವಂ ಭ್ರತೋ ಮೇ ಜಠರೇಣ ನಾಥ ಕಥನ್ನು ಯಸ್ಯೋದರ ಏತದಾಸಿ ವಿಶ್ವಂ ಯುಗಾಂತೆ ವಟಪತ್ರ ಏಕಃ ಶೇತೆ ಸ್ಮ ಮಾಯಾ ಶಿಶುರಂಘ್ರಿಪಾನಃ. ಇಡಿಯಾದ ಜಗತ್ತನ್ನ ನಿನ್ನ ಉದರದೊಳಗೆ ಇಟ್ಟುಕೊಂಡಂಥ ನೀನು ನನ್ನ ಹೊಟ್ಟೆ ಒಳಗೆ ಬಂದು ಕೂತಿ ಅನ್ನೋದು ಎಂಥ ವಿಚಿತ್ರ. ತಾಯಿನೇ ಹೇಳಿಗತ್ತಾಳಿದನು, ನೀ ನನ್ನ ಗರ್ಭದಿಂದ ಹುಟ್ಟಿದವನಲ್ಲ. ತ್ವಂ ದೇಹತಂತ್ರ ಪ್ರಶಮಾಯ ಪಾಪ್ಮನಾಂ ನಿದೇಶಪಾಜಂಚ ವಿಭೋ ವಿಭೂತಯೇ ಯಥಾವತಾರಾಸ್ತವ ಸೂಕರಾದಯಃ ತಥಾಯಂ ಅಪ್ಯಾತ್ಮ ಪಥೋಪಲಬ್ಧಯೇ. ನಿನ್ನ ವರಾಹಾದಿ ಅವತಾರಗಳು ಹೆಂಗವನೋ ಹಂಗೆ ಈ ನಿನ್ನ ಕಪಿಲಾವತಾರ. ಕೇವಲ ಪಾಪಗಳನ್ನು ಹೋಗಿಸ್ಲಿಕ್ಕೆ, ಜ್ಞಾನೋಪದೇಶ ಮಾಡಲಿಕ್ಕೆ ಹುಟ್ಟಿದಂತಹ ಸ್ವತಂತ್ರನಾದ ಈ ನಿನ್ನ ಅವತಾರ ಇದು. ಅಹೋಬತ ಶ್ವಪಚೋತೋ ಗರೀಯಾನ್ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುವಸ್ವಸ್ನುರಾರ್ಯಾಹ ಬ್ರಹ್ಮಾನುಚು ಊಚುರ್ನಾಮ ಗೃಣಂತಿಯೇತೆ. ಎಂಥ ಕೆಟ್ಟ ಕೊನೆಯ ವ್ಯಕ್ತಿ, ಸಮಾಜದ ಕೊನೆಯ ಕ್ಷೇತ್ರದಲ್ಲಿರುವ ವ್ಯಕ್ತಿಯೇ ಇರಲಿ, ಅವನ ಬಾಯಿಯ ಮೇಲೆ ನಿನ್ನ ನಾಮ ಅದ ಅಂತಂದ್ರೆ ಅವನೇ ಶ್ರೇಷ್ಠ. ಭಾರೀ ದೊಡ್ಡ ಕುಲದೊಳಗೆ ಹುಟ್ಟಿ ನಿನ್ನನ್ನು ಮರೆತಂಥವ ಅವ ಈ ಭೂಮಿಗೆ ಭಾರ ಹೊರತು ಅವ ಇದ್ದು ಉಪಯೋಗಿಲ್ಲ. ಭಗವಂತ ನಿನ್ನ ನಾಮ ನನ್ನ ಕೊನೆಯಲ್ಲಿ ಬರಬೇಕು. ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರ ತಾನು ಬೈತು ಅಂತೊಂದು ಕೃಷ್ಣಾಷ್ಟಕ ಅಂತ ಒಂದು ಬಹಳ ಸುಂದರ ಸ್ತೋತ್ರ. ನಮ್ಮ ಅಜ್ಜ ಯಾವಾಗಲೂ ಹೇಳ್ತಾ ಇದ್ರು, ಅದನ್ನು ಅವ್ರ ಬಾಯಿಯಿಂದ ಕೇಳಿದ್ದು. ವಯಸ್ಸಾದಾಗ ಈ ಮಂತ್ರ ಯಾವಾಗಲೂ ಅಂತಿದ್ರು, ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರ ತಾನು ಬೈತು. ನನ್ನ ಮರಣಕಾಲ ಹತ್ತಿರ ಬಂದಾಗ ನಿನ್ನ ನಾಮ ಹೆಂಗರೆ ಮಾಡಿ ನನಗೆ ಸ್ಮರಣ ಬರುವಂಗೆ, ನನ್ನ ನಾಲಿಗೆ ಮೇಲೆ ಬರುವಂಗೆ ನನಗೆ ಅನುಗ್ರಹ ಮಾಡು ಅಂತ ನಿತ್ಯದೊಳಗೆ ಅದು ಪ್ರಾರ್ಥನಾ. ಅದನ್ನು ಮಾಡ್ತಾಳೆ ಮಹಾನುಭಾವಳು. ಶ್ರದ್ಧತ್ ಸ್ವೈತನ್ಮತಂ ಮಹ್ಯಂ ಜುಷ್ಟಂ ಯದ್ ಬ್ರಹ್ಮವಾದಿಭಿ. ಬ್ರಹ್ಮವಾದಿಗಳೇ ಹೇಳುವಂಥ ಈ ನನ್ನ ಮತ ಇದು ಸೇಶ್ವರ ಸಂಖ್ಯ, ಇದನ್ನಮ್ಮ ನಾನು ನಿನಗೆ ಹೇಳಿನಮ್ಮ. ಹಾಗಾಗಿ ನೀನು ಯಾವನೋ ಮಗ ಹೇಳಿದ ಅಂತ ತಿಳ್ಕೋಬೇಡ, ಯೋಗಾಚಾರ್ಯನಾದ ಕಪಿಲ ಇದನ್ನು ಹೇಳ್ಯಾನ ಅಂತ ಇದರೊಳಗೆ ಶ್ರದ್ಧಾ ಇಟ್ಟು ನೀನನ್ನ ಧ್ಯಾನವನ್ನು ಮಾಡುವಂದಾಗ ತಸ್ಮಿನ್ ಆಶ್ರಮ ಆಸೀನ ಸರಸ್ವತ್ಯ ಸಮಾಹಿತ. ಅವಳು ಆ ಮಗ ಹೇಳಿದಂಥ ಆ ಯೋಗದ ಮಾತುಗಳನ್ನು ಕೇಳಿ ಆ ಕಡೆಗೆ ಭಗವಂತೇನೋ ತಾನು ಹೊಂಟಾನೆ. ಇವಳಿಗೆ ಪೂರ್ಣ ವಯಸ್ಸಾಗಿದೆ. ಆವಾಗ ಮಗನೂ ಹೋದ್ನಲ್ಲ ಅಂತನ್ನುವಂತಹ ಆ ಪುತ್ರನ ವಿರಹದ ದುಃಖದೊಳಗ ಭಗವಂತ ಹೇಳಿದ ಆ ರೂಪವನ್ನೇ ಧ್ಯಾಯತಿ ಭಗವದ್ ರೂಪಂ ಯದಾಹ ಧ್ಯಾನಗೋಚರಂ ಸುತಂ ಪ್ರಸನ್ನವದನಂ ಸಮಸ್ತ ವ್ಯಸ್ತ ಚಿಂತೆಯ. ಭಗವಂತ ಹೇಳಿದ ಆ ರೂಪವನ್ನೇ ಚಿಂತನೆ ಮಾಡ್ತಾ 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 ಹೋದ್ರೆ ಆ ಮುಖ ಬಂದಾಗ ಅವಳಿಗೆ ಆ ಕಪಿಲನಾಮಕ ಭಗವಂತೇ ಮುಂದೆ ಬಂದ್ಬಿಟ್ನಂತ. ಬಿಟ್ಟು ಹೋಗ್ಯಾನಗಳೇ. ಆದ್ರೆ ಬಿಂಬ ರೂಪದೊಳಗೆ ಭಗವಂತ ತಾನೇ ಅವಳಿಗೆ ಪ್ರತ್ಯಕ್ಷನಾಗಿ ಬಂದ್ರೆ ನಿತ್ಯ ರೂಢ ಸಮಾಧಿತ್ವಾತ್ ಪರಾವೃತ್ತ ಗುಣಭ್ರಮ ನ ಸಸ್ಮಾರ ತದಾತ್ಮಾನಂ ಸ್ವಪ್ನ ದೃಷ್ಟಮಿವತ್ತಿತ.
ತನ್ನಂತಾನು ಮರೆತು ಬಿಟ್ಟಾಳ, ಲೋಕವನ್ನು ಮರೆತು ಹೋಗ್ಯಾಳ. ಇಡೀ ಜಗತ್ತನ್ನ ಮರೆತು ತಾನು ಪೂರ್ಣ ಸಮಾಧಿ ಒಳಗ ಅವತ್ತ ದೇವಹೂತಿ ಕೂತು ಭಗವಂತನ ಕಪಿಲೋಕ್ತವಾದ ಮಾರ್ಗದಿಂದ ಅವನ ಧ್ಯಾನವನ್ನ ಮಾಡ್ಲಿಕ್ಕತ್ರ ತದ್ವಿರಾಸೀತ್ ಪುಣ್ಯತಮಂ ಕ್ಷೇತ್ರಂ ತ್ರೈಲೋಕ್ಯ ವಿಶ್ರುತಂ ನಾಮ್ನ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿಮುಪೇಯುಷಿ. ಆ ಸರಸ್ವತಿ ನದಿಯಲ್ಲಿ ಹತ್ರ ಹರಿಲಿಗತ್ತದಂತ ಈ ಮಹಾನುಭಾವಳು ತನ್ನ ಅಂಗದ ಮೇಲೆ ತಾನು ಪರಿವೂ ಇಲ್ಲದೇನೆ ಆ ಭಗವಂತನ ಉಪದೇಶವನ್ನ ಕೇಳಿ ನಿಜವಾಗಿ ಕರಗಿ ಇವತ್ತು ಆ ನದಿಯಾಗಿ ತಾನು ಅದರೊಳಗೆ ಕೂಡಿ ಹರಿತಾ ಇದ್ದಾಳಂತೆ ದೇವಹೂತಿ. ಕಥಿ ಕೇಳಿ ಕರಗಬೇಕು ಅಂದ್ರೆ ಎಷ್ಟು ಕರಗಿದವ್ರು ಯಾರು ಅಂತ ಹೇಳ್ರಿ. ನಾನು ನಿಜವಾಗಿ ದೇವಹೂತಿ, ಆ ತಾಯಿ ಮಗ ಮಾಡಿದಂತಹ ಉಪದೇಶವನ್ನ ಕೇಳಿ ಕರಗಿ ಸರಸ್ವತಿ ನದಿಯಾಗಿ ಇವತ್ತವಳಲ್ಲಿ ಹರಿತಾ ಇದ್ದಾಳೆ. ಅದೇ ಇವತ್ತು ಸಿದ್ಧಪುರ ಮಾತೃಗಯ. ಅಲ್ಲಿ ಹೋಗಿ ಮಾತೃ ತನ್ನ ತಾಯಿಯ ಕುರಿತಾದಂತಹ ಶ್ರದ್ಧಾದಿಗಳನ್ನು, ಅಲ್ಲಿ ವಿಶಿಷ್ಟವಾದ ಕರ್ಮಗಳನ್ನು ಮಾಡಿದರೆ ತಾಯಿಗೆ ಸದ್ಗತಿಯನ್ನು ಕೊಡುವಂತಹ ಶ್ರೇಷ್ಠವಾದ ಆ ಪುರ, ಅದು ಆ ಶುಕ್ಲನಾಮಕ ಪರಮಾತ್ಮನ ಬಿಂದುವಿನಿಂದ ಹುಟ್ಟಿದಂತಹ ಸರೋವರ. ಅದರಲ್ಲಿ ಸ್ನಾನಾದಿಗಳನ್ನು ಮಾಡಿ ತಾಯಿಯ ಕುರಿತಾದಂತಹ ಶ್ರದ್ಧಾದಿಗಳನ್ನು ಮಾಡಿದರೆ ಅಲ್ಲಿ ಎಂತಹ ಸಿದ್ಧಿ, ತಾಯಿಗೆ ಸದ್ಗತಿ ಅನ್ನೋದು ಬರ್ತದೆ ಅಂತನ್ನುವುದನ್ನು ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹಾಗೂ ಭಗವಂತ ವೇದವ್ಯಾಸ ದೇವರು ಅದನ್ನು ಭಾಗವತದಲ್ಲಿ ತಿಳಿಸಿಕೊಡ್ತಾರೆ. ಕಪಿಲೋಪಿ ಮಹಾಯೋಗಿ ಭಗವಾನ್ ಪಿತುರಾಶ್ರಮಾತ್ ಮಾತರಂ ಸಮನುಜ್ಞಾಪ್ಯ ಪ್ರಾಗೌದೀಚಿಂ ದಿಶಮ್ಯಯೋ. ತಾನು ಉತ್ತರ ದಿಕ್ಕಿಗೆ ಭಗವಂತ ಅಲ್ಲಿ ಹೋಗ್ತಾ ಇದ್ದಾನೆ. ಯಗಿದ ಮನುಷ್ಯನೋತಿ ಯೋಭಿದತ್ತೆ ಕಪಿಲ ಮುನೇರ್ ಮತಂ ಆತ್ಮಯೋಗ ಗುಷ್ಯಂ ಭಗವತಿ ಕೃತಧಿ ಸುಪರ್ಣಕೇತೌ ಉಪಲಭತೆ ಭಗವತ್ ಪದಾರವಿಂದಂ. ಈ ಕಪಿಲೋಪಾಖ್ಯಾನವನ್ನ ಯಾರು ನಿತ್ಯದಲ್ಲಿ ಕೇಳ್ತಾರೆ, ಅದನ್ನ ತಾವು ಜೀವನದ ಯಾರು ಅಳವಡಿಸಿಕೊಳ್ತಾರೋ ಅವರು ಆತ್ಮಯೋಗವನ್ನ, ಪರಮಾತ್ಮ ಯೋಗವನ್ನ ತಾವು ಜೀವನದೊಳಗೆ ಪಡೆದುಕೊಳ್ತಾರೆ. ಭಗವಂತನಲ್ಲಿ ಮನಸ್ಸನ್ನಿಟ್ಟು ಭಗವಂತನ ಪಾದವನ್ನೇ ಅವರು ಪಡೀತಾರೆ ಅನ್ನುವಂತಹ ಶ್ರೇಷ್ಠವಾದ ಫಲ ಈ ಒಂದು ಕಪಿಲೋಪಾಖ್ಯಾನಕ್ಕೆ ತೃತೀಯ ಸ್ಕಂದದ ಕೊನೆಯಲ್ಲಿ ಇದನ್ನು ಕೊಡ್ತಾ ಇದ್ದಾರೆ. ಚತುರ್ಥ ಸ್ಕಂದವನ್ನು ಸ್ವಲ್ಪ ಆದರೂ ಪ್ರಾರಂಭ ಮಾಡಬೇಕು ಅಂತ ಇವತ್ತು ಇಚ್ಛೆ ಇತ್ತು. ಆದರೆ ಕಪಿಲೋಪಾಖ್ಯಾನಕ್ಕೂ ಒಂದು ದಿವಸ ಕೊಡಲಿಲ್ಲ ಅಂತಂದ್ರೆ ಅನ್ಯಾಯ. ಎಷ್ಟು ಅದ್ಭುತವಾದಂತಹ ಯೋಗ, ಎಷ್ಟು ಅದ್ಭುತವಾದ ಕಪಿಲನಾಮಕ ಪರಮಾತ್ಮನ ಮಾತುಗಳು, ಇದನ್ನು ಇನ್ನೊಮ್ಮೆ ಕೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನು ಮತ್ತೆ ಹಚ್ಕೊಂಡು ಕೇಳ್ರಿ, ಮತ್ತೆ ಇದನ್ನು ಎಷ್ಟು ಸಲ ಆವರ್ತನ ಮಾಡ್ಲಿಕ್ಕೆ ಆಗ್ತದೋ ಮಾಡ್ರಿ. ಇದು ದೇವರ ಮಾತು, ಇದು ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಸ್ವಯಂ ಭಗವಂತ ಕೆಳಗಿಳಿದು ಬಂದು ಹೇಳಿದಂತಹ ಮಾತು. ಇದು ಈಶ್ವರವಾಣಿ, ಇದು ಪರಮಾತ್ಮವಾಣಿ. ಮತ್ತೆ ಇದನ್ನು ಕೇಳಿ ಉದ್ಧಾರ ಆಗ್ಲಿಕ್ಕೆ ಪ್ರಯತ್ನ ಮಾಡೋಣ. ಹೇಳಿದ್ನಲ್ಲ, ನಮ್ಮ ಉದ್ಧಾರಕ್ಕೆ ನಾವು ಪ್ರಯತ್ನ ಮಾಡೋಣ್ರಿ. ಇನ್ನೊಬ್ಬರಿಗೆ ನೋಡ್ಕೊಳ್ಳಿಕ್ಕೆ ದೇವರಿದ್ದಾನೆ, ನಮ್ಮ ಉದ್ಧಾರಕ್ಕೆ ಮಾತ್ರ ನಾವೇ ಮಾಡಬೇಕು, ದೇವರು ನಮ್ಮಿಂದೇ ಮಾಡಿಸ್ಬೇಕು. ಹಾಗಾಗಿ ಎಷ್ಟಾಗ್ತದೋ ಅಷ್ಟು ಜೀವನದೊಳಗೆ ಧರ್ಮ ಮಾರ್ಗದೊಳಗೆ ಏನು ವೃತ ನಿಯಮ ಆಚರಿಸ್ಲಿಕ್ಕಾಗ್ತದೆ, ಏನು ದಾನ ಧರ್ಮ ಮಾಡ್ಲಿಕ್ಕಾಗ್ತದೆ, ಎಷ್ಟು ಚಲೋ ಇರ್ಲಿಕ್ಕಾಗ್ತದೆ ಜೀವನದೊಳಗೆ, ಇನ್ನೊಬ್ಬರಿಗೆ ಎಷ್ಟು ಪ್ರೀತಿ ತೋರಿಸ್ಲಿಕ್ಕಾಗ್ತದೆ, ಏನಾಗ್ತದೋ ಎಲ್ಲ ಮಾಡಲಿಕ್ಕೆ ಮನುಷ್ಯ ತಾನು, ಜೀವ ತಾನು ಪ್ರಾರ್ಥನೆ ಮಾಡಬೇಕು. ಅದರಿಂದ ಭಗವಂತ ಪ್ರೀತನಾಗಿ ತಾನು ತನ್ನ ತಾಯಿಗೆ ಕೊಟ್ಟಂತಹ ಗತಿಯನ್ನು ನಮಗೂ ಭಗವಂತ ಕೊಡ್ತಾನೆ ಅನ್ನೋದನ್ನು ಈ ಕಪಿಲನಾಮಕ ಪರಮಾತ್ಮನ ಉಪಾಖ್ಯಾನದಿಂದ ಇವತ್ತು ಕೇಳಿ, ಇದನ್ನು ಬಹಳ ಸಂಕ್ಷಿಪ್ತ ಹೇಳಿದ ಮತ್ತು ಕಪಿಲೋಪಾಖ್ಯಾನ ಆಚಾರ ಒಂದು ದಿವಸದೊಳಗೆ ಮುಗಿಸಿದ್ರು ಅಂತ ಹೇಳಿದ್ರಿ ಅಂದ್ರೆ ಪಂಡಿತರು ನಗುತ್ತಾರೆ. ಯಾಕಂದ್ರೆ ಇದು ಅಷ್ಟು ವಿಸ್ತಾರ ಅದ, ಇದಿನ್ನೂ ಬಹಳ ದೊಡ್ಡದದ. ಇದನ್ನು ಎಷ್ಟು ನನಗೆ ಸಾಧ್ಯವೋ ಸಂಗ್ರಹಿಸಿ ಹೇಳಲಿಕ್ಕೆ ಅಷ್ಟೇ ನಾನು ಹೇಳಿದ್ದೇನೆ. ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳೋ ಹಂಗೆ ಭಗವಂತ ನಮಗೆ ಅನುಗ್ರಹ ಮಾಡಲಿ, ಇದನ್ನು ಜೀವನದೊಳಗೆ ಅಳವಡಿಸಿಕೊಳ್ಳೋ ಹಂಗೂ ಭಗವಂತ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನ ವಿಶಿಷ್ಟವಾದ ಉಪಕಾರದ ಸ್ಮರಣೆಯನ್ನು ರಾಮನಾಮದೊಂದಿಗೆ ಮಾಡಿ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ರಾಮ ರಾಮ